ನನ್ನ ಟಾಪ್ ಆಫ್ ಲೈನ್ ಅಂದ್ರೆ ನನ್ನ ಟಾಪ್ ಆಫ್ ಲೈನ್ ಗಿರೀಶ್ ಸರ್ನ ಈ ಒಂದು ಸೆಕ್ಷನ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಜೂಮ್ ಸೆಕ್ಷನ್ ಗಿರೀಶ್ ಸರ್. Yes. Thank you, Krishnappa sir. Thank you so much sir. Section sir. Yes sir. Hi, good morning ಎಲ್ರಿಗೂ. ಹೇಗಿದ್ದೀರಾ? Good morning sir. Good morning. Good morning, sir. Good morning. Good morning, sir. Good morning, sir. Good morning. Sir. Thank you ಎಲ್ಲರಿಗೂ ಕೂಡ. Good morning. Welcome. 13ನೇ ಸೆಕ್ಷನ್ಸ್ ಎಪಿಸೋಡ್ 13th ಎಪಿಸೋಡ್ಗೆ ನಾವೆಲ್ಲರೂ ಕೂಡ ಕನೆಕ್ಟ್ ಆಗ್ತಿರುವಂತದ್ದು. ಅಂಡ್ ಸೂಪರ್ ಒಂದು ಎಕ್ಸಲೆಂಟ್ MC ಗೀತಾ ಮೇಡಮ್ ಅಂಡ್ ಕೃಷ್ಣಪ್ಪ ಸರ್ ಕಾಂಬಿನೇಷನ್ಸ್ ಮುಖಾಂತರ ತುಂಬಾ ಚೆನ್ನಾಗಿ ಒಂದು ಪ್ರೋಗ್ರಾಮ್ ನ ಆಲ್ಮೋಸ್ಟ್ ಒಂದು 13 ಮಿನಿಟ್ಸ್ ಕಂಟಿನ್ಯೂ ಮಾಡಿದ್ದಾರೆ. ಸೊ ಅವರು ಕೂಡ ಒಂದು ಜೋರು ಚಪ್ಪಾಳೆ. ಅಂಡ್ ನಾವೆಲ್ಲರೂ ಕೂಡ ಕನೆಕ್ಟ್ ಆಗಿರೋದಕ್ಕೆ ನಿಮ್ಮೆಲ್ಲರೂ ಕೂಡ ಸೊ ಹಾರ್ಟ್ಫುಲ್ಲಿ ವೆಲ್ಕಮ್. ಅಂಡ್ ಈ ಸಮಯ ನಾವೆಲ್ಲೋ ಕಡೆ ಕೊಡ್ಬೇಕಾಗಿತ್ತು. ಇವನ್ ಫೀಲ್ಡ್ ವರ್ಕ್ ಗೈಡ್ ಕೊಡ್ಬೋದಾಗಿತ್ತು, ಅಥವಾ ಪ್ರಾಡಕ್ಟ್ಸ್ ರೀಟೇಲಿ ಕೊಡ್ಬೋದಾಗಿತ್ತು, ಮನೇಲಿ ಕೆಲಸಗಳಿತ್ತು. ಆದ್ರೂ ಕೂಡ ಅದನ್ನೆಲ್ಲ ಕೆಲಸ ಮಾಡ್ಕೊಂಡು ನಿಮ್ಮ ಸಾಧನೆ ಬೇಕಾದ್ರೆ ಸಲಹೆನ ಸರ್ಚ್ ಮಾಡೋದಕ್ಕೋಸ್ಕರ ನನ್ನ ಸಲಹೆಗೆ ಯಾವ ಮಾಹಿತಿ ಬಹಳ ಮುಖ್ಯ ಆಗುತ್ತೆ, ಅದನ್ನ ಕನೆಕ್ಟಿವಿಟಿ ಯಾವ ತರ ಸಿಗುತ್ತೆ ಅನ್ನೋದಕ್ಕೆ ನೀವು ಕನೆಕ್ಟ್ ಆಗಿದ್ರ ನಿಮ್ಮೆಲ್ಲರೂ ಕೂಡ ಹಾರ್ಟ್ಫುಲ್ಲಿ ವೆಲ್ಕಮ್. ಅಂಡ್ ಜೊತೆಗೆ ಇವತ್ತಿನ ಕಾರ್ಯಕ್ರಮ ನೀವೆಲ್ಲರೂ ಕೂಡ ವಿಭಿನ್ನವಾಗಿ ನೋಡ್ತೀರಾ. ಪ್ರತಿ ವಾರ ಕೂಡ ಹೇಗೆ ವಿಭಿನ್ನ, ಇವತ್ತಿನ ಕಾರ್ಯಕ್ರಮ ಕೂಡ ಸಾಕಷ್ಟು ವಿಭಿನ್ನವಾಗಿರುತ್ತೆ. ಅಂಡ್ ಯಾರಾದ್ರೂ ನಿಮ್ ಕಡೆಯವರು, ನಿಮ್ಮವರು, ನಿಮ್ ಟೀಮು, ನಿಮ್ ಕುಟುಂಬದವರು, ಅಥವಾ ನಿಮ್ಮ ಅಪ್ಲೈನ್ಸ್, ನಿಮ್ಮ ಬಿಸ್ನೆಸ್ ಕೊಟ್ಟಂತ ಅಪ್ಲೈನ್ಸ್ಗಳು, ಅಥವಾ ನಿಮ್ಮ ಸ್ನೇಹಿತರು ಯಾರಾದ್ರೂ ಅಕ್ಕಪಕ್ಕದವರು ಬಂದಿಲ್ಲ ಅಂದ್ರೆ ಸೊ ಅವ್ರಿಗೆ ಬೇಗ ಕಾಲ್ ಮಾಡಿ ಮತ್ತೆ ಈ ಒಂದು ಪ್ರೋಗ್ರಾಮ್ ಸೆಕ್ಷನ್ಸ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಈಗ ಮತ್ತೆ ಬರೋರ್ಗೋಸ್ಕರ ಕಾಯೋದ್ಕಿಂತ ಬಂದವರಿಗೆ ಶುರು ಮಾಡೋಣ. ಸೊ ಆಲ್ರೆಡಿ 13ನೇ ಎಪಿಸೋಡ್ 13th ಎಪಿಸೋಡ್ ಕಂಪ್ಲೀಟ್ ಮಾಡ್ತಾ ಇದೀವಿ ಇವತ್ತು ಒಂದು ಭರ್ಜರಿಯಾಗಿ. ಸೊ ಎಷ್ಟು ಜನಕ್ಕೆ ಈ ಒಂದು ಕಾರ್ಯಕ್ರಮ ಸಖತ್ ಖುಷಿ ಕೊಡ್ತಿದೆ, ನನ್ನ ಬದುಕಿಗೆ ಒಂದು ಒಳ್ಳೆ ದಾರಿ ಸಿಗ್ತಾ ಇದೆ, ನನ್ನ ಲೈಫ್ ಅಲ್ಲಿ ಈ ಕಾರ್ಯಕ್ರಮ ಮುಖಾಂತರ ಏನ್ ಬೇಕಾದ್ರೂ ಮಾಡ್ಬಹುದು ಅನ್ನೋದು ಎಷ್ಟು ಜನಕ್ಕೆ ಕಾನ್ಫಿಡೆನ್ಸ್ ಬರ್ತಾ ಇದೆ? ಪ್ರತಿ ವಾರ ಪ್ರತಿ ಶುಕ್ರವಾರ ನೀವು ಅಟೆಂಡ್ ಆಗುವಂತ ಕಾರ್ಯಕ್ರಮ. ಎಸ್ ನಮ್ ಟಾಪ್ ಅಪ್ ಲೈನ್ ಶಿವಕುಮಾರ್ ಸರ್ ಕೂಡ ಇಟ್ಸ್ ಮೀ, ನನಗೂ ಕೂಡ ಅಂತ ಮೆಸೇಜ್ ಆಗ್ಯಾರೆ ನನಗೆ ಅಂತ. ಗ್ರೇಟ್ ಸರ್, ವೆಲ್ಕಮ್. ಎಸ್, ಸುಮಾರು ಜನ, ಆಲ್ಮೋಸ್ಟ್ 121 ಜನ ನಾವು ಕನೆಕ್ಟ್ ಆಗಿರುವಂತದ್ದು. 121 ಜನ ಕೇವಲ ಜನ ಆಗಲ್ಲ, ನಾಳೆ ನಮ್ಮ ಮೋದಿಕೆ ಬಿಸ್ನೆಸ್ ಮುಖ ನಾವೆಲ್ಲರೂ ಕೂಡ ದೊಡ್ಡ ಸಾಧಕರಾಗ್ತೀವಿ. ಸಾಧನೆ ಮಾಡ್ಲಿಕ್ಕೋಸ್ಕರ ಸಲಹೆ ನಾವೆಲ್ಲರೂ ಕೂಡ ಸಿಗ್ತಾ ಇದೆ. 121ರಲ್ಲಿ ಆಲ್ಮೋಸ್ಟ್ 23 ಜನ ಆಕ್ಟಿವ್ ಇದ್ದೀವಿ. ಇನ್ನ ಉಳಿದಂತ ಆಲ್ಮೋಸ್ಟ್ 98 ಮೆಂಬರ್ಸ್, 98 ಪೀಪಲ್ಸ್, 98 ಲೀಡರ್ಸ್ಗಳು ಇನ್ನು ಮೇ ಬಿ ಆಕ್ಟಿವ್ ಆಗಿಲ್ಲ, ಅಥವಾ ನೀವು ನಿಮ್ ಟೀಮಿಗೆ ಕಾಲ್ ಮಾಡ್ತಾ ಇದ್ದೀರಾ, ಬಿಸಿ ಇದ್ದೀರಾ, ಅಥವಾ ನೀವು ಈ ಕಾರ್ಯಕ್ರಮಕ್ಕೋಸ್ಕರ ಸಮಯನ ಫ್ರೀ ಮಾಡ್ಕೊಂಡಿದ್ದೀರಾ, ಕಲಿಲೇಬೇಕು ಅನ್ನೋ ಆಸಕ್ತಿ ನಿಮ್ ಜೊತೆಗೆ ಇದೆಯಾ ಅನ್ನುವಂಥದ್ದು ಕೌಂಟ್ ಆಗುತ್ತೆ ಕೇವಲ ನಾವು ಹ್ಯಾಂಡ್ ರೈಸ್ ಮಾಡಿದ ಪ್ರೆಸೆನ್ಸ್ ಅಲ್ಲಿ. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಹ್ಯಾಂಡ್ ರೈಸ್ ಮಾಡುವಂಥದ್ದು. ಈ 1 ಅವರ್ ಬಹಳ ಮುಖ್ಯವಾದ ಒಂದು ಸಮಯ ನಮ್ಮೆಲ್ಲರ ಜೀವನದಲ್ಲಿ, ನಿಮ್ಮೆಲ್ಲರ ಜೀವನದಲ್ಲಿ. ಕೇವಲ ನಮ್ದು ಮತ್ತೆ ನಿಮ್ಮ ಅಷ್ಟೇ ಜೀವನ ಅಲ್ಲ, ನಾಳೆ ನೆಕ್ಸ್ಟ್ ಜನರೇಷನ್ ಅಂತ ಇದೆ, ಏನ್ ನಮ್ಮ ಬಿಸ್ನೆಸ್ ಬಿಲ್ಡ್ ಮಾಡ್ಬೇಕು ಅನ್ನೋ ವಿಚಾರ ಇದೆ. ಅದೆಲ್ಲದಕ್ಕೂ ಕೂಡ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಕೂಡ ನಿಮಗೆ 100% ಯುಟಿಲೈಸ್ ಮಾಡ್ಕೊಳ್ಳೋರಿಗೆ ಬಹಳ ಸಪೋರ್ಟ್ ಆಗ್ಬಹುದು. ರೈಟ್? ಎಸ್, ಈಗ ಆಲ್ರೆಡಿ ಮೇಡಮ್ ಸಾಕಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರು. ಈಗ ನಾನು ಮತ್ತೊಮ್ಮೆ ಕೇಳ್ತೀನಿ ಸರ್, ನಾನು 13 ಎಪಿಸೋಡ್ನು ಇವತ್ತು ಸೇರಿ ನಾನು ಕಂಟಿನ್ಯೂಸ್ ಆಗಿ ಯಾವ ಒಂದು ಏನಂತಾರೆ ಟಾಕಿಂಗ್ ಮಿಸ್ ಮಾಡ್ದಲೆ, ಟಾಕ್ ಶೋನು ಮಿಸ್ ಮಾಡ್ದಲೆ ನಾನು 13 ಶೋನು ಕೂಡ ಕಂಟಿನ್ಯೂಸ್ ಆಗಿ ಕನೆಕ್ಟ್ ಆಗ್ತಾ ಇದೀನಿ ಅನ್ನೋರು ಹ್ಯಾಂಡ್ ರೈಸ್ ಮಾಡ್ಬೋದಾ? ಒಂದಕ್ಕೂ ಕೂಡ ಮಿಸ್ ಆಗಿಲ್ಲ, ಆಬ್ಸೆಂಟ್ ಇಲ್ಲ, ನಾನು ಪ್ರೆಸೆನ್ಸ್ ಅಲ್ಲಿ ಇದ್ದೀನಿ ಅಂತ. ವಾವ್, ಸೂಪರ್, ಗ್ರೇಟ್. ಎಸ್, ಓಕೆ, 13 ಎಪಿಸೋಡ್ ಕೂಡ ಕಂಪ್ಲೀಟ್ ಮಾಡಿದಂತ ಸೊ ಈ ಎಪಿಸೋಡ್ ನಿಜವಾದ ಸಾಧಕರು ನೀವೆಲ್ಲರೂ ಕೂಡ. ಯಾಕೆಂದ್ರೆ ಬಹಳ ಮುಖ್ಯ, ಒಂದು ಸಬ್ಜೆಕ್ಟ್ಗೆ, ಒಂದು ವಿಚಾರಕ್ಕೆ, ಒಂದು ವಿಷಯ, ಒಂದು ಸಬ್ಜೆಕ್ಟ್ಗೆ 1 ಅವರ್ ಟೈಮ್ ಕೊಡೋದು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ಸೊ ಆಗಿದೆ ಸರ್, ನಾನ್ ಮಾಡಿದೆ. ಕೇಳಿಸ್ತಿದ್ಯಲ್ಲ ಸರ್? ಕೇಳಿಸ್ತಿದ್ಯಾ ವಾಯ್ಸ್ ನಂದು? ಮೇ ಬಿ ನನ್ನ ಪ್ರಕಾರ ಕೇಳಿಸ್ತಿದೆ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು. 13
ಎಪಿಸೋಡ್ ಕಂಪಲ್ಸರಿ ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡಿದೀನಿ ಅನ್ನುವಂತ ವ್ಯಕ್ತಿಗಳಿಗೆ ಸೊ ಮತ್ತೆ ನಾವು ಹಾರ್ಟ್ಫುಲ್ಲಿ ನಿಮ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀವಿ. ಯಾಕೆಂದ್ರೆ ಸುಮಾರು ಜನಗಳ ನಡುವೆ, ಸುಮಾರು ವ್ಯಕ್ತಿಗಳ ನಡುವೆ, ಸುಮಾರು ಶಕ್ತಿಗಳ ನಡುವೆ ಒಂದು ಶಕ್ತಿನ ಪ್ರದರ್ಶನ ಮಾಡೋದು ಬಹಳ ಕಷ್ಟ. ಬಟ್ ಆ ಶಕ್ತಿ, ಆ ಯುಕ್ತಿನ ನೀವು ಪ್ರದರ್ಶನ ಮಾಡಿದ್ರ, ನಿಮ್ ಸಮಯನ ಇಲ್ಲಿ ನೀವು ಕೊಟ್ಟಿದ್ರ. ಅಂಡ್ ಅಗೈನ್ ಅದಕ್ಕೆ ನಾವು ನಿಮ್ಗೆ ವಿಶ್ ಮಾಡುವಂತದ್ದು. ಅಂಡ್ ಅಗೈನ್ 13 ಸೆಕ್ಷನ್ಸ್ ಅಲ್ಲಿ ಡಿಫ್ರೆಂಟ್ ವಿಧ ಆದಂತ ಬಗೆ ಆದುವಂತ ವಿಚಾರಗಳು ನಮ್ಮೆಲ್ಲರೂ ಕೂಡ ನಾವು ಏನೋ ರುಚಿನ ನೋಡಿದೀವಿ. ವಿದ್ಯೆ ಅನ್ನೋ ಒಂದು ರುಚಿನ ಖಂಡಿತ ನಾವು ನೋಡಿದೀವಿ. ಬಟ್ ಅದರಲ್ಲಿ ತುಂಬಾ ಜನ ಅಟೆಂಡ್ ಆಗಿರುವಂತದ್ದು ಏನು ಅಂದ್ರೆ, ನಾನು ಪರ್ಸನಲಿ ನಾನು ನಿಮ್ ಜೊತೆಗೆ ನಾನು ಮಾತಾಡ್ತೀನಿ, ಜೊತೆಗೆ ನಮ್ಮ ಲೀಡರ್ಸ್ ಗಳು ಕೂಡ ಇವತ್ತು ಡಿಫ್ರೆಂಟ್ ಪೀಪಲ್ಸ್ ಗಳನ್ನ, ಸ್ಪೆಷಲ್ ಲೀಡರ್ಸ್ ಗಳು ಇವತ್ತು ನಿಮ್ ಜೊತೆಗೆ ಕನೆಕ್ಟ್ ಆಗ್ತಾರೆ, ಎಂಟರ್ ಆಗ್ತಾರೆ. ಈಗ ಒಂದಿಷ್ಟು ಲೀಡರ್ ಗಳಲ್ಲಿ ಯಾಕೆ ನಮ್ಮ ಜೀವನದಲ್ಲಿ ಸೋಲು ಮತ್ತೆ ಗೆಲುವು ಅನ್ನುವಂತ ವಿಚಾರಗಳಿದೆ. ಕೊನೆಗೆ ಕೆಲವೊಂದು ಸೆಕ್ಷನ್ಸ್ ಅಲ್ಲಿ ನಾನ್ಯಾರು ಅನ್ನುವಂಥದ್ದು ಪ್ರಶ್ನೆ. ನಾನು ಕೂಡ ವಿಡಿಯೋ ನೋಡಿದಾಗ ಮತ್ತೆ ನಾನು ರೀಕಾಲ್ ಮಾಡಿದಾಗ, ನಾನ್ ಯಾರು ಅಂತ ನೋಡಕ್ ಹೋದ್ರೆ ನಾವು ಸಾಕಷ್ಟು ಜನ ಏನ್ ಮಾಡ್ತೀವಿ ಗೊತ್ತಾ, ನಮ್ಮ ಹೆಸರು ಹೇಳ್ತೀವಿ. ಕರೆಕ್ಟಾ? ಯಾರಾದ್ರೂ ನೀನ್ ಯಾರು ಅಂದ್ರೆ ಏನ್ ಹೇಳ್ತೀವಿ ಹೇಳಿ? ಸಾಮಾನ್ಯ ನಮ್ಮ ಹೆಸರು ಹೇಳ್ತೀವಿ. ಕರೆಕ್ಟಾ? ಓಕೆ, ಎಷ್ಟ್ ಜನ ನೀವ್ ಯಾರಾದ್ರೂ ನಿಮ್ಮನ್ನ ಕೇಳಿ ನೀವ್ ಯಾರು ಅಂತ ಯಾರಾದ್ರೂ ನಿಮಗ್ ಪ್ರಶ್ನೆ ಮಾಡಿದ್ರೆ ನೀವೇನ್ ಹೇಳ್ತೀರಾ? ಯಾರಾದ್ರೂ ಹೇಳ್ಬೋದಾ? ನೀವ್ ಯಾರು ಅಂತ ಯಾರಾದ್ರೂ ನಿಮಗೆ ಪ್ರಶ್ನೆ ಮಾಡಿದ್ರೆ ನೀವೇನ್ ಆನ್ಸರ್ ಕೊಡ್ತೀರಾ? ಮಾತಾಡ್ಬೋದಾ? ಯಾರು ಮಾತಾಡ್ತೀರಾ ಫಸ್ಟ್? ನೀವ್ ಯಾರು ಅಂತ ಪ್ರಶ್ನೆ ಯಾರಾದ್ರೂ ಕೇಳಿದ್ರೆ ಏನ್ ಹೇಳ್ತೀರಾ ನೀವು? ಓಕೆ, ಮ್ಯೂಟ್ ಅನ್ಮ್ಯೂಟ್ ಸಿಸ್ಟಮ್ ಇಲ್ವಾ? ಮೆಸೇಜ್ ಹಾಕ್ಬಹುದಾ? ವಿಡಿಯೋ ಆನ್ ಆಗ್ತಾ ಇಲ್ಲ ಸರ್, ವಿಡಿಯೋ ಆನ್ ಆಗ್ತಾ ಇಲ್ಲ. ಯಾರ್ದು ವಿಡಿಯೋ ಆನ್ ಆಗ್ತಾ ಇಲ್ಲ? ನಿಮ್ದೇ ವಿಡಿಯೋ ಆನ್ ಆಗ್ತಾ ಇಲ್ವಾ? ಓಕೆ, ಚಂದ್ರ ಸರ್, ಹೋಸ್ಟ್ ಪುಟ್ಟು ಸರ್ ಇದೆ. ಓಕೆ, ಮಾತಾಡ್ಬೋದಾ ಯಾರಾದ್ರೂ? ಅದು ಮೆಸೇಜ್ ಮಾತ್ರ ಸರ್, ಒಂದು ಮೆಸೇಜ್ ಮಾತ್ರ ಹಾಕ್ಬೋದು. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತಲ್ಲ ಅಷ್ಟೇ. ಓಕೆ, ಆಯ್ತು. ಓಕೆ, ಥ್ಯಾಂಕ್ ಯು ಚಂದ್ರ ಸರ್. ಸೊ ಯಾರಾದ್ರೂ ಮೆಸೇಜ್ ಮಾಡ್ಬೋದು ನಾನ್ ಯಾರು ಅಂತ. ಅದಕ್ಕೆ ಸೆಕ್ಷನ್ಸ್ ಅಲ್ಲಿ ಬಂದಿರುವಂತದ್ದು ಎಪಿಸೋಡ್ ಅಲ್ಲಿ ಯಾವ್ದು ಅಂದ್ರೆ ನೀನ್ ಯಾರು ಅಂತ ಒಂದು ಪ್ರಶ್ನೆ ಬಂದಿದೆ. ಕರೆಕ್ಟಾ? ಓಕೆ, ಕರೆಕ್ಟ್. ಒಬ್ರು ಮೆಸೇಜ್ ಕೊಟ್ಟಿದ್ದಾರೆ, ನೇಮ್ ಹೇಳ್ತೀವಿ ಅಂತ. ಓಕೆ, ಕೆಲವ್ರು ಮೆಸೇಜ್ ಹಾಕಿದ್ರೆ ಇಲ್ಲ ಸರ್ ನಾನ್ ಯಾರು ಇಲ್ಲ, ಜಸ್ಟ್ ನೇಮ್ ಹೇಳ್ತೀವಿ. ಓಕೆ, ನೇಮ್ ಹೇಳ್ತೀವಿ. ಓಕೆ, ಗುಡ್. ನಮ್ಗೆ ಗೊತ್ತಿರೋದೊಂದೇ ಹೆಸರು ಹೇಳೋದಷ್ಟೇ, ನೇಮ್ ಹೇಳ್ತೀವಿ. ನೀನ್ ಯಾರು ಅಂದ್ರೆ ನಾನ್ ಗಿರೀಶ್ ಅಂತ. ನೀವ್ ಯಾರು ಅಂದ್ರೆ ಸೊ ನಿಮ್ ಹೆಸರು. ಇನ್ನೂ ಚೆನ್ನಾಗಿ ಕೇಳಿದ್ರೆ ನಾನ್ ಯಾರು ಅಂತ ಗೊತ್ತಿಲ್ವಾ, ಅವಾಗ ನಮ್ ತಂದೆ ಅಥವಾ ತಾಯಿ ಹೆಸರು ಹೇಳ್ತೀವಿ. ಕರೆಕ್ಟಾ? ಇನ್ನೂ ಚೆನ್ನಾಗ್ ಗೊತ್ತಾಗ್ಬೇಕಾ? ಓಕೆ, ಊರ್ ಹೇಳ್ತೀವಿ. ನಮ್ದು ಊರ್ ಯಾವ್ದು? ಇನ್ನೂ ಚೆನ್ನಾಗ್ ಗೊತ್ತಾಗಿಲ್ವಾ, ತಾಲೂಕ್ ಅಥವಾ ಡಿಸ್ಟ್ರಿಕ್ಟ್ ಹೇಳ್ತೀವಿ. ಕರೆಕ್ಟಾ? ಇದ್ ಬಿಟ್ರೆ ಬೇರೆ ಏನಾದ್ರೂ ಹೇಳೋದಕ್ಕೆ ಅವಕಾಶಗಳಿದ್ಯಾ? ಯಾರ್ ಬೇಕಾದ್ರೂ ಮಾತಾಡ್ಬೋದು. ಕರೆಕ್ಟಾ? ಇದನ್ ಬಿಟ್ಟು ಬೇರೆ ಏನ್ ಹೇಳೋದಕ್ಕೂ ಚಾನ್ಸೇ ಇಲ್ಲ. ನಾವ್ ಮಾಡೋ ಜಾಬ್ ಹೇಳ್ಬೋದು, ನನ್ ಕಂಪನಿ ಹೆಸರು ಹೇಳ್ಬೋದು. ಕರೆಕ್ಟಾ? ಅಥವಾ ನಾನು ಓದಿರುವಂತದ್ದು, ಸ್ವಲ್ಪ ಪರಿಚಯ ಇದ್ದವ್ರಿಗೆ ನಾನು ಇಂಥವ್ರ ಮಗ, ಇಷ್ಟು ಓದಿದೀನಿ, ಇಲ್ಲಿ ಕೆಲಸ ಮಾಡ್ತೇನೆ, ಓಕೆ ಈ ತರ ಲೈಫ್ ಸೆಟ್ಲ್ ಆಗಿದ್ದೀನಿ, ಬೆಂಗಳೂರು ಇದ್ದೀನಿ ಅಥವಾ ಎಲ್ಲೋ ಒಂದ್ ಕಡೆ ಇದ್ದೀನಿ, ಯಾವ್ದೋ ಒಂದು ಜಾಬ್ ಮಾಡ್ತೇನೆ, ಈ ತರ ಫ್ರೆಂಡ್ಗೆ ನಾನು ಪರಿಚಯ ಅಂತ. ಆದ್ರೆ ನಾವ್ ಅನ್ಕೊಂಡಿದ್ದು ಅದು, ಬಟ್ ಈ ವಿಡಿಯೋ ನೋಡಿದ್ಮೇಲೆ ನನ್ಗೆ ಅರ್ಥ ಆಗಿದ್ದು ಬೇರೆ. ಕರೆಕ್ಟಾ? ಸೊ ಹಂಗೆ ಎಲ್ಲರ ಲೈಫಲ್ಲೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಪ್ರಶ್ನೆಗಳಿಗೆ ಜೀವನ ಪರ್ಯಂತ ಆನ್ಸರ್ ಸಿಗಕ್ಕಾಗ್ದಿರೋ ವಿಷಯ ಸೊ ಈ ಒಂದು ಸಾಧನೆ ಸಲಹೆ ಕಾರ್ಯಕ್ರಮದಲ್ಲಿ ಸಿಗ್ತಾ ಇದೆ. ಎಷ್ಟ್ ಜನಕ್ಕೆ ಎಸ್ ಅಂತ ಅನ್ಸುತ್ತೆ? ಎಕ್ಸ್ಟ್ರಾರ್ಡಿನರಿ ಪರ್ಸನ್ಸ್ ಅಂತ ಹೇಳ್ಬೋದು ಸರ್. ಎಸ್, ಡೆಫಿನೆಟ್ಲಿ ಎಸ್. ಓಕೆ, ಎಸ್ ಅಂತ ಮೆಸೇಜ್ ಹಾಕಿದ್ರ, ಥ್ಯಾಂಕ್ ಯು ಸ್ನೇಹಿತರೆ. ಈಗ ಒಂದು ಕಾರ್ಯಕ್ರಮದಲ್ಲಿ ನನಗೇನ್ ಅರ್ಥ ಆಯ್ತು, ಈ 12 ಎಪಿಸೋಡ್ ಅಲ್ಲಿ ನಮ್ಗೆ ಏನ್ ಅರ್ಥ ಆಗ್ತದೆ, ಮತ್ತೆ ನಮ್ಮ ಲೀಡರ್ಸ್ ಗಳೇ ನೆಕ್ಸ್ಟ್ ಮಾತಾಡಕ್ ಹೋಗ್ತಾ ಇದಾರೆ, ಅದು ಕೇವಲ ಒಂದು ಬಿಸ್ನೆಸ್ ಆಗಲ್ಲ, ಕೇವಲ ಒಂದು ನಮ್ಮ ಬಿಸ್ನೆಸ್ ಗ್ರೋತಿಂಗ್ ಅಷ್ಟೇ ಆಗಲ್ಲ, ನಮ್ಮ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಲೈಫ್ ಅಲ್ಲಿ ನಾವ್ ಹೇಗೆ ಗ್ರೋತ್ ಆಗ್ಬಹುದು, ನಾವೆಲ್ಲರೂ ಕೂಡ ಹೇಗೆ ಮುಂದುವರಿಬಹುದು. ಕೇವಲ ನಮ್ಮ ಗ್ರೋತ್ ಅಷ್ಟೇ ಅಲ್ಲ, ಪ್ರತಿ ಭಾರತೀಯ ಒಬ್ಬೊಬ್ಬ ವ್ಯಕ್ತಿಯ ಗ್ರೋತ್ ದೇಶದ ಗ್ರೋತ್ ಆಗಿರುತ್ತೆ. ಫಸ್ಟ್ ದೇಶದ ಗ್ರೋತ್ ಮುಂಚೆ ನಾವು ಗ್ರೋತ್ ಆಗ್ಬೇಕು. ನಾವು ಗ್ರೋತ್ ಆಗೋದಕ್ಕೆ ಕಾರಣ ಯಾರು? ಸೊ ನಾನು ರೀಸೆಂಟ್ ಆಗಿ ಎಲ್ಲೊಂದ್ ಕಡೆ ಒಂದು ವಿಷಯ ಓದಿದೆ, ಏನು ಅಂದ್ರೆ ಪ್ರಪಂಚ ನಡೀತಾ ಇರೋದು 2 ವ್ಯಕ್ತಿಗಳಿಂದ. ಅದರಲ್ಲಿ ಮೊದಲನೇ ವ್ಯಕ್ತಿ ಮಾತ್ರ ಡಿಸೈಡ್ ಮಾಡ್ತಾರೆ, ಎರಡನೇ ವ್ಯಕ್ತಿ ಅಲ್ಲ. ಯಾರು ಅಂದ್ರೆ ಶ್ರೀಮಂತರಿಂದ ಮಾತ್ರ ಈ ಪ್ರಪಂಚ ಬೆಳೀತದೆ, ಹಣ ಇದ್ದವ್ರು ಮಾತ್ರ ಈ ಪ್ರಪಂಚ ಮುಂದುವರಿಸ್ತಾರೆ, ಹಣ ಇದ್ದವ್ರು ಮಾತ್ರ ಈ ಪ್ರಪಂಚ ಹೇಗಾಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ, ಹಣ ಇರೋದ್ರಿಂದ ಮಾತ್ರ ಪ್ರಪಂಚ ಗ್ರೋತ್ ನಡೀತದೆ. ಎಷ್ಟ್ ಜನಕ್ಕೆ ಹೌದು ಅನ್ಸುತ್ತೆ? ಹಣ ಇದ್ರೆ ಮಾತ್ರ ಪ್ರಪಂಚದಲ್ಲಿ ವ್ಯಾಲ್ಯೂ, ಗ್ರೋತಿಂಗ್ ಅಂಡ್ ಇನ್ನೊಬ್ರಿಗೆ ಸಪೋರ್ಟ್ ಆಗುವಂತದ್ದು. ಕರೆಕ್ಟಾ? ಹಾಗಾದ್ರೆ ಪ್ರಪಂಚದಲ್ಲಿ ಹಣ ಇರೋರು ಕೂಡ ಒಬ್ಬ ಮಾನವ ಮನುಷ್ಯ, ಹಣ ಇಲ್ಲದ್ರು ಕೂಡ ಮಾನವ ಮನುಷ್ಯ. ಆದ್ರೆ ಡಿಫ್ರೆನ್ಸ್ ಏನು?
ರೆಸ್ಪೆಕ್ಟ್ ಏನು ವ್ಯಾಲ್ಯೂ ಏನು ಅಂದ್ರೆ, ಸೊ ಹಣ ಇದ್ದವರು ಅವರ ಯೋಚನೆ ಬೇರೆ ಇರುತ್ತೆ, ಹಣ ಇಲ್ದವ್ರ ಯೋಚನೆ ಮತ್ತೊಂದಿರುತ್ತೆ. ಬಟ್ ಎಲ್ರೂ ಕೂಡ ಕನ್ಸಿರುತ್ತೆ, ಆದ್ರೆ ಆ ಕನ್ಸನ್ನ ನನ್ಸ್ ಮಾಡುವಂತ ಯೋಚನೆ ಮತ್ತೆ ಯೋಜನೆ ಹದಲು ಬದಲಿರುತ್ತೆ. ಸೊ ವೇರಿಯೇಷನ್ಸ್ ಇರುತ್ತೆ, ತೂಕ ಜಾಸ್ತಿ ಮತ್ತೆ ಕಡಿಮೆ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ನಾನು ಒಂದು ಸಲಹೆ ಕಾರ್ಯಕ್ರಮದಲ್ಲಿ ಏನ್ ತಿಳ್ಕೊಂಡ್ರೆ, ಶ್ರೀಮಂತರ ಮನಸ್ಥಿತಿಯ ವ್ಯಕ್ತಿಗಳು ಅಲ್ಲಿ ಸರ್ ಒಂದ್ ಮೆಸೇಜ್ ಕೊಡ್ಬೋದಾಗಿತ್ತು ನಮ್ಮ ಅಪ್ಲಿನ್ ಪುಟ್ಟ ಸರ್. ಏನಂದ್ರೆ, ಶ್ರೀಮಂತರ ವ್ಯಕ್ತಿಗಳು ಅವಕಾಶಗಳ ಮೇಲೆ ಗಮನ ಹರಿಸ್ತಾರೆ ಅಂತ. ಆದ್ರೆ ಒಂದು ಸೆಂಟೆನ್ಸ್ ಕ್ರಿಯೇಟ್ ಮಾಡಿದ್ರೆ ಏನಂದ್ರೆ, ಶ್ರೀಮಂತರ ವ್ಯಕ್ತಿಗಳ ನಡುವೆ ಶ್ರೀಮಂತರ ಮನಸ್ಥಿತಿಯ ವ್ಯಕ್ತಿಗಳು ಅವಕಾಶಗಳ ಮೇಲೆ ಗಮನ ಹರಿಸ್ತಾರೆ. ಅಂದ್ರೆ ಇದಕ್ಕೆ ಏನಂದ್ರೆ, ಅದ್ರ ಆಪೋಸಿಟ್ ನಾವೇನಾದ್ರು ಯೋಚನೆ ಮಾಡ್ಬೇಕು ಅಂತ ಹೊರಟ್ರೆ ಸ್ನೇಹಿತರೆ, ಶ್ರೀಮಂತ ವ್ಯಕ್ತಿಯ ನಡುವೆ ಆ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ನಾವು ಶ್ರೀಮಂತರಾಗೋದಕ್ಕೆ ಮತ್ತೆ ಬಡವರಾಗೋದಕ್ಕೆ ಕೇವಲ ಮನ್ಸು ಕಾರಣ ಅನ್ನೋದು ನಮ್ಮ ಒಂದು ಏನ್ ಸಾಧನೆ ಸಲಹೆ ಕಾರ್ಯಕ್ರಮ ಇದೆ ಅದರ ಒಂದು ಅಭಿರುಚಿ ಆಗಿರುತ್ತೆ. ಯಾಕೆ ಮನ್ಸಿದ್ದವ್ರು ಅಥವಾ ದೊಡ್ಡ ಸ್ಟ್ರಾಂಗ್ ಆಗಿ ಮೈಂಡ್ ಸೆಟ್ ಮಾಡಿದವರು, ಕನ್ಸಿದ್ದವ್ರು, ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು ಅನ್ನೋರು ಮಾತ್ರ ಶ್ರೀಮಂತರಾಗ್ತಿದ್ದಾರೆ. ಯಾಕೆ ಉಳ್ದವರು ನಾವುಗಳು ಒಂದಿಷ್ಟು ಜನ ಯಾಕೆ ಇನ್ನು ನಾವು ಶ್ರೀಮಂತರ ಆಗ್ತಾ ಇಲ್ಲ ಅಂದ್ರೆ, ಆ ಮನಸ್ಥಿತಿ ಅಂತ ಇದೆಯಲ್ಲ, ಅದೆಲ್ಲೋ ಒಂದ್ ಕಡೆ ಪರ್ಸೆಂಟೇಜ್ ವ್ಯಾಲ್ಯೂ ಕಡಿಮೆ ಇದೆ. ಹೌದಾ? ಕರೆಕ್ಟಾ? ಎಸ್. ಈಗ ನಾವು ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕಳಪೆ ಮೆಂಟಾಲಿಟಿ ಇರುವಂತ ವ್ಯಕ್ತಿಗಳು ಏನು ಅಂದ್ರೆ, ಯಾವ್ದನ್ನೇ ನಾವು ನೋಡಕ್ ಹೋದಾಗ, ಯಾವುದೇ ಒಂದು ಹೊಸ ವಿಚಾರಗಳು ಬಂದಾಗ, ಯಾವುದೇ ಒಂದು ಅವಕಾಶಗಳು ಬಂದಾಗ, ಯಾವ್ದಾದ್ರು ಒಂದು ಒಳ್ಳೆ ಸಿಗುತ್ತೆ ಅಂತ ಹೋದಾಗ ಡಿಸಿಷನ್ಸ್ ಅವ್ರದಿರಲ್ಲ. ಅವ್ರು ಏನ್ ಮಾಡ್ತಾರೆ, ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ನಮ್ಮ ಡಿಸಿಷನ್ಸ್ ನಮ್ ಕೈಲಿರಲ್ಲ, ನಾರ್ಮಲ್ ಮೆಂಟಾಲಿಟಿ ಪೀಪಲ್ಸ್ ಗಳದು ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಮತ್ತೊಬ್ಬರನ್ನ ಕೇಳುವಂಥದ್ದು, ಮತ್ತೊಬ್ಬರ ಡಿಸಿಷನ್ಸ್ ಮೇಲೆ ನಮ್ ಬದುಕಾಗಿರುತ್ತೆ, ಮತ್ತೊಬ್ಬರ ಏನಂತಾರೆ ಆಯ್ಕೆಗಳ ಮೇಲೆ ನಮ್ಮ ಆಯ್ಕೆ ಇರುತ್ತೆ. ಮತ್ತೊಬ್ಬರ ಎಸ್ ನಿಮ್ ಕೈಲಿ ಆಗತ್ತೆ ಅಂದ್ರೆ ಓಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀವಿ, ಆದ್ರೆ ಶ್ರೀಮಂತರ ಅದಲ್ಲ, ಅದಕ್ಕೆ ವಿರುದ್ಧವಾಗಿರ್ತಾರೆ, ಎಲ್ಲದೂ ಕೂಡ ಓನ್ ಡಿಸೈಡ್ ಮಾಡ್ತಾರೆ. ಸ್ನೇಹಿತರೆ, ನಾವು ಮೋದಿ ಕೇರ್ ಬಿಸ್ನೆಸ್ ಶುರು ಮಾಡಿದಾಗ ಸುಮಾರು ಲೀಡರ್ಸ್ ಗಳು ನಮ್ಮ ಅಪ್ಲೈನ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ, ಅಥವಾ ನಾವು ವರ್ಕ್ಶಾಪ್ ಹೋಗ್ಬೇಕಾರೆ, ಟ್ರೈನಿಂಗ್ಸ್ ಗಳಿಗೆ ಹೋಗ್ಬೇಕಾರೆ, ಪ್ರೋಗ್ರಾಮ್ ಗಳಿಗೆ ಹೋಗ್ಬೇಕಾರೆ, ನಮಗೆ ಮೋದಿ ಕೇರ್ ಆರಂಭ ಮಾಡ್ಬೇಕಾರೆ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಅಥವಾ ಒಂದು ವರ್ಷನೋ 6 ತಿಂಗಳು 2 ವರ್ಷನೋ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಈ ಬಿಸ್ನೆಸ್ ವ್ಯಾಲ್ಯೂ ನಮ್ಗೆ ಡೆಪ್ತ್ ಅರ್ಥ ಆಗುತ್ತೆ. ಕರೆಕ್ಟಾ? ಆದ್ರೆ ನಾವ್ ಬೇರೆಯವ್ರ ಮೇಲೆ ಕನ್ಸ್ ಕಾಣ್ತೀವಿ, ನಾವ್ ಅವ್ರ ತರ ಆಗ್ಬೇಕು, ಇವ್ರ ತರ ಆಗ್ಬೇಕು ಅಂತ. ಆ ಕನ್ಸ್ ಬಂದಿದೆ ಎಲ್ಲಿ ಗೊತ್ತಾ? ನಮ್ಮ ಮನಸ್ಥಿತಿಗಳ ಚೇಂಜ್ ಮಾಡ್ಕೊಂಡಾಗ. ಆ ಕನ್ಸುಗಳು ಕ್ರಿಯೇಟ್ ಆಗಿದೆ ಎಲ್ಲಿ ಗೊತ್ತಾ? ಮನಸ್ಥಿತಿಗಳು ನಾವು ಸೀರಿಯಸ್ ತಗೊಂಡಾಗ. ಕರೆಕ್ಟ್ ಅಲ್ವಾ? ಯಾವುದೇ ಕಾರಣಕ್ಕೂ ಪರಿಸ್ಥಿತಿ ಇಲ್ಲ. ಎಷ್ಟೋ ಜನ ಪರಿಸ್ಥಿತಿಗಳ ಮೇಲೆ ಡಿಪೆಂಡ್ ಆದಾಗ ಡೆಫಿನೆಟ್ಲಿ ಮನಸ್ಥಿತಿ ಯಾವತ್ತೂ ಕೂಡ ಗೆಲ್ಲಕ್ಕಾಗಲ್ಲ. ಯಾವಾಗ ನಾವು ಮನಸ್ಥಿತಿನ ಗೆಲ್ತೀವಿ ಅವಾಗ ಪರಿಸ್ಥಿತಿ ಸೋಲಾಗುತ್ತೆ, ಮನಸ್ಥಿತಿ ಗೆಲ್ಲುತ್ತೆ. ಸರಿನಾ? ಸೊ ಅದಕ್ಕೆ ನಮ್ಮ ಪ್ರಭಾ ಮೇಡಮ್ ಒಂದ್ ಮೆಸೇಜ್ ಕೊಡ್ತಾರೆ. ಪ್ರಭಾ ಮೇಡಮ್ ಮೆಸೇಜ್ ಕೂಡ ನನಗೆ ಬಹಳ ಇನ್ಸ್ಪಿರೇಷನ್ ಆಯ್ತು. ಏನು ಅಂದ್ರೆ, ನೋಡಿ, ನಮ್ಮ ಬಿಸ್ನೆಸ್ಗೆ ಲಕ್ಷಾಂತರ ಜನ ಮೋದಿಗೆ ಬಿಸ್ನೆಸ್ ಶುರು ಮಾಡ್ತಾರೆ. ಕರೆಕ್ಟಾ? ಒಂದು ತಿಂಗಳಿಗೆ ಲಕ್ಷಾಂತರ ಜನ ಮೋದಿಗೆ ಬಿಸ್ನೆಸ್ ಶುರು ಮಾಡ್ತಾರೆ. ಎಲ್ಲರೂ ಕೂಡ ಬಿಸ್ನೆಸ್ ಗ್ಯಾರಂಟಿ ಗೆಲ್ತಾರ? 100% ಗೆಲ್ಲಕ್ ಸಾಧ್ಯನೇ ಇಲ್ಲ. ಬರೀ ಮೋದಿ ಕೇರ್ ಒಂದೇ ವಿಷಯ ಅಲ್ಲ ಸ್ನೇಹಿತರೆ, ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಒಂದು ಜಾಬ್ ಆಗಿರ್ಬೋದು, ಯಾವುದೇ ಅವ್ರದೇ ಇಂಡಿಪೆಂಡೆಂಟ್ ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ ಆಗಿರ್ಬೋದು, ಕೆಲವೊಂದ್ ಕಡೆ ಲಾಸ್ ಆಗುತ್ತೆ, ಕೆಲವೊಂದ್ ಕಡೆ ಗ್ರೋತ್ ಅಷ್ಟೇ ಇರುತ್ತೆ. ಯಾಕೆ ಲಾಸು ಮತ್ತೆ ಯಾಕೆ ಗ್ರೋತ್ ಅಂದಾಗ ಪ್ರಭಾ ಮೇಡಮ್ ಮೆಸೇಜ್ ಕೊಡ್ತಾರೆ. ಏನ್ ಮೆಸೇಜ್ ಅಂದ್ರೆ, ನಾನ್ ಮೋದಿ ಕೇರ್ ಆರಂಭ ಮಾಡ್ಬೇಕಾದ್ರೆ ನಮ್ಮ ಹಸ್ಬೆಂಡ್ ಈ ಬಿಸ್ನೆಸ್ ನ ಬೇಡ ಅಂದ್ರು. ನಾನ್ ಮೋದಿ ಕೇರ್ ಶುರು ಮಾಡ್ಬೇಕಾದ್ರೆ ನಮ್ಮ ಮಕ್ಳಿಗೆ ನಾನ್ ಸರಿಯಾಗಿ ಸ್ಕೂಲಿಗೆ ಕಳ್ಸಕ್ ಆಗ್ತಾ ಇರ್ಲಿಲ್ಲ, ಕಷ್ಟ ಆಗ್ತಿತ್ತು. ಆದ್ರೂ ಕೂಡ ಏನೋ ಒಂದು ಗಟ್ಟಿ ಮನ್ಸು, ನಾನ್ ಮಾಡ್ಬೇಕು ಅನ್ನೋ ನಿರ್ಧಾರ ಇವತ್ತು ನಾನು ಮೋದಿ ಕೇರ್ಲಿ ಅಚೀವ್ ಮಾಡಿದೀನಿ ಅಂತ. ಸೊ ಆ ನಿರ್ಧಾರ ಅನ್ನೋದೇ ಮನಸ್ಥಿತಿ ಅಂತ ಹೇಳ್ತಾರೆ. ಆದ್ರೆ ಅದೇ ಪ್ರಭಾ ಮೇಡಮ್ ತರ ಸುಮಾರು ಸಾವಿರಾರು ಜನ ಒಂದಿಷ್ಟು ಬಿಸ್ನೆಸ್ ನ ಶುರು ಮಾಡ್ತಾರೆ. ಯಾಕೆ ಎಲ್ಲ ಪ್ರಭಾ ಮೇಡಮ್ ಆಗ್ಲಿಲ್ಲ ಅಂದ್ರೆ, ಪ್ರಭಾ ಮೇಡಮ್ ತರ ಮನಸ್ಥಿತಿ ಎಲ್ಲರೂ ಕೂಡ ಆ ಮನಸ್ಥಿತಿ ಇರ್ಲಿಲ್ಲ. ಹೌದಾ? ಸೊ ಅದಕ್ಕೆ ಮತ್ತೊಂದು ನಮ್ಮ ಅಪ್ಲೈನ್ಸ್ ನಮ್ಮ ಪುಟ್ಟ ಸರ್ ಮೆಸೇಜ್ ಕೊಟ್ರು. ಏನಂದ್ರೆ, ಆರಂಭದಲ್ಲಿ ಮೋದಿ ಕೇರ್ ಬಿಸ್ನೆಸ್ ಶುರು ಮಾಡ್ಬೇಕಾದ್ರೆ ರೀಸೆಂಟ್ ಆಗಿ ಹೋದ್ವಾರನು ಕೂಡ ಹೇಳಿದ್ದಾರೆ. ಏನು ಅಂದ್ರೆ, ರವಿ ಬೆಳಗೆ ಸರ್ ಅವ್ರು ಇವತ್ತು ನಮ್ ಜೊತೆಗೆ ಇಲ್ಲ. ಅವ್ರು ಮೆಸೇಜ್ ಕೊಡ್ತಾರೆ ಅಂದ್ರೆ, ನೀವು ಜೀವನದಲ್ಲಿ ಏನಾದ್ರು ಮುಂದೆ ಬರ್ಬೇಕು ಅಂತ ಹೊರಟ್ರೆ, ನೀವೇನಾದ್ರೂ ಜೀವನದಲ್ಲಿ ಸಾಧಿಸ್ಬೇಕು ಅಂತ ಹೊರಟ್ರೆ, ನೀವ್ ಯಾವ್ದೇ ಒಂದು ಏನಂತಾರೆ ಇರೋ ಜಾಗದಲ್ಲಿ ಯಾರು ನಿಮ್ಗಿಂತ ಬೆಟರ್ ಆಗಿದ್ದಾರೆ, ಯಾರು ನಿಮ್ಗಿಂತ ಬೆಸ್ಟ್ ಇದಾರೆ, ಯಾರು ನಿಮ್ಗಿಂತ ಸಕ್ಸಸ್ ಆಗಿದ್ದಾರೆ, ನಿಮ್ಗಿಂತಲೂ ಕೂಡ ಚೆನ್ನಾಗಿದ್ದಾರೆ, ನಿಮ್ಗಿಂತಲೂ ಟಾಪ್ ಅಲ್ಲಿ ಇದಾರೆ, ಅವ್ರ ಜೊತೆ ಇರುವಂತದ್ದು ಒಂದ್ ಒಳ್ಳೆ ಮನಸ್ಥಿತಿ. ನಾವೇನ್ ಮಾಡ್ತೀವಿ, ನಮ್ ಜೊತೆ ನಮ್ಗೆ ಅಡ್ಜಸ್ಟ್ ಆಗೋದು, ನಮ್ ಮೆಂಟಾಲಿಟಿಗೆ, ನಮ್ಮ ಏನಂತಾರೆ ಕಲಿಕೆಗೆ, ನಮ್ ತರ ನಾಲೆಡ್ಜ್ ಇರೋರು, ನಮ್ ತರ ಮೆಂಟಾಲಿಟಿ ಇರೋ ಜೊತೆ ನಾವು ಕನೆಕ್ಟ್ ಆದ್ರೆ ಜೀವನ ಪರ್ಯಂತ ನಾವ್ ಅದೇ ತರ ಇರ್ತೀವಿ. ಅದಕ್ಕೆ ನಾವ್ ಯಾವ್ದೇ ಒಂದು ಹಂತಕ್ಕೆ ಹೋಗ್ಬೇಕಂದ್ರೆ, ನಾನ್ ಯಾವ ಹಂತಕ್ಕೆ ಹೋಗ್ಬೇಕಂತ ಕನ್ಸಿದ್ಯಲ್ಲ, ಆ ಹಂತದಲ್ಲಿ ಇರುವಂತ ವ್ಯಕ್ತಿಗಳ ಜೊತೆಗೆ ನಮ್ಮ ಸಂಪರ್ಕ ಚೆನ್ನಾಗಿದ್ರೆ, ಕಮ್ಯುನಿಕೇಶನ್ ಚೆನ್ನಾಗಿದ್ರೆ, ನಾವ್ ಅವ್ರ ಜೊತೆ ಒಡನಾಟ ಚೆನ್ನಾಗಿದ್ರೆ, ನಾವ್ ಒಂದಿನ ಅವ್ರ ತರ ಆಗ್ತೀವಿ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಎಷ್ಟೋ ಜನ ಗಾರ್ಮೆಂಟ್ಸ್ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ಗಾರ್ಮೆಂಟ್ಸ್ ಅಲ್ಲಿ ಫಸ್ಟ್ ಆರಂಭದಲ್ಲಿ ಏನ್ ಗೊತ್ತಾ, ಏನಂತಾರೆ ಐರನ್ ಕೆಲ್ಸಗಳು ಕೊಡ್ತಾರೆ,
ಕರೆಕ್ಟಾ? ಅದಾದ್ಮೇಲೆ ಬೇರೆ ಬೇರೆ ಕೆಲಸಗಳು ಕೊಡ್ತಾರೆ. ಅದಾದ್ಮೇಲೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮೇಲೆ ಟೈಲರ್ ಕೆಲಸ ಚೆನ್ನಾಗಿ ಕಲ್ತು ಟೈಲರ್ ಆಗ್ತಾರೆ. ಟೈಲರ್ ಇಂದ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ಸೂಪರ್ವೈಸರ್ ಆಗ್ತಾರೆ. ಸ್ವಲ್ಪ ಸೂಪರ್ವೈಸರ್ ಚೆನ್ನಾಗಿ ಆಕ್ಟಿವ್ ಮಾಡಿ ಪೀಸ್ ನ ಚೆನ್ನಾಗಿ ಕಂಟಿನ್ಯೂ ಮಾಡಿ ಸೊ ಏನು ವರ್ಕ್ ನ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ರೆ, ಚೆನ್ನಾಗಿ ವರ್ಕರ್ಸ್ ಗಳನ್ನ ಆಕ್ಟಿವ್ ಮಾಡಿದ್ರೆ, ವರ್ಕರ್ ಗಳಿಂದ ಚೆನ್ನಾಗಿ ಪ್ರಮೋಟ್ ಆಗ್ತಾ ಇದ್ದಾಗ ಏನಾಗುತ್ತೆ, ಆ ಸೂಪರ್ವೈಸರ್ ಇಂದ ನಾಳೆ ಒಂದಿನ ಅವರು ಸೊ PMO ಆಗ್ಬಹುದು, GMO ಆಗ್ಬಹುದು. ಕರೆಕ್ಟಾ? ಆದ್ರೆ ಎಷ್ಟೋ ಜನಗಳ ಮೈಂಡ್ ಸೆಟ್ ಹೆಂಗ್ ಗೊತ್ತಾ, ನಾನ್ ಟೈಲರೇ ಸಾಕು, ನಾನ್ ನೆಕ್ಸ್ಟ್ ಲೆವೆಲ್ಗೆ ಯೋಚನೆ ಮಾಡೋದ್ ಬೇಡ ಅಂತ. ಕರೆಕ್ಟಾ? ಅದೇ ತುಂಬಾ ಜನಗಳಲ್ಲಿ ಎಷ್ಟೋ ಜನ ಹೋಟೆಲ್ ಅಲ್ಲಿ ಕ್ಲೀನರ್ ಆದವರು ಒಂದಿನ ಹೋಟೆಲ್ ಮಾಲೀಕರಾಗಿದ್ದಾರೆ. ಎಷ್ಟೋ ಜನ ಕ್ಲೀನರ್ ಆದವರು ಕ್ಲೀನರ್ ಆಗೇ ಇದ್ದಾರೆ 60 ವರ್ಷ ಆದ್ರೂ ಕೂಡ. ಇದಕ್ಕೆಲ್ಲ ಕಾರಣ ಸ್ನೇಹಿತರೆ ಕೇವಲ ಮನಸ್ಥಿತಿ, ಅವ್ರು ಮಾಡೋ ಡಿಸಿಷನ್ಸ್ ಇವತ್ತು ಅವ್ರನ್ನ ದೊಡ್ಡ ಹಂತಕ್ಕೆ ಕರ್ಕೊಂಡು ಹೋಗಿದೆ. ಸೊ ಅದಕ್ಕೆ ರವಿ ಬೆಳಗೆರೆ ಸರ್ ಸ್ಟೋರಿ ಅವ್ರು ಏನು ಅಂದ್ರೆ, ಯಾರು ನಿಮ್ ಜೀವನದಲ್ಲಿ ಏನಾಗ್ಬೇಕು ಅಂತ ನೀವು ಕಲ್ಸ್ಕೊಂಡಿದ್ರಲ್ಲ ಅವ್ರ ತರ ನೀವು ವರ್ತನೆ ಮಾಡಕ್ ರೆಡಿ ಆದ್ರೆ ಮಾತ್ರ ನೀವು ಅವ್ರ ತರ ಆಗ್ತೀರಾ ಅನ್ನೋದು. ಸ್ನೇಹಿತರೆ ಈ ತರ ಸ್ಟೋರಿಗಳು ನಾವಿಲ್ಲಿ ಅಟೆಂಡ್ ಆಗ್ಬೇಕಾದ್ರೆ ನಮ್ಮ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು, ನಾವು ಯಾರ ತರ ಕನ್ಸ್ ಕಾಣ್ತಿದೀವಿ, ಯಾರ ತರ ಆಗ್ಬೇಕು ಅಂತ ಅನ್ಕೋತೀವಿ, ಅವರೆಲ್ಲ ವಿಷಯ ನಮ್ ಜೊತೆ ಗೊತ್ತಾದಾಗ ಡೆಫಿನೆಟ್ಲಿ ಒಂದಿನ ನಾವೆಲ್ಲರೂ ಸೇರಿ ಅವ್ರ ತರ ಆಗೋದಕ್ಕೆ ಯಾವ್ದೇ ಕಾರಣಕ್ಕೂ ಸಂದೇಹನೇ ಇಲ್ಲ ಸ್ನೇಹಿತರೆ, ಡೌಟೇ ಇಲ್ಲ. ಬಟ್ ನಾವು ಕ್ಲಾರಿಟಿ ಆಗಿ ನಾವು ನಮ್ಮ ಮನಸ್ಥಿತಿನ ಸ್ಟ್ರಾಂಗ್ ಆಗಿ ತಗೊಂಡ್ರೆ ಡೆಫಿನೆಟ್ ನಾವೆಲ್ಲರೂ ಕೂಡ ವಿನ್ ಆಗೇ ಆಗ್ತೀವಿ. ಓಕೆ ಎಸ್ ಸ್ನೇಹಿತರೆ, ಇವಾಗ ಮತ್ತೊಂದು ಒಂದು ಸಾಕಷ್ಟು ವಿಚಾರಗಳು ನಾವು ನೆಕ್ಸ್ಟ್ ಮಾತಾಡ್ತಾ ಬರೋಣ. ಒಂದಿಷ್ಟು ವಿಷಯಗಳು ಗೊತ್ತಾಗಿದೆ. ಸೋಲೋದಕ್ಕೆ ಕಾರಣ ಯಾರು, ಗೆಲ್ಲೋದಕ್ಕೆ ಕಾರಣ ಯಾರು, ನಾವ್ಯಾರು ಅಂತ ಕೇವಲ ನಾವೇ ಹೇಳ್ಬೇಕಾ, ನಾವ್ಯಾರು ಅಂತ ಈ ಪ್ರಪಂಚ ಹೇಳ್ಬೇಕಾ, ನಾವ್ಯಾರು ಅಂತ ಸೊಸೈಟಿ ನಮ್ಮನ್ನ ಪರಿಚಯ ಮಾಡ್ಕೊಡ್ಬೇಕಾ, ನಾವ್ಯಾರು ಅಂತ ನಾವು ಮಾಡುವಂತ ಕೆಲ್ಸ ನಮ್ ಬಗ್ಗೆ, ಆ ಕೆಲ್ಸ ನಮ್ ಬಗ್ಗೆ ಮಾತಾಡ್ಬೇಕಾ, ಅದಕ್ಕೆಲ್ಲ ಒಂದೇ ಒಂದು ಯಾವ್ದು ಅಂದ್ರೆ ನಮ್ಮ ಮನ್ಸ್ ಬಗ್ಗೆ ನಾವೆಲ್ಲರೂ ಕೂಡ ಮತ್ತೊಂದ್ಸಲಿ ಸ್ಟ್ರಾಂಗ್ ಆಗಿ ಮೈಂಡ್ ಸೆಟ್ ಮಾಡುವಂತ ಕೆಲಸಗಳನ್ನ ಮುಂದೊಂದಿನ ಮಾಡೋಣ. ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ ಈ ಒಂದು ಕಾರ್ಯಕ್ರಮನ ಸಾಧನೆಗೆ ಸಲಹೆ ಕಾರ್ಯಕ್ರಮನ ಅವರೆಷ್ಟು ಸೀರಿಯಸ್ ತಗೊಂಡಿದ್ದಾರೆ, ಅವರ ಒಂದು ಏನಂತಾರೆ ಲೈಫ್ ಅಲ್ಲಿ ಎಷ್ಟು ಅಡಾಪ್ಟೇಷನ್ಸ್ ಮಾಡಿದ್ದಾರೆ, ಎಷ್ಟು ಸೀರಿಯಸ್ ಆಗಿದ್ದಾರೆ ಅನ್ನುವಂಥದ್ದು ಒಂದಿಷ್ಟು ವಿಚಾರಗಳನ್ನ ನಿಮ್ ಜೊತೆಗೆ ಒಂದ್ ಸಣ್ಣ ಚರ್ಚೆ. ಸೊ ನಾವೆಲ್ಲರೂ ಕೂಡ ಆ ವ್ಯಕ್ತಿನ ವೆಲ್ಕಮ್ ಮಾಡೋಣ. ಇವತ್ತು ಈ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ಓಕೆ ಒಂದ್ ಒಳ್ಳೆ ಜಾಬ್ ಇದ್ರು ಕೂಡ ಆ ಜಾಬ್ ನ ರಿಸೈನ್ ಮಾಡಿ ಸೊ ಮೋದಿ ಕೇರ್ ಆ ಜಾಬ್ ಗಿಂತ ದೊಡ್ಡ ಬಿಸ್ನೆಸ್, ಓಕೆ ನಾನ್ ಸೀರಿಯಸ್ ತಗೊಂಡ್ರೆ ನಾನ್ ಮುಂದೊಂದ್ ದಿನ ದೊಡ್ಡ ಸಾಧನೆ ಮಾಡೇ ಮಾಡ್ತೀನಿ, ಆ ಶಕ್ತಿ ನನ್ಗಿದೆ, ಆ ಟ್ಯಾಲೆಂಟ್ ನನ್ನಲ್ಲಿದೆ, ಆ ಬುದ್ಧಿಶಕ್ತಿ ನನ್ನಲ್ಲಿದೆ, ನಾನೇನಾದ್ರು ಮಾಡ್ತೀನಿ ಹಾಟ ಇಟ್ಕೊಂಡು ಈ ಬಿಸ್ನೆಸ್ ಬಹಳ ಸೀರಿಯಸ್ ತಗೊಂಡು ಇವತ್ತು ಚನ್ನಪಟ್ಟಣ ಭಾಗದಲ್ಲಿ ದೊಡ್ಡ ಒಂದು ಬಿಸ್ನೆಸ್ ನ ಬಿಲ್ಡ್ ಮಾಡಿದಂತ ವ್ಯಕ್ತಿ. ಸೊ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸೊ ರೀಸೆಂಟ್ ಆಗಿ ಒಂದು ಡೈಮಂಡ್ ಡೈರೆಕ್ಟರ್ ನ್ಯಾಷನಲ್ ಲೆವೆಲ್ ಅಚೀವ್ ಮಾಡಿ ಸೊ ಕಾರ್ಯಚೂರಾದಂತ ನಮ್ಮ ಚನ್ನಪಟ್ಟಣ ಚಂದ್ರ ಸರ್ನ ಒಂದು ಪ್ರೀತಿ ಚಪ್ಪಳ ಮುಖಾಂತರ ನೆಟ್ ಮಾಡೋಣ. ಸೊ ಅವರು ಈ ಸಾಧನೆ ಒಂದ್ ಸಲಹೆ ಕಾರ್ಯಕ್ರಮನ ಎಷ್ಟು ಪ್ರೀತಿಯಿಂದ ಎಷ್ಟು ಅವ್ರ ವಿಚಾರನ ಎಷ್ಟು ಅಡಾಪ್ಟ್ ಮಾಡಿದ್ದಾರೆ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಕೇಳೋಣ. ಎಸ್ ಹಾರ್ಟ್ಲಿ ವೆಲ್ಕಮ್ ಚಂದ್ರ ಸರ್. CPT ಚಂದ್ರ ಸರ್ ಕೇಳಿಸ್ತಿದ್ಯಾ? CPT ಚಂದ್ರ ಸರ್ ಓಕೆ. ಸೌಮ್ಯ ಮೇಡಮ್ ಹೋಸ್ಟ್ ಯಾರ್ದಿದೆ? ಓಕೆ ಆಂಗ್ರೇಜ್ ಮಾಡೋದು. ಮೇ ಬಿ ಹಾ ಓಕೆ ಮೇ ಬಿ ಚಂದ್ರ ಸರ್ದು ಮತ್ತೆ ಡಿಸ್ಕನೆಕ್ಟ್ ಆಗಿದೆ ಅನ್ಕೋತೀನಿ. ಎಸ್ ಸ್ನೇಹಿತರೆ ಬರ್ತಾರೆ. ಚಂದ್ರ ಸರ್ ಒಂದ್ಸಲಿ ಕಾಲ್ ಮಾಡಿ ಚಂದ್ರ ಸರ್ಗೆ ರೀಕನೆಕ್ಟ್ ಆಗಿ ಬೇಗ ಅಂತ. ಎಸ್ ಬಂದ್ರು. ಎಸ್ ಹಾರ್ಟ್ಲಿ ವೆಲ್ಕಮ್ ಚಂದ್ರ ಸರ್ ಅಂಡ್ ಸೌಮ್ಯ ಮೇಡಮ್. ಸೊ ಚಂದ್ರ ಸರ್ ಹಾರ್ಟ್ಲಿ ವೆಲ್ಕಮ್. ಎಸ್ ಚಂದ್ರ ಸರ್ ವಾಯ್ಸ್ ಕೇಳಿಸ್ತಾ ಇಲ್ಲ. ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಹಾರ್ಟ್ಲಿ ವೆಲ್ಕಮ್ ಸರ್. ಅನ್ಮ್ಯೂಟ್ ಆಗ್ತಾ ಇರಲಿಲ್ಲ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ವಂಡರ್ಫುಲ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಇವತ್ತು ಆಲ್ರೆಡಿ ಎಕ್ಸಲೆಂಟ್ ಆಗಿ ಸಾಧನೆಗೊಂದು ಸಲಹೆ ಕಾರ್ಯಕ್ರಮ ಬರ್ತಾ ಇರುವಂತದ್ದು. ಸುಮಾರು 12 ಎಪಿಸೋಡ್ಗಳು ರೀಚ್ ಆಗಿರುವಂತದ್ದು. ಕೇಳಿಸ್ತಿದೆ ಸರ್ ವಾಯ್ಸು? ಎಸ್ ಸರ್ ಕೇಳಿಸ್ತಿದೆ ಸರ್. ಓಕೆ, ನನ್ಗೆ ಒಂದು ಕ್ಲಾರಿಟಿ ಸಿಕ್ಕಿದ್ದೇನಪ್ಪ ಅಂತ ಹೇಳಿದ್ರೆ, ಎಲ್ಲಾ ಎಪಿಸೋಡ್ಗಳು ಅರ್ಥ ಮಾಡ್ಕೊಂಡಾಗ, ಒಂದ್ ನಿಮಿಷ ಸರ್. ಎಸ್ ಸರ್. ಇನ್ನೊಂದು ಮೊಬೈಲ್ ಅಲ್ಲಿ ಬ್ಲೂಟೂತ್ ಕನೆಕ್ಟ್ ಆಗ್ಬಿಟ್ಟಿತ್ತು, ಸಾರಿ. ಓಕೆ. ಅರ್ಥ ಆಗಿದ್ದು ಏನು ಅಂತ ಹೇಳಿದಾಗ, ಸಾಕಷ್ಟು ಜನಗಳು ಲೀಡರ್ಗಳು ಒಂದು ಮಾಹಿತಿ ಕೊಟ್ಟಾಗ, ಸಾಧನೆ ಮಾಡುವಂತ ವ್ಯಕ್ತಿಗಳ ಬಗ್ಗೆ ನಾನು ತಿಳ್ಕೊಂಡಾಗ ನನ್ಗೆ ಅರ್ಥ ಆಗಿದ್ದು, ಸಾಕಷ್ಟು ಜನ ರಿಚೆಸ್ಟ್ ಪೀಪಲ್ಸ್ ಗಳು ಏನ್ ಮಾಡಿದ್ದಾರೆ, ಮತ್ತೆ ಇವತ್ತು ಒಂದು ಜವಾಬ್ದಾರಿ ಪರ್ಸನ್ಸ್ ಗಳು, ಒಂದು ಫ್ಯಾಮಿಲಿ ಅಂತ ನಾವು ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಏನೆಲ್ಲ ಚಾಲೆಂಜಸ್ ಗಳು ಬರ್ತವೆ, ಯಾವ ತರ ರೆಸ್ಪಾನ್ಸಿಬಲಿ
ಡ್ಯೂಟಿಗಳನ್ನ ನಾವು ರೆಸ್ಪಾನ್ಸಿಬಲ್ ತಗೊಂಡು ಯಾವ ತರ ಅಡಾಪ್ಟ್ ಮಾಡ್ಕೋಬೇಕನ್ನೋ ನೋಡಿದಾಗ ನನ್ಗೆ ಹಾಲೇಶ್ ಸರ್ ಕೊಟ್ಟಂತ ಒಂದು ವಂಡರ್ಫುಲ್ ಸಕ್ಸಸ್ ನಲ್ಲಿ ನನ್ ಕ್ಲಾರಿಟಿ ಸಿಕ್ಕಿದ್ದು. ತುಂಬಾ ರಿಚೆಸ್ಟ್ ಪೀಪಲ್ಸ್ ಗಳು ನೋಡಿದಾಗ 5% ಅಷ್ಟೇ ಪೀಪಲ್ಸ್ ಗಳು ಒಂದು ದೊಡ್ಡ ಸಾಧನೆ ಮಾಡೋದಕ್ಕೆ ಹೊರಟಿರುವಂತದ್ದು. ಇನ್ನು 95% ಪೀಪಲ್ಸ್ ಗಳು ಸಾಧಾರಣ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ಒಬ್ಬ ಪರ್ಸನ್ ನ ಆಯ್ಕೆ ಮಾಡ್ಕೊಂಡು ಒಂದು ಎಕ್ಸಾಂಪಲ್ ಕೊಟ್ಟರು ಅವರು. ಒಬ್ಬ ಪರ್ಸನ್ಸ್ ಅಲ್ಲಿ ನಾನ್ ನೋಡ್ಕೊಂಡಾಗ ನನ್ಗೆ ಅರ್ಥ ಆಗಿದ್ದು, ನಾವು ಒಂದು ಸಾಧಾರಣ ಲೈಫ್ ಲೀಡ್ ಮಾಡ್ತಾ ಇರ್ತೀವಿ. ಒಂದು ಫ್ಯಾಮಿಲಿ ಅಂತ ನಾವು ಅಡಾಪ್ಟ್ ಮಾಡ್ಕೊಂಡು ಒಂದು ಮ್ಯಾರೇಜ್ ಮಾಡ್ಕೊಂಡಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಜವಾಬ್ದಾರಿ ಜಾಸ್ತಿ ಆದ್ಮೇಲೆ ಒಂದು ಫ್ಯಾಮಿಲಿ ನಿಭಾಯಿಸ್ಬೇಕು ಆದಾಗ ಎಕ್ಸ್ಪೆನ್ಸಸ್ ಗಳು ನೋಡ್ತಾ ಹೋದಾಗ ಎಲ್ಲಾ ಖರ್ಚುಗಳನ್ನ ಕ್ಯಾಲ್ಕುಲೇಷನ್ ಆಗ್ತಾ ಇದ್ದಾಗ ನಾನು ಒಂದು ಜಾಬ್ ಆದಾಯಗಳನ್ನ ನಾವು ಕ್ಯಾಲ್ಕುಲೇಷನ್ ಆಗ್ತಾ ಹೋಗ್ತಾ ಇರ್ತೀವಿ. ಆ ಆದಾಯದ ಮೇಲೆ ನಾವು ಲೈಫ್ ನ ಲೀಡ್ ಮಾಡಕ್ ಹೋಗ್ತಾ ಇರ್ತೀವಿ. ಅದನ್ನ ಕಾಂಪ್ರಮೈಸ್ ಲೈಫ್ ಅಂತ ಕರಿತಾ ಇರ್ತೀವಿ. ಆತರ ಕಾಂಪ್ರಮೈಸ್ ಲೈಫ್ ನ ಸಾಕಷ್ಟು ಜನಗಳು ಲೀಡ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಮ್ಯಾರೇಜ್ ಆಯ್ತು, ಫ್ಯಾಮಿಲಿ ಲೀಡ್ ಮಾಡಕ್ ಹೋಗ್ತೀವಿ. ನೆಕ್ಸ್ಟ್ ಮಕ್ಳು ಅಂತ ನೋಡೋಕೊಳ್ಟಾಗ ಅದರಲ್ಲಿ ಅವ್ರ ಮಕ್ಳನ್ನ ಎಜುಕೇಶನ್ಸ್ ಇರ್ಬೋದು, ಅವ್ರ ಎಕ್ಸ್ಪೆನ್ಸಸ್ ಗಳು ನೋಡಿದಾಗ ಮತ್ತೆ ದುಬಾರಿ ಆಗ್ತಾ ಹೋಗ್ತಾದಾಗ್ಲೇನೆ ನಾವು ಯಾವಾಗ್ಲೂ ಸಮಸ್ಯೆಗಳ ಮೇಲೆ ಹೋರಾಟ ಮಾಡ್ತಾ ಇರ್ತೀವಿ. ಇದನ್ನ ತುಂಬಾ ಜನಗಳು ಅಂತ ಹೇಳಿದ್ರೆ 100ಕ್ಕೆ 95% ಪೀಪಲ್ಸ್ ಗಳು ಇದೇ ಲೈಫ್ ನ ಲೀಡ್ ಮಾಡ್ತಾ ಇದ್ದಾಗ ಅದು ನಾನು ನೋಡ್ಕೊಳ್ಳೋದಕ್ಕಾಗಿದ್ದಂಥದ್ದು. ನಾನು ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳಿದಾಗ 95% ಅಲ್ಲಿ 5% ಜನ ಏನ್ ಮಾಡಿದ್ದಾರೆ, ದೊಡ್ಡ ಸಾಧನೆಗಳು ಮಾಡಿರುವಂತವ್ರು, ಲ್ಯಾಕ್ಸ್ ಟುಗೆದರ್ ಇನ್ಕಮ್, ಅವರ ಪ್ರತಿಯೊಂದು ಕನ್ಸುಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಏನ್ ಮಾಡಿದ್ದಾರೆ, ಆ ತರ ಒಂದು ಲೈಫ್ ನ ನಾನ್ ನೋಡಿದಾಗ ಯಾರೆಲ್ಲ 5% ರಿಚೆಸ್ಟ್ ಪೀಪಲ್ಸ್ ಗಳು ದೊಡ್ಡ ಮಹಾನ್ ವ್ಯಕ್ತಿಗಳನ್ನ ಕರ್ಸ್ಕೊಂಡಿದ್ದಾರೆ. ಇವತ್ತು ಇಡೀ ಇಂಡಿಯಾದಲ್ಲಿ ದೊಡ್ಡ ಹೆಸರು ಮಾಡಿರೋ ವ್ಯಕ್ತಿಗಳು ಏನೇನ್ ಮಾಡಿದ್ದಾರೆ, ಆ ಗುಣಗಳನ್ನ ನಾನು ಅಡಾಪ್ಟ್ ಮಾಡ್ಕೊಂಡು ಅವ್ರು ಮಾಡಿರುವಂತ ಕೆಲಸಗಳನ್ನ ನಾನ್ ಮಾಡಿರೋ ಕೆಲಸ ಜೊತೆನಲ್ಲಿ ಎಕ್ಸ್ಟ್ರಾ ಟೈಮ್ ವರ್ಕ್ ಮಾಡಿ ಎಕ್ಸ್ಟ್ರಾ ಆದಾಯನ ಸಂಪಾದನೆ ಮಾಡಿ ಒಳ್ಳೆ ಲೈಫ್ ನ ರೂಪಿಸ್ಕೊಳ್ಳಕ್ ಮಾಡಿರುವಂತ ಕೆಲಸಗಳನ್ನೇ 1 hour 2 hour ಅಥವಾ ಜಾಬ್ ತರ 8 hours ಕೆಲಸ ಮಾಡೋದು ಆಗಲ್ಲ. ಎಕ್ಸ್ಟ್ರಾ ವರ್ಕ್ ಕೆಲಸ ಮಾಡಬೇಕು. ಆ ಸಕ್ಸಸ್ಗೆ ಏನ್ ಬೇಕು ಆ ರೂಟ್ ಅಲ್ಲಿ ಹೋದಾಗ ಮಾತ್ರ ಸಾಧ್ಯ ಅಂತ ನೋಡ್ಕೊಳಕಾಗಿದ್ದು ಒಂದು ಹಾಲೇಶ್ ಸರ್ ಕೊಟ್ಟಂತ ಒಂದು ಎಪಿಸೋಡ್ ನಲ್ಲಿ ನನ್ಗೆ ಅರ್ಥ ಆಗಿದ್ದು. ಅವಾಗ ನಾನು ನೋಡ್ಕೊಂಡಿದ್ದೆ ನನ್ನ ಲೈಫ್. ನಾನು ಆಲ್ರೆಡಿ KSRTC ಜಾಬ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಬರ್ತಾ ಇದ್ದು ಲಿಮಿಟೆಡ್ ಸ್ಯಾಲರಿ. ಆ ಟೈಮಲ್ಲಿ ಒಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಇದೆ ಅಂತ ಹೇಳಿ ನನಗೆ ಮ್ಯಾರೇಜ್ ಆಗಿದ್ದು. ಅವಾಗ ನೋಡ್ಕೊಂಡಾಗ ನನ್ನ ಒಂದು ಪೊಸಿಷನ್ ನೋಡ್ಕೊಂಡಾಗ್ಲೇ ನಂಗೆ ಅರ್ಥ ಆಗಿದ್ದು ಕಾಂಪ್ರಮೈಸ್ ಆಗ್ತಿತ್ತು. ಅವಾಗ ನಮ್ಮ ಫ್ಯಾಮಿಲಿ, ನನ್ನ ವೈಫ್ ಸುಧಾ ಜಾಬ್ ಸಿಸ್ಟಮ್ ಅಲ್ಲಿ ನಾನು ಮಾಡ್ತೀನಿ, ನಮ್ಗೆ ಸಪೋರ್ಟ್ ಮಾಡೋದಕ್ಕೆ ಹೊರಟಿದ್ದೆ. ಯಾಕೆಂದ್ರೆ ನಮ್ಮ ಲೈಫ್ ಅಥವಾ ಸ್ಟ್ರಗಲ್ ಆಗ್ತಾ ಇತ್ತು. ಅದನ್ನ ನೋಡ್ಕೊಳಕ್ ಸಾಧ್ಯ ಆಗಿದ್ದಂಥದ್ದು. ಇವತ್ತು ನಾವು ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳಿದ್ರೆ 5% ಪೀಪಲ್ಸ್ ಮಾಡಿರುವಂತ ಒಂದು ಗುಣಗಳನ್ನ ಅಡಾಪ್ಟ್ ಮಾಡ್ಕೋಬೇಕು. ಒಬ್ಬ ನಾಯಕನ ಲಕ್ಷಣಗಳನ್ನ ನಾವು ಕಲ್ತ್ಕೋಬೇಕು ಅಂತ ಗೊತ್ತಾಗಿದ್ದು. ಅದರ ಇವತ್ತೊಂದು ಸಾಧನೆಗೊಂದು ಸಲಹೆಯಲ್ಲಿ ಈ ತರ ಎಲ್ಲ ಎಕ್ಸಲೆಂಟ್ ತರಬೇತಿಗಳು ನಂಗೆ ಸಿಗ್ತಾ ಬಂದಿತ್ತು. ಇನ್ನೂ ನಾವು ಒಳ್ಳೆ ನಾಯಕನ ಗುಣಗಳನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂದಾಗ ಒಂದು ಒಳ್ಳೆ ತರಬೇತಿಗಳನ್ನ ಸಿಗ್ಬೇಕು, ಒಳ್ಳೆ ಲಕ್ಷಣಗಳನ್ನ ನಾವು ಕಲ್ತ್ಕೋಬೇಕು ಅಂದಾಗ ಸಾಕಷ್ಟು ಜನಗಳು ಸಾಕಷ್ಟು ರೀತಿನಲ್ಲಿ ನನ್ಗೆ ಗೊತ್ತಾಗಿದ್ದು ಈ ತರ ಒಂದು ಬುಕ್ಸ್ ಗಳನ್ನ ಸ್ಟಡಿ ಮಾಡ್ಬೇಕು, ಒಳ್ಳೆ ಪುಸ್ತಕಗಳನ್ನ ಸ್ಟಡಿ ಮಾಡ್ಬೇಕು ಅಂತೇಳಿ ಅವತ್ತು ಸಾಮಾನ್ಯ ಅವರಲ್ಲಿ ಅಸಾಮಾನ್ಯ ಅಂತೇಳಿ ಇವತ್ತು ನಮ್ಮ ಸುಧಾ ಮೂರ್ತಿ ಅವರು, ನಾರಾಯಣ ಮೂರ್ತಿ ಅವರು ಒಂದು ಬರೆದಂತ ಬುಕ್ಸ್ ಗಳು ಇರ್ಬೋದು, ಜೊತೆಗೆ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಬೆಳವಣಿಗೆ ಆಗೋದಕ್ಕೆ, ಒಂದು ದೊಡ್ಡ ಸಕ್ಸಸ್ ನ ಮಾಡ್ಕೊಳ್ಳೋದಕ್ಕೆ ದ ಸೀಕ್ರೆಟ್ ದೊಡ್ಡ ವ್ಯಕ್ತಿಗಳು ಇವತ್ತು ವಿರಾಟ್ ಕೊಹ್ಲಿ ಇರ್ಬೋದು, ಸಚಿನ್ ತೆಂಡೂಲ್ಕರ್ ಇರ್ಬೋದು, ಬಿಲ್ ಗೇಟ್ಸ್ ಇರ್ಬೋದು, ದೊಡ್ಡ ರಿಚೆಸ್ ಆಗಿರುವಂತ ಪಿಕ್ಸ್ ಗಳು ಈ ತರ ಒಂದು ಮನಸ್ಥಿತಿನ ಸಬ್ಕಾನ್ಶಿಯಸ್ ಮೈಂಡ್ ನ ಪಾಸಿಟಿವ್ ಇರೋದಕ್ಕೋಸ್ಕರ ಒಂದು ಪಾಸಿಟಿವ್ನೆಸ್ ಬರ್ಬೇಕು ಅಂತ ಹೇಳಿದ್ರೆ ಈ ಬಿಕ್ಸ್ ಗಳನ್ನ ರೀಡ್ ಮಾಡಿ ಅಲ್ಲಿರುವಂತ ಗುಣಗಳನ್ನ ಲಕ್ಷಣಗಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡು ಒಂದು ಆಕ್ಷನ್ ಆಗ್ತಾಗ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗೋದು ಗೊತ್ತಾಗಿದ್ದು. ಅದೇ ತರ ಇವತ್ತು ಲೈಫ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಬದುಕನ್ನು ಕಲೀರಿ ಅಂತ ಬುಕ್ಸ್ ಗಳು ಇರ್ಬೋದು. ಈ ತರ ಸಾಕಷ್ಟು ಬುಕ್ಸ್ ಗಳನ್ನ ಇವತ್ತು ಸಾರು ನಮ್ಗೆ ಎಕ್ಸಾಂಪಲ್ ಆಗಿ ಕೊಟ್ರು. ಈ ತರ ಆ ಬುಕ್ಸ್ ಗಳಿಂದನೇ ನಾವು ಒಳ್ಳೊಳ್ಳೆ ವಿಚಾರಗಳನ್ನ ಕಲ್ತ್ಕೊಂಡು ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಚಾಲೆಂಜಸ್ ಗಳ ಅದ್ ಹೆಂಗೆ ಫೇಸ್ ಮಾಡ್ಬೇಕು, ಒಬ್ಬ ಲೀಡರ್ಶಿಪ್ ನಲ್ಲಿ ಏನೆಲ್ಲ ಒಳ್ಳೆ ಗುಣಗಳನ್ನ ಅಳಪ್ ಮಾಡ್ಕೋಬೇಕು ಅನ್ನೋದು ಈ ಪುಸ್ತಕಗಳಲ್ಲಿ ನಾವು ನೋಡ್ಕೊಳಕ್ ಆಗಿದ್ದಂಥದ್ದು. ತರ ಸಾಕಷ್ಟು ವಿಚಾರಗಳು ಬುಕ್ಸ್ಗಳು ಬಂತು. ಜೊತೆಗೆ ನಾವು ಮಾಡ್ತಿರುವಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರೀಸ್ ನಲ್ಲಿ, ಒಂದು ನೇರ ಮಾರುಕಟ್ಟೆ ಇಂಡಸ್ಟ್ರೀಸ್ ನಲ್ಲಿ ಮೋದಿಕೆರೆಯಲ್ಲಿ ದೊಡ್ಡದಾಗಿ ಬೆಳಿಬೇಕು ಅಂದಾಗ ನಮ್ಗೆ ಗೊತ್ತಾಗಿದೆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಆರ್ಥಿಕ ವಿಕಾಸ ಅನ್ನೋ ಬುಕ್ಸ್, ಅಥವಾ BA ಸೂಪರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋ ಒಂದು ಬುಕ್ಸ್ ನಮ್ಗೆ ಜನಗಳಿಗೆ ಹೆಂಗ್ ಅರ್ಥ ಮಾಡಿಸ್ಬೇಕು, ಯಾವ ತರ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾವ ತರ ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ, ಯಾವ ತರ ಕ್ಲಾರಿಟಿ ಕೊಡ್ಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ಇದ್ರೆ 5 ವರ್ಷದಲ್ಲಿ ನಾವ್ ಏನ್ ಆಗ್ತೀವಿ ಅನ್ನೋದು ಸಂಪೂರ್ಣ ಅರ್ಥ ಮಾಡಿಸುವಂತ ಬುಕ್ಸ್ ಗಳನ್ನ ನಾವು ರೀಡ್ ಮಾಡಿದಾಗ ಆ ಗುಣಗಳನ್ನ ನಾನ್ ರೂಪಿಸ್ಕೊಂಡ್ರೆ ಒಂದು ಸಾಧನೆ ಕಡೆ ಹೋಗ್ಬೋದು ಅಂತ ಹೇಳಿ ನಾನು ಅಡಾಪ್ಟ್ ಮಾಡ್ಕೊಳಕ್ ಸಾಧ್ಯ ಆಗಿದ್ದಂಥದ್ದು. ಈ ತರ ಸಾಕಷ್ಟು ವಿಚಾರಗಳನ್ನ ನಾವು ಕಲಿಯೋದಕ್ಕಾಗಿದ್ದೆ. ಇವತ್ತು ಈ ತರ ಒಂದು ಒಳ್ಳೊಳ್ಳೆ ಪುಸ್ತಕಗಳನ್ನ ಓದೋದ್ರ ಮುಖಾಂತರ ಥಿಂಕಿಂಗ್ ಇದು ಪಾಸಿಟಿವ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಳಕ್ ಆಗಿದ್ದಂಥದ್ದು. ಅದನ್ನ ನಾನು ನೋಡ್ಕೊಳಕ್ ಸಾಧ್ಯ ಆಗಿದೆ. ನನ್ಗೆ ಇದೊಂದು ಎಪಿಸೋಡ್ ನಲ್ಲಿ ನಾನು ಕಲ್ತಿಕ್ಕಾಗಿರುವಂತದ್ದು. ಅದೇ ತರ ಸಾಕಷ್ಟು ಜನ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಬಿಲ್ ಗೇಟ್ಸ್ ಅವರು ಸುಧಾ
ಒಂದು ದೊಡ್ಡ ಮಹಾನ್ ವ್ಯಕ್ತಿ ಆಗ್ಬೇಕು ಅಂತ ಹೇಳಿದ್ರೆ ಅವರು ಮಾಡಿರುವಂತದ್ದೇ ಥಿಂಕಿಂಗ್ ಈಸ್ ಪಾಸಿಟಿವ್. ಹಾಗಾಗಿ ನಾವು ಗುಣಗಳನ್ನ ಬೆಳೆಸ್ಕೋಬೇಕು. ಈ ತರ ಅವರು ಅಷ್ಟೇ ಕೆಲವೊಂದು ನೆಗೆಟಿವ್ಸ್ ಗಳು ಬಂದಾಗ ಅದನ್ನ ಹೆಂಗೆ ಫೇಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರು ಬುಕ್ಸ್ ಗಳು ಸ್ಟಡಿ ಮಾಡಿದ್ದಾರೆ. ರಾಬೋಸ್ಟ್ ಕಿವೋಸಕಿ ಅವರು ಇರ್ಬೋದು, ಇವರು ಈ ದಿನಕ್ಕೆ 4 ಗಂಟೆ ಓದುವುದರಲ್ಲೇ ಸ್ಟಡಿ ಮಾಡೋದ್ರಲ್ಲೇ, ಯಾಕೆಂದ್ರೆ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಎಜುಕೇಶನ್ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಇವತ್ತು ಸಾಕಷ್ಟು ಜನ ರಿಚಸ್ ಆಗಿದ್ರೆ ಅಂತ ಹೇಳಿದ್ರೆ ಸ್ಟಡೀಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ಕಲಿಕೆಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಆ ತರದೊಂದು ನಾವು ನೋಡ್ಕೊಳಕಾಗಿದ್ದಂಥದ್ದು. ಸಕ್ಸಸ್ ಗೆ ಎಜುಕೇಶನ್ಸೇ ಮುಖ್ಯ ಇಂಪಾರ್ಟೆಂಟ್. ಎಜುಕೇಶನ್ ಇಲ್ಲ ಅಂದ್ರೆ ಆಗಲ್ಲ ಅನ್ನೋದೇ ಗೊತ್ತಾಗಿರುವಂತದ್ದು. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸುಧಾ ಇವತ್ತು ದೊಡ್ಡ ಮಹಾನ್ ಗ್ರಾಜುಯೇಟ್ ಅನ್ನಲ್ಲ. ಎಜುಕೇಶನ್ಸೇ ತುಂಬಾ ಇಂಪಾರ್ಟೆಂಟ್ ಅಲ್ಲ, ಎಜುಕೇಶನ್ ಗಿಂತ ಲೈಫ್ ಎಜುಕೇಶನ್ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಲೈಫ್ ಎಜುಕೇಶನ್ ಇಂದನೇ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗೋಕ್ಕಾಗುವಂಥದ್ದು. ಎಷ್ಟೋ ಜನ ಡಿಗ್ರಿ, ಡಬಲ್ ಡಿಗ್ರಿ, ಮಾಸ್ಟರ್ ಡಿಗ್ರಿ ಏನೇನೋ ಓದಿರ್ತಾರೆ, ಆದ್ರೆ ಅದರಿಂದ ಲೈಫ್ ಕಟ್ಕೊಳಕ್ ಆಗ್ಲಿಲ್ಲ. ಒಂದು ಹಣ ಸಂಪಾದನೆ ಲಿಮಿಟೆಡ್ ಸಂಪಾದನೆ ಮಾಡಿದ್ದಾರೆ. ಆದ್ರೆ ಲೈಫ್ ಅಲ್ಲಿ ಅವ್ರ ಕನ್ಸ್ಗಳನ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಲೈಫ್ ಅಲ್ಲಿ ಕನ್ಸ್ಗಳನ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅನ್ಕೊಂಡಂಗ್ ಲೈಫ್ ಲೀಡ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವ್ರಿಗೆ ಲೈಫ್ ಬೇಕಾದಂತ ಆ ಸಕ್ಸಸ್ ಕಡೆ ಹೋಗಿರುವಂತ ಒಂದು ವಂಡರ್ಫುಲ್ ಪುಸ್ತಕದಿಂದನೇ ಪರಿವರ್ತನೆ ಆಗಿರುವಂತದ್ದು. ಆತರ ಬುಕ್ ಸ್ಟಡಿ ಮಾಡಿರುವಂತಾನೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಿರುವಂತದ್ದು. ಅದು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಏನು ದೊಡ್ಡ ಗ್ರಾಜುಯೇಟ್ ಅಲ್ಲ, ಆದ್ರೆ ಒಂದು ಫಿಲಂ ಇಂಡಸ್ಟ್ರಿಯಲ್ಲಿ ಒಂದು ಅವ್ರಿಗೇನ್ ಆ ಗುರಿನ ಸಾಧನೆ ಮಾಡೋದಕ್ಕೆ, ಅವರ ಕನ್ಸುಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಅವ್ರು ಅಡಾಪ್ಟ್ ಮಾಡ್ಕೊಂಡಿದ್ದೆ ಈ ತರ ಒಂದು ಕೆಲವೊಂದು ತರಬೇತಿಗಳು, ಕೆಲವೊಂದು ಎಜುಕೇಶನ್ಗಳಿಂದಾನೆ ಇವತ್ತು ಮಹಾನ್ ನಟ ಅಂತ ಹೇಳಿ ತಗೊಂಡಿದ್ದಾರೆ. ಅದು ಸಾಧ್ಯ ಆಗಿದೆ. ಅವ್ರ ಲೈಫ್ಗೆ ಯಾವ ಗುಣಗಳು ಬೇಕೋ ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರು, ಯಾವ ಎಜುಕೇಶನ್ ಬೇಕೋ ಅದನ್ನ ತಗೊಂತಾ ಬಂದ್ರು. ಆ ತರ ನಾವು ಸುಧಾ ಒಂದು ಬಿಸ್ನೆಸ್ ಅಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ನನ್ಗೆ ಸತ್ಯ ಅರ್ಥ ಆಗಿದೆ, ಬುಕ್ಸ್ ಗಳು ಸ್ಟಡಿ ಮಾಡ್ಬೇಕು ಅಂತ ಹೇಳಿ. ಅವತ್ತು ಯಾವಾಗ ಸಾರ್ ಒಂದು ಟಿಪ್ಸ್ ಕೊಟ್ರು, ಕೆಲವೊಂದು ಬುಕ್ಸ್ ಗಳು ಅಂದ್ರೆ ಯಾವ್ದಿಲ್ಲ ಅದನ್ನ ಆಲ್ರೆಡಿ ಆನ್ಲೈನ್ ಬುಕ್ ಮಾಡಿದೆ, ತಗೊಂಡೆ. ಅಟ್ಲೀಸ್ಟ್ ನನ್ಗೆ ಗೊತ್ತಾದಷ್ಟು ತಿಳುವಳಿಕೆ ತಗೊಳ್ತಾ ಇವತ್ತು ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ತಾ ಬರ್ತಾ ಇದೀನಿ. ಆತರ ನನಗೆ ಒಂದು ನೋಡ್ಕೊಳಕಾಗಿದ್ದಂಥದ್ದು. ಇದು ಸಕ್ಸಸ್ ಸಂಬಂಧನೆ ಒಂದು ಬುಕ್ಸ್ ಅಂತಾನೆ ಹೇಳ್ಬೋದು. ಸಕ್ಸಸ್ಗೆನೆ ಒಂದು ದಾರಿ ಅಂತಾನೆ ಒಂದು ಬುಕ್ಸ್ ಅಂತ ಹೇಳ್ಬೋದು. ನನಗೆ ತುಂಬಾ ಇಂಪ್ರೆಸ್ ಆದ ಬುಕ್ಸ್ ಸಿರಿತನಕ್ಕೆ 13 ಹೆಜ್ಜೆಗಳು. ಯಾಕೆಂದ್ರೆ ನಂತರನೇ ಫೇಲ್ಯೂರ್ ವ್ಯಕ್ತಿಗಳು, ಸಾಕಷ್ಟು ಅಡೆತಡೆಗಳಿದ್ದಂತ ವ್ಯಕ್ತಿಗಳು ಸುಮಾರು 25 ವರ್ಷಗಳು ಸ್ಟಡಿ ಮಾಡಿ 500 ಜನದ ಸಕ್ಸಸ್ ಸ್ಟೋರಿಗಳನ್ನ ಅದರಲ್ಲಿ ನಾನು ಒಂದು ಎಕ್ಸಾಂಪಲ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡರ್ಬಿ ಅನ್ನೋ ವ್ಯಕ್ತಿ ಸತತವಾಗಿ ಒಂದು ಗೋಲ್ಡ್ ನಿಧಿನ ತಗೋಬೇಕು ಅಂತೇಳಿ ಮಿಷಿನರಿಗೆ ಹಾಕೊಂಡು ಸತತ ಪ್ರಯತ್ನ ಪಡ್ತಾ ಇದ್ದಾಗ ಕೆಲವು ವರ್ಷಗಳು ಹೋದಾಗ ಚಿನ್ನ ಮಾತ್ರ ಸಣ್ಣದಾಗಿ ಸಿಕ್ಕಿರ್ತದೆ. ಅವರೆಲ್ಲ ಒಂದ್ ಕಡೆ ತಾಳ್ಮೆ ಕಳ್ಕೊಂಡು ಬೇರೆ ಒಂದು ಇನ್ಸೂರೆನ್ಸ್ ಏಜೆನ್ಸಿ ಕಡೆ ಹೋಗ್ತಾರೆ. ಅದರಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇದೆ. ಆದ್ರೆ ಆ ವ್ಯಕ್ತಿ ಆ ಮಿಷಿನರಿನ ಮಾರಾಟ ಮಾಡಿ ಗುಜರಿ ವ್ಯಾಪಾರಿ ಕೊಟ್ಟಿರುವಂತ ವ್ಯಕ್ತಿ ಅದನ್ನ ನೋಡೋಣ ಟ್ರೈ ಮಾಡೋಣ ಅಂತೇಳಿ ಆ ಸೈಂಟಿಸ್ಟ್ ಕರ್ಸಿ ಆ ಜಾಗದಲ್ಲಿ ಮತ್ತೆ ಟ್ರೈ ಮಾಡಿದಾಗ ಅವತ್ತು ಏನು ಎಫೆಕ್ಟ್ ಹಾಕಿದ್ರು 5 ವರ್ಷ 10 ವರ್ಷ ಎಫೆಕ್ಟ್ ಹಾಕಿ ಏನ್ ಚಿನ್ನ ಸಿಕ್ಕಿತ್ತು, ಕೇವಲ ಒಂದು 3 ಪಟ್ಟು ತೆಗೆಯುವಷ್ಟರಲ್ಲಿ ಅದಕ್ಕಿಂತ 1000 ಪಟ್ಟು 1,00,000 ಪಟ್ಟು ಚಿನ್ನ ಸಿಕ್ಕಿತ್ತು. ಅವಾಗ ಅರ್ಥ ಆಯ್ತು ಡರ್ಬಿನ ವ್ಯಕ್ತಿಗೆ, ನಾನ್ ತಾಳ್ಮೆ ಕಳ್ಕೊಂಡೆ, ಎಟ್ಲೀಸ್ಟ್ ಇನ್ನು 3 ಅಡಿ ತೆಗ್ದಿದ್ರೆ ಇನ್ನೂ ಏರಳವಾಗಿ ಚಿನ್ನ ಸಿಕ್ತಿತ್ತು, ನಾನ್ ಸಕ್ಸಸ್ಫುಲ್ ವ್ಯಕ್ತಿ ಆಗ್ತಿದ್ದೆ ಅಂತ ಅವಾಗ ಅವ್ರು ಡಿಸೈಡ್ ಮಾಡಿದ್ರು. ನಾನು ಇವತ್ತು ನೆಕ್ಸ್ಟ್ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇನ್ಸೂರೆನ್ಸ್ ಒಂದು ಕಂಪನಿಯಲ್ಲಿ ಎಫೆಕ್ಟ್ ಆಗ್ತಾ ಇದೀನಿ. ನಿರಂತರವಾಗಿ ನಾನು ಎಫೆಕ್ಟ್ ಹಾಕ್ಬೇಕು, ಪ್ರಯತ್ನ ನಿರಂತರವಾಗಿ ಮಾಡಬೇಕು, ಅವತ್ತು ದೊಡ್ಡ ಮಹಾನ್ ವ್ಯಕ್ತಿ ಆಗ್ಬೋದು ಅಂತೇಳಿ ಇವತ್ತು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಅದು ಆತರ ನನ್ಗೂ ಗೊತ್ತಾಗಿದ್ದು, ಯಾವುದೇ ಒಂದು ಕೆಲಸದಲ್ಲಿ ನಿರಂತರತೆ ಫೋಕಸ್ ಮಾಡಬೇಕು, ತಾಳ್ಮೆ ಕಳ್ಕೊಬಾರ್ದು, ಒಂದು ದೊಡ್ಡ ಮಹಾನ್ ವ್ಯಕ್ತಿ ಆಗ್ಬೋದು ಅಂತ ಗೊತ್ತಾಗಿದೆ ಸರ್. ಇವತ್ತು ನಡೀತಾ ಇರುವಂತ ಒಂದು ಸಾಧನೆಗೊಂದು ಸಲಹೆ ಎಕ್ಸಲೆಂಟ್ ಆಗಿ ಬರ್ತಾ ಇದೆ. ನಾನು ಅಡಾಪ್ಟ್ ಮಾಡ್ಕೊಳಕಾಗಿದ್ದು ಈ ತರ ಒಂದು ಕೆಲವೊಂದು ಟಿಪ್ಸ್ ಗಳನ್ನ ತಗೊಂಡು ಸಾಕಷ್ಟು ವಿಚಾರಗಳನ್ನ ಕಲಿತಾ ದೊಡ್ಡ ಮಹಾನ್ ವ್ಯಕ್ತಿ ಆಗ್ಬೇಕು. ನಾನು ಇಡೀ ಪ್ರಪಂಚದಲ್ಲಿ 5% ವ್ಯಕ್ತಿನಲ್ಲಿ ನಾನು ಒಬ್ಬ ಆಗ್ಬೇಕು ಅಂತ ಹೇಳಿ ಈಗ ಒಂದು ಗುಣಗಳನ್ನ ಅಡಾಪ್ಟ್ ಮಾಡ್ಕೊಳ್ತಾ ಒಂದೊಂದು ದೊಡ್ಡ ಸಕ್ಸಸ್ ಕಡೆ ಹೋಗ್ತಾ ಇದೀನಿ. ಇದನ್ನ ಅಡಾಪ್ಟ್ ಮಾಡ್ಕೊಳಕ್ ನಾನು ಸಿದ್ಧನಾಗಿದ್ದೀನಿ ಸರ್. ಯಾವಾಗ್ಲೇ ಆಗ್ಲಿ ಒಂದು ಟ್ರೈನಿಂಗ್ಸ್ಗೆ ಫಸ್ಟ್ ಪ್ರಯಾರಿಟಿ ಕೊಡ್ತೀನಿ, ಕೆಲವೊಂದು ಕಲಿಕೆಗೆ ಪ್ರಯಾರಿಟಿ ಒತ್ತನ್ನ ಕೊಡ್ತೀನಿ ನನ್ನ ಸಕ್ಸಸ್ಗೋಸ್ಕರ. ಇವತ್ತು ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಇವತ್ತು ಗಾರ್ಡನ್ ಗಿವರ್ ಅಪರ್ಚುನಿಟಿ ನನಗೊಂದು ಸಣ್ಣ ಅನುಭವನ ಹಂಚ್ಕೊಳ್ಳೋದಕ್ಕೆ ಒಂದು ಅನುಭವ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಗಿರಿ ಸರ್. ಆಲ್ ಅಪ್ಲಯನ್ಸ್ ಗಳಿಗೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ. ಈ ವಿಚಾರಗಳಿಂದ ನಿಮ್ಗೆ ರೀಚ್ ಆಗಿದೆ ಅನ್ಕೊಂಡಿದ್ದೀನಿ, ರೀಕಾಲ್ ಆಗಿದೆ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೀವು ಸಾಕಷ್ಟು ಬಿಸಿ ಇದ್ರು ಕೂಡ
ಅವಲೇ ನಿಮ್ ಜೊತೆ ಕಾಲ್ ಮಾಡಿದಾಗ ಕಮ್ಯುನಿಕೇಶನ್ ಮಾಡಿದಾಗ ಒಂದು ಆಲ್ರೆಡಿ ಒಂದು ಫೀಲ್ಡ್ ವರ್ಕ್ ಅಲ್ಲಿ ಇದ್ರಿ ಟೀಮ್ ಜೊತೆಗೆ. ಸೊ ಆದ್ರೂ ಕೂಡ ನಿಮ್ಮ ಒಂದು ಬಿಸಿ ಶೆಡ್ಯೂಲ್ ಇದ್ರೂ ಕೂಡ ಒಂದು ಟೀಮ್ ವರ್ಕ್ ಗೆ ನಿಮ್ ಸಮಯ ಕೊಟ್ಟಿದ್ದಕ್ಕೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಡೀ ಎಂಟೈರ್ ಟೀಮ್ ಕಡೆಯಿಂದ. ಬಹಳ ಖುಷಿ ಆಯ್ತು ನಾನ್ ಮೋದಿಕೆ ಶುರು ಮಾಡಿದಾಗ ಡರ್ಬಿನ ಸ್ಟೋರಿ. ಒಬ್ಬ ಸಾಮಾನ್ಯ ಒಬ್ಬ ಡರ್ಬಿ ಮೀನ್ಸ್ ಅಂದ್ರೆ ಒಬ್ಬ ಚಿನ್ನ ಬೆಳ್ಳಿ ವ್ಯಾಪಾರಿ ಒಂದ್ ಕನ್ಸ್ ಕಾಣ್ತಾರೆ, ಏನು ಅಂದ್ರೆ ಈ ಭೂಮಿಲಿ ಏನೋ ಚಿನ್ನ ಇರ್ಬೋದೇನೋ ಅಂತ. ಅಲ್ಲ, ಒಬ್ಬ ಚಿನ್ನ ಬೆಳ್ಳಿ ವ್ಯಾಪಾರಿಯ ಆಪೋಸಿಟ್ ಒಬ್ಬ ವ್ಯಕ್ತಿ ಭೂಮಿನ ಹಾಗಿತಿರ್ತಾರೆ, ಏನೋ ಕನ್ಸ್ಕೊಂಡು ಏನೋ ಸಿಗ್ಬೋದು ಅಂತ. ಬಟ್ ಆದ್ರೆ ತಾಳ್ಮೆ ಕಳ್ಕೊಂಡು ಮೇ ಬಿ ಆಗದೇ ಇಲ್ಲ ಅಂತ ಡಿಸೈಡ್ ಮಾಡಿ ಇನ್ನೇನು ಕೈ ಚೆಲ್ಲಿ ಸುಮ್ಮ ಕೂರೋ ಟೈಮಲ್ಲಿ ಅಗಿಯೋ ಜಾಗನ ಒಬ್ಬ ಚಿನ್ನ ಬೆಳ್ಳಿ ವ್ಯಾಪಾರಿ ಅಗಿಯೋ ಜಾಗನ ಮೈಂಡ್ ಸೆಟ್ ಮಾಡಿ ಆ ಭೂಮಿನ ಅಗದು ಕೇವಲ ಅವನಿಗೆ ಮಣ್ಣು ಸಿಗ್ಲಿಲ್ಲ, ಕೊನೆಗೆ ಒಂದ್ಸಲ ಮಣ್ಣಿನ ತರ ಚಿನ್ನ ಸಿಕ್ತು, ಅದನ್ನ ಶೈನಿಂಗ್ ಕೊಟ್ಟು ಒಂದ್ ದೊಡ್ಡ ಗೋಲ್ಡ್ ವ್ಯಾಪಾರಿ ಆದ. ಸೊ ಹಂಗೆ ಯಾವ್ದೇ ಒಂದು ಬಿಸ್ನೆಸ್ ನಾವು ಶುರು ಮಾಡಿದಾಗ ಯಾವ್ದೋ ಒಂದು ನಾವು ಸಕ್ಸಸ್ ಆಗೋದಕ್ಕೆ ಬೇಕಾಗಿರುವಂತ ಕೆಲ್ಸ ನಮಗೆ ಸಿಕ್ತಾಗ ಆ ಕೆಲ್ಸದ ಮೇಲೆ ಪ್ರೀತಿ ವಿಶ್ವಾಸ ಚೆನ್ನಾಗಿದ್ದು ನಾಳೆ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸ ನಮ್ ಜೊತೆಗಿದ್ದಾಗ ಕೇವಲ ವಿಶ್ವಾಸ ಅಷ್ಟೇ ಇರಬಾರ್ದು, ಆ ಜೊತೆಗೆ ನಂಬಿಕೆನೂ ಕೂಡ ಇರ್ಬೇಕು. ನಂಬಿಕೆ ಅಷ್ಟೇ ಇರಬಾರ್ದು, ಆ ಜೊತೆಗೆ ತಾಳ್ಮೆನೂ ಕೂಡ ಇರ್ಬೇಕು. ತಾಳ್ಮೆ ಅಷ್ಟೇ ಇದ್ರೆ ಆಗಲ್ಲ, ಆ ಸಕ್ಸಸ್ ಬೇಕಾಗಿರುವಂತ ತ್ಯಾಗ ಸ್ಯಾಕ್ರಿಫೈಸ್ ಕೂಡ ಹಾರ್ಡ್ ವರ್ಕ್ ಕೂಡ ಕೌಂಟ್ ಆಗುತ್ತೆ ಅನ್ನುವಂಥದ್ದು ನೀವು ಸ್ಟೋರಿ ಹೇಳಿದ್ರ. ಥ್ಯಾಂಕ್ ಯು ಸೋ ಮಚ್ ಚಂದ್ರ ಸರ್. ಸೊ ಕೇವಲ ಕೆಲವು ಕ್ಷಣಗಳಲ್ಲಿ ಸಾಕಷ್ಟು ಜನ ಅಲ್ಲಿ ಅಲರ್ಟ್ ಆದವ್ರನ್ನ ಒಂದು ಕಡೆ ಕನೆಕ್ಟ್ ಮಾಡಿದ್ರ ಒಂದು ಸ್ಟೋರಿ ಮುಖಾಂತರ. ಸೊ ನಿಮ್ಗೆ ಮತ್ತೆ ಸೌಮ್ಯ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇದ್ರಲ್ಲಿ ನಾವು ಕಲಿಯುವಂತ ವಿಷಯ ಏನು ಅಂದ್ರೆ ಚಂದ್ರ ಸರ್ ಹೇಳಿದ್ದು ಸುಮಾರು ಜನ ನಮ್ಮ ದೇಶದಲ್ಲಿ ಇದ್ದಾರೆ, 140 ಕೋಟಿ ಜನಸಂಖ್ಯೆ. ನಾನು ನಿನ್ನೆ ಒಂದು ಪ್ರೆಸೆಂಟೇಶನ್ ಮಾಡಕ್ ಹೋದಾಗ ನಾನು ಹೇಳ್ತಿದ್ದೆ, ಎಷ್ಟೋ ಜನಗಳಿಗೆ 60 ವರ್ಷ ಅಥವಾ 70 ವರ್ಷದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಒಂದ್ಸಲಿ, ಪ್ರತಿ ವರ್ಷಕ್ಕೊಮ್ಮೆ 2 ಸರಿ ಕೆಲಸ ಚೇಂಜ್ ಮಾಡೋ ನಮ್ ದೇಶದಲ್ಲಿ ಇದ್ದಾರ ಗ್ಯಾರಂಟಿ ಇದ್ದಾರೆ. ಅದ್ರಲ್ಲಿ ಮೇ ಬಿ ನೀವು ಇಬ್ರು ಕೂಡ ಇರ್ಬಹುದು, ಹೇಳಕ್ಕಾಗಲ್ಲ. ಆದ್ರೆ ನಮ್ಗಿರುವಂತ 60, 70, 80 ವರ್ಷದಲ್ಲಿ ಮ್ಯಾಕ್ಸಿಮಮ್ ಬರೀ ನಾವು ಕೆಲಸ ಚೇಂಜ್ ಮಾಡಲ್ಲ ಇವತ್ತು ಲೈಫ್ ಸೆಟ್ಲ್ ಆದ್ರೆ ಬಹಳ ಕಡಿಮೆ, ಸೆಕ್ಯೂರ್ ಆದ್ರೆ ಬಹಳ ಕಡಿಮೆ. ಹಣ ಮಾಡ್ತಾ ಇದಾರೆ, ಹಣದಕ್ಕೂ ಸೆಕ್ಯೂರ್ ಆಗೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಕರೆಕ್ಟಾ? ಹಣ ಮೀನ್ಸ್ ನಮ್ಗೆ 10,000 ಸಂಪಾದನೆ ಮಾಡಿದ್ರು ಕೂಡ ಹಣ, 1 ಲಕ್ಷ ಸಂಪಾದನೆ ಮಾಡಿದ್ರು ಕೂಡ ಹಣ. ಆದ್ರೆ ಹಣ ನಮ್ಗೋಸ್ಕರ ಕೆಲಸ ಮಾಡ್ತಾ ಇರುವಂತ ವ್ಯವಸ್ಥೆ ನಾವ್ ಇದ್ದೀವಾ? ಸೊ ಕೆಲವೊಬ್ರಿಗೆ ಡೆಫಿನೆಟ್ಲಿ ಇರಲ್ಲ. ಸೊ ಈ ಸ್ಟೋರಿ ತಾಳ್ಮೆ, ನಂಬಿಕೆ, ವಿಶ್ವಾಸ, ಚಂದ್ರ ಸರ್ ಹೇಳುವಂತ ಡರ್ಬಿ ಸ್ಟೋರಿ ಡೆಫಿನೆಟ್ಲಿ ಕನೆಕ್ಟ್ ಆಗುವಂತದ್ದು ನಮ್ಮ ಬಿಸ್ನೆಸ್ ಗೆ ಸಪೋರ್ಟ್ ಆಗುತ್ತೆ. ಸೊ ಅದಕ್ಕೆ ಹಾಲೆ ಸರ್ ಅತಿ ಹೆಚ್ಚು ಬುಕ್ ಓದಿ ಅತಿ ಹೆಚ್ಚು ಜ್ಞಾನವಂತರು ನಮ್ಮ ಮಿರಾಕಲ್ ಟೀಮ್ ನ. ಸೊ ಹಾಲೆ ಸರ್ ಆಗಿದ್ದಾರೆ. ಹಾಲೆ ಸರ್ ನಮ್ ಜೊತೆ ಬಂದು ಕನೆಕ್ಟ್ ಆಗಿದ್ದಕ್ಕೆ, ಹಾಲೆ ಸರ್ ತರನೇ ಸ್ಟೋರ್ ನ ಕ್ರಿಯೇಟ್ ಮಾಡಿ ಚಂದ್ರ ಸರ್ ಹೇಳಿದ್ಕು ಇಬ್ರು ಕೂಡ ಚಪ್ಪಾಳೆ. ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ, ಇವ್ರು ಬಿಸ್ನೆಸ್ ಶುರು ಮಾಡಿದ ಇಲ್ಲಿವರೆಗೂ ಕೂಡ ಪರ್ಸನಲಿ ನನಗೆ ಕೂಡ ಇನ್ಸ್ಪಿರೇಷನ್. ನಾವು ಮೊನ್ನೆ ನಮ್ಮ ಅಪ್ಲೈನ್ ಪುಟ್ಟು ಸರ್ ನಾವೆಲ್ಲ ಒಂದು ಪ್ಲಾನ್ ಕೂತ್ಕೋಬೇಕಾರೆ, ನಮ್ ಡೌನ್ಲೈನ್ ಪ್ಲಾನ್ ಕೂತ್ಕೋಬೇಕಾರೆ ಸರ್ ಒಂದ್ ಮೆಸೇಜ್ ಕೊಡ್ತೀರಿ ಅಂದ್ರೆ, ಸಾಮಾನ್ಯವಾಗಿ ಜೆಂಟ್ಸ್ ಆದ್ರೆ ಈ ಬಿಸ್ನೆಸ್ ಆರಾಮಾಗಿ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಏನು ಅಂದ್ರೆ ಒಂದ್ ಜಾಬ್ ಕಡೆ ಹೋಗ್ತಾರೆ, ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಾರೆ, ಸ್ಯಾಲ್ರಿ ಬರುತ್ತೆ, ಆ ಸಂಬಳ ಬಂದು ಏನೇನ್ ಕಮಿಟ್ಮೆಂಟ್ ಇದೆ ಎಲ್ಲ ಕಮಿಟ್ಮೆಂಟ್ ನ ತೂಗಿಸ್ಬೇಕಾಗತ್ತೆ. ಓಕೆ ಗುಡ್, ಮತ್ತೆ ನಾಳೆ ಬೆಳಿಗ್ಗೆ ಜಾಬ್, ಮನೆಗೆ ಬರ್ತಾರೆ, ಊಟ, ಮತ್ತೆ ನಿದ್ದೆ, ಅಗೇನ್ ಜಾಬ್, ಮತ್ತೆ ಇದೇನಾಗುತ್ತೆ ಲೈಫಲ್ಲಿ ರೋಟೀನ್ ಆಗ್ತಾ ಇದೆ ನಮ್ ಲೈಫಲ್ಲಿ, ಕರೆಕ್ಟಾ? ಆದ್ರೆ ಎಷ್ಟೋ ಮಹಿಳೆಯರು ಕೂಡ ಲಕ್ಷಾಂತರ ಜನ ಈ ಬಿಸ್ನೆಸ್ ಶುರು ಮಾಡಿ ಕೆಲವು ವ್ಯಕ್ತಿಗಳು ಓಕೆ ಈ ಬಿಸ್ನೆಸ್ ಅಲ್ಲಿ ಯಾಕೆ ವಿನ್ ಆಗ್ತಾರೆ ಅಂದ್ರೆ ಕ್ವಾಲಿಟಿ ಬಹಳ ಮುಖ್ಯ ಆಗುತ್ತೆ. ಈ ಬಿಸ್ನೆಸ್ ಬೇಕಾದ ಕ್ವಾಲಿಟಿ ಯಾರು ಬಳಸ್ಕೊಳ್ತಾರೆ ಅಂಡ್ ಆ ಕ್ವಾಲಿಟಿನ ಯಾರು ಬೆಳೆಸ್ಕೊಳ್ತಾರೆ ಅವರಷ್ಟೇ ಬಿಸ್ನೆಸ್ ಬೆಳೆಯಕ್ ಸಾಧ್ಯ. ಸೊ ಏನು ಅಂದ್ರೆ ಸರ್ ಒಂದ್ ಕಡೆ ಒಂದು ಟೀಮ್ ಅಲ್ಲಿ ಎಕ್ಸಾಂಪಲ್ ಹೇಳ್ತಾ ಇದ್ರು, ಒಬ್ಬ ಲೇಡಿ ಈ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ಗಾರ್ಮೆಂಟ್ಸ್ ಕೆಲಸ ಮಾಡ್ತಾ ಇದ್ರು. ಮೋದಿಕೆ ಬಿಸ್ನೆಸ್ ಶುರು ಮಾಡ್ತಾರೆ. ಬಿಸ್ನೆಸ್ ಶುರು ಮಾಡಿದ್ಮೇಲೆ ಅವ್ರಿಗೆ ರೀಸನ್ ಹೇಳೋದಕ್ಕೆ, ಸಮಸ್ಯೆ ಹೇಳೋದಕ್ಕೆ, ಸರ್ ಇವತ್ ಬರಲ್ಲ ಸರ್, ಇವತ್ ನಾನ್ ಫೀಲ್ಡ್ ವರ್ಕ್ ಆಗಲ್ಲ ಸರ್, ಇವತ್ ನಾನ್ ಮೀಟಿಂಗ್ ಬರಕ್ ಆಗಲ್ಲ ಸರ್, ಇವತ್ ನಾನ್ ವರ್ಕ್ಶಾಪ್ ಬರಕ್ ಆಗಲ್ಲ ಸರ್, ನಮ್ಗೆ ಚಿಕ್ಕ ಮಗು ಇದೆ ಸರ್, ನಮ್ಮ ಹಸ್ಬೆಂಡ್ ಬೇಡ ಅಂತಾರೆ ಸರ್, ನನ್ ಮಕ್ಳು ಬೇಡ ಅಂತಾರೆ ಅಂತ ಮಹಿಳೆಯರಿಗೆ ಈ ಬಿಸ್ನೆಸ್ ಮುಖಾಂತರ ಕ್ರಿಯೇಟ್ ಮಾಡಿ ಸ್ಟೋರಿಗಳನ್ನ ಕ್ರಿಯೇಟ್ ಮಾಡಿ ಹೇಳೋದಕ್ಕೆ ಅವಕಾಶಗಳಿದೆ. 100% ಇದೆ ಸ್ನೇಹಿತರೆ. ನಾನು ಅದ್ ನೋಡಿದಾಗ ನನಗೆ ಕಂಡಿದ್ದು ಒಬ್ಬ ವ್ಯಕ್ತಿ, ಇವಾಗ ನಾನು ಕರಿತಾ ಇರುವಂತ ವ್ಯಕ್ತಿ, ಅವ್ರು ಯಾವತ್ತೂ ಕೂಡ ಈ ಸ್ಟೋರಿ ಹೇಳಲಿಲ್ಲ. ಸರ್ ನನಗೆ ಮಗು ಇದೆ, ನಾನು ಇವತ್ ಮೀಟಿಂಗ್ ಬರಲ್ಲ, ನಾನು ಇವತ್ ಟ್ರೈನಿಂಗ್ ಬರಲ್ಲ, ಪ್ರಾಡಕ್ಟ್ ಟ್ರೈನಿಂಗ್ ಬರಲ್ಲ ಅಂತ ಹೇಳಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಇವತ್ತು 4 ಫಾರಿನ್ ಟ್ರಿಪ್ ನ ಕಂಪ್ಲೀಟ್ ಮಾಡಕ್ ಸಾಧ್ಯನೇ ಇಲ್ಲ. ಓಕೆ, ಇವತ್ ಕಾರ್ಯಚೂರಕ್ ಸಾಧ್ಯನೇ ಇಲ್ಲ. ಅಂದ್ರೆ ಇಲ್ಲಿ ಏನು ಅಂದ್ರೆ ಬಿಸ್ನೆಸ್ಗೆ ಅಥವಾ ಒಂದು ಸಕ್ಸಸ್ಗೆ ಸೊ ಏನ್ ಇಂಪಾರ್ಟೆಂಟ್ ಅಂದ್ರೆ ಆ ಸಕ್ಸಸ್ ಸಂಬಂಧಪಟ್ಟಿದ್ದ ವಿಚಾರದಲ್ಲಿ ಕಮಿಟ್ಮೆಂಟ್ ಅನ್ನುವಂಥದ್ದು ಇವ್ರು ನೋಡಿ ನಾವು ಕಲಿಬೇಕಾಗುತ್ತೆ ನಾವೆಲ್ಲರೂ ಕೂಡ.
ಸೊ ಆ ತರ ಒಬ್ಬ ಸ್ಪೆಷಲ್ ಪರ್ಸನ್ಸ್ ತುಂಬಾ ಜನಗಳಿಗೆ ಇನ್ಸ್ಪಿರೇಷನ್ ಆದಂತ ಒಂದು ಕಪಲ್. ಸೊ ನಮ್ಮ ದಯಮಿಣಿ ಮೇಡಮ್ ನ ಒಂದು ಜೋರು ಚಪ್ಪಾಳೆ ಮುಖಾಂತರ ಇನ್ವೈಟ್ ಮಾಡೋಣ. ಅವರು ಈ ಸಾಧನೆ ಸಂಬಂಧಪಟ್ಟಿದ್ದು ಸಲಹೆ ಕಾರ್ಯಕ್ರಮದಲ್ಲಿ ಯಾವ ಒಂದು ವಿಷಯನ ಸೊ ಅವ್ರ ಲೈಫ್ ಅಲ್ಲಿ ಅವ್ರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಅವ್ರು ಈ ಬಿಸ್ನೆಸ್ ಬೇಕಾಗಿರೋದು ಬಿಸ್ನೆಸ್ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಪರ್ಸನಲ್ ಲೈಫ್ ಅಲ್ಲಿ ಈ ಒಂದು ವಿಚಾರನ ಯಾವ್ದನ್ನ ಅಡಾಪ್ಟ್ ಮಾಡಿದ್ದಾರೆ ಅವ್ರ ಮುಖಾಂತರನೇ ಕೇಳೋಣ ನಿಮ್ಮೆಲ್ಲರ ಒಂದು ಪ್ರೀತಿ ಚಪ್ಪಾಳೆ ಮುಖಾಂತರ. ಸೊ ಹಾರ್ಟ್ಲಿ ವೆಲ್ಕಮ್ ದಯಮಿಣಿ ಮೇಡಮ್. ಸ್ನೇಹಿತರೆ, ಇನ್ನೊಂದು ವಿಷಯ ಏನು ಅಂದ್ರೆ ಸೊ ಇದು ನನಗೆ ಒಂದು ಗ್ರೇಟೆಸ್ಟ್ ಅಪರ್ಚುನಿಟಿ. ಕೆಲವೊಂದು 1.5-2 ವರ್ಷ ಮುಂಚೆ ಒಂದಿಷ್ಟು ಜನಗಳ ಸಕ್ಸಸ್ ಸ್ಟೋರಿಗಳನ್ನ ನಾವು ನಮ್ಮ ಟೀಮ್ ಅಲ್ಲಿ ಕ್ರಿಯೇಟ್ ಮಾಡೋಣ, ಒಂದಿಷ್ಟು ಜನಗಳ ಲೀಡರ್ಗಳನ್ನ ತಂದು ನಮ್ಮ ಟೀಮ್ಗೆ ಪ್ರಮೋಟ್ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೆ ಒಂದು ವರ್ಷ. ಸೊ ಒಂದು ಗ್ರೇಟೆಸ್ಟ್ ಅಪರ್ಚುನಿಟಿ ಏನು ಅಂದ್ರೆ ಇಡೀ ಎಂಟೈರ್ ಟೀಮ್ ನಮ್ಮ ಟೀಮ್ ಆಗಿ ಸೊ ನಾನು ಈಗ ಆ ಒಂದು ಇಂಟರ್ವ್ಯೂ ಮಾಡುವಂತ ಅವಕಾಶ ಸಿಗ್ತಾ ಇದೆ. ನೋಡೋಣ ಅವರ ಸಕ್ಸಸ್ ಸ್ಟೋರಿ ಸೀಕ್ರೆಟ್ ಹೇಗೆ ಕಂಡಿಡ್ಕೊಂಡಿದ್ದಾರೆ, ಅವ್ರು ಗ್ರೋತ್ ಆಗೋದಕ್ಕೆ ಈ ಸಾಧನೆ ಸಲಹೆ ಕಾರ್ಯಕ್ರಮದಲ್ಲಿ ಅವರು ಯಾವ ಒಂದು ರುಚಿನ ನೋಡಿದ್ದಾರೆ ನಾವೆಲ್ಲರೂ ಕೂಡ ಕೇಳೋಣ. ಸೊ ಹಾರ್ಟ್ಲಿ ವೆಲ್ಕಮ್ ದಯಮಿಣಿ ಮೇಡಮ್. ಇದಾರಾ? ಹಾ ಇದಾರೆ. ಎಸ್ ಮೇಡಮ್. ಓಕೆ, ಎಸ್ ವೆಲ್ಕಮ್ ಮೇಡಮ್. ಮೇ ಬಿ ಓಕೆ ಕೋಸ್ಟ್ ಇದ್ದೀರಾ, ಯಾರಿದ್ದೀರಾ? ಓಕೆ, ನಾನ್ ಮಾಡ್ತೀನಿ ನೋಡೋಣ. ಓಕೆನಾ ಮೇಡಮ್? ಹಾ ಓಕೆ ಎಸ್ ಮೇಡಮ್. ಥ್ಯಾಂಕ್ ಯು. ಓಕೆ, ಕರೆಕ್ಟ್ ಅನ್ಮಿಟ್ ಕೊಟ್ಟಿಲ್ಲ, ನಾನು ಹೆಂಗ್ ಮಾತಾಡ್ಲಿ? ಎಸ್ ಮೇಡಮ್ ಸತ್ಯ ಏನು ಅಂದ್ರೆ ಸೊ ನೀವ್ 4 ಫಾರಿನ್ ಟ್ರಿಪ್ ಹೆಂಗ್ ಕಂಪ್ಲೀಟ್ ಮಾಡಿರಿ ಅದಕ್ಕೋಸ್ಕರ ಜನ ವೇಟ್ ಮಾಡ್ತಾರೆ ಲೀಡರ್ಗಳು. ಅದಕ್ಕೋಸ್ಕರ ಒಳ್ಳೇದ್ ಸಿಗ್ಬೇಕು ಅನ್ನೋ ಸ್ವಲ್ಪ ಸಮಯ. ಅದಕ್ಕೆ ಇಲ್ಲೆಲ್ರು ಕೂಡ ಹೆಂಗೆ ಅಂದ್ರೆ ತಾಳ್ಮೆ ಏನು ಅಂತ ಚೆಕ್ ಮಾಡ್ತಾ ಇದಾರೆ. ಸೊ ನಾವ್ ಚೆಕ್ ಮಾಡ್ತಾ ಇಲ್ಲ, ಒಂದ್ ಟೆಕ್ನಾಲಜಿ ಚೆಕ್ ಮಾಡ್ತಾ ಇದೆ ಇವ್ರೆಷ್ಟು ತಾಳ್ಮೆ ಇದಾರೆ ಅಂತ. ಎಸ್ ವೆಲ್ಕಮ್ ಮೇಡಮ್. ಹೌದು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ತುಂಬಾ ಚೆನ್ನಾಗಿ ಏನ್ ಸಾಧನೆಗೊಂದು ಸಲಹೆ ಏನ್ ಕಾರ್ಯಕ್ರಮ ಬರ್ತಾ ಇದಾರೆ, ತುಂಬಾ ಜನ ಲೀಡರ್ಸ್ ಗಳು ಏನ್ ಅವ್ರಿಗೆ ಅರ್ಥ ಆಯ್ತು ಅನ್ನೋದ್ರ ಮುಖಾಂತರ ತುಂಬಾ ಜನ ಹೇಳ್ತಾ ಹೋದ್ರಿ ನೀವು ಮತ್ತೆ ಚಂದ್ರು ಸರ್ ಇಬ್ರು ಕೂಡ. ಏನ್ ತಗೊಂಡ್ವಿ, ಏನ್ ಅಡಾಪ್ಟ್ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಇದು ಕಾರ್ಯಕ್ರಮ ಬರ್ತಾ ಇರೋಂತದ್ದೇ ಮೋದಿಗೆಲ್ ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆ, ಶ್ರೀಮಂತರ ಲಿಸ್ಟ್ ಅಲ್ಲಿ ನಾವು ಒಬ್ರು ಆಗ್ಲಿಕ್ಕೆ ನಮ್ಮನ್ ರೆಡಿ ಮಾಡ್ತಿದ್ದಾರೆ. ಓಕೆನಾ? ಏನು ಪುಟ್ಟು ಸರ್ ತಗೊಂಡಿರೋಂತ ಒಂದು ಏನ್ ಈ ಪ್ಲಾನಿಂಗ್ ಅಲ್ಲಿ ಎಲ್ಲಾರು ಕೂಡ ಶ್ರೀಮಂತರಾಗ್ಬೇಕು, ಎಲ್ಲಾರು ಕೂಡ ಅವ್ರು ಅನ್ಕೊಂಡಂತ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಗೊಂತಿರೋಂಥದ್ದು. ಅಂದ್ರೆ ಕೊಡ್ತಾ ಇದಾರೆ ಅಳವಡಿಕೆಗಳಾದ್ರೇನೆ ಪ್ಲೇಸ್ ಪಾಯಿಂಟ್ ಅಲ್ಲಿ ಏನ್ ಅನ್ಕೊಂಡ್ ಬಂದಿದೀವೋ ಮೋದಿಗೆ ಒಳಗಡೆ ಅದ್ ಆಗುವಂತದ್ದು. ಆಕ್ಚುಲಿ ನನಗೆ ಇಷ್ಟ ಆಗಿದಂತದ್ದು ಈ ಸಾಧನೆಗೊಂದು ಸಲಹೆನಲ್ಲಿ ನಿಮ್ಗೆಲ್ಲ ಗೊತ್ತು, ಎಲ್ಲ ಈ ಕೊಡ್ತಿರೋದೆಲ್ಲಾನು ಕೊಟ್ಟಿರೋದೇ ಮತ್ತೆ ರಿಟರ್ನ್ ನಾವು ಹೇಳ್ತಿದೀವಿ ಅಷ್ಟೇ. ಯಾಕಂದ್ರೆ ನಾವ್ ಏನ್ ಅಳವಡಿಸ್ಕೊಂಡ್ವಿ, ಏನ್ ಐ ಪಿಚ್ ಪಾಯಿಂಟ್ಸ್ ಗಳು ಯಾವ್ಯಾವ ವ್ಯಕ್ತಿಗಳಿಂದ ತಗೊಂಡ್ವಿ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲ ಗೊತ್ತು. ನಾಗರಾಜ್ ಸರ್ದು ನನಗೆ ಇನ್ಸ್ಪಿರೇಷನ್ಸ್ ಆಗಿದ್ದು ನಾಗರಾಜ್ ಸರ್ ಕೊಟ್ಟಿದಂತದ್ದು. ನಾಗರಾಜ್ ಸರ್ ಕೊಡ್ಬೇಕಾದ್ರೆ ಪುಟ್ಟು ಸರ್ ಒಂದೊಂದನ್ನ ಎಕ್ಸಾಂಪಲ್ ಗಳನ್ನ ಕೊಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಏನಪ್ಪ ಎಕ್ಸಾಂಪಲ್ ಅಂತ ಅಂದಾಗ, ಒಬ್ಬ ವ್ಯಕ್ತಿ ಅಂದ್ರೆ ಏನ್ ಸಕ್ಸಸ್ ಸಿಗ್ಬೇಕಂತ ಹೇಳಿದ್ರೆ ಸಕ್ಸಸ್ ಎಲ್ಲೆಲ್ಲೋ ಹುಡ್ಕೋಕ್ ಹೋಗ್ತಿವಿ. ಓಕೆ, ಅಂದ್ರೆ ಜಗತ್ತಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಹುಟ್ಟಿದ್ದಾರೆ. ಓಕೆನಾ? ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದೊಂದು ಪ್ರತಿಭೆ ಇದೆ. ಓಕೆ, ನಿಮ್ಗೆಲ್ಲ ಗೊತ್ತು, ಒಬ್ಬ ವ್ಯಕ್ತಿಗೆ ಪ್ರತಿಭೆ ಇದೆ. ಆ ಪ್ರತಿಭೆನ ಹೇಗೆ ಹೊರತೆಗಿಬೇಕಂತ ದೇವ್ರು ಮಾತಾಡ್ಕೋಬೇಕಾದ್ರೆ, ಅಂದ್ರೆ ಪಾರ್ವತಿ ಮತ್ತೆ ಈಶ್ವರ ಮಾತಾಡ್ಕೋಬೇಕಾದ್ರೆ ಅನ್ಕೊಂತಿದ್ರಂತೆ, ಶಿಖರದ ಮೇಲೆ ಇಡಿ, ಅವ್ನ್ ಕಷ್ಟಪಟ್ಟು ಹೋಗಿ ಹುಡ್ಕೊಂಡ್ ಬರ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲ, ಅದೊಂದ್ ಶಿಖರ ಅಂತ ಹೇಳಿದ್ರೆ ಹತ್ತಿ ಹೋಗಿ ತಗೊಂಡ್ಬರ್ತಾರೆ, ತುಂಬಾ ಈಸಿ ಆಗಿ ತರ್ತಾರೆ ಅಂತ. ಯಾರಿಗೂ ಗೊತ್ತಿಲ್ಲ, ತುಂಬಾ ಆಳವಾಗಿ ಇಡಿ, ಅಲ್ಲೋಗಿ ಹುಡ್ಕ್ಲಿಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೂ ಹೋಗ್ತರ್ತಾನೆ ಮನುಷ್ಯ, ತುಂಬಾ ಬುದ್ಧಿವಂತ ಅಂತ ಹೇಳ್ಬಿಟ್ಟು. ಆದ್ರೆ ಇಬ್ರು ಡಿಸ್ಕಸ್ ಮಾಡ್ಬೇಕಾದ್ರೆ, ಇಲ್ಲ ಒಂದ್ ಪ್ಲಾನ್ ಮಾಡಿದೀನಿ ನಾನು ಅಂತ ಹೇಳ್ಬಿಟ್ಟು ಭಗವಂತ ಮಾತಾಡ್ಬೇಕಾದ್ರೆ, ಅವ್ರ ಒಳಗಡೆನೆ ಇಡಿ, ಅವ್ರಿಗೆ ಗೊತ್ತಾಗ್ದಾಗ ಅವ್ರು ಹುಡುಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಂತ ಹೇಳ್ಬಿಟ್ಟು. ಅದೆಂತ ಪದ ಅಂದ್ರೆ ನಮ್ಮೊಳಗಡೆನೆ ಇದೆ, ನಾವ್ ಏನ್ ಬೇಕಾದ್ರೂ ಆಗಿದ್ದಾರೆ, ಏನ್ ಬೇಕಾದ್ರೂ ಆಗ್ತಾರೆ ಅಂತಂದ್ರೆ ಓಕೆ, ಕಾಲ್ ಬರ್ತಾ ಇದೆ. ಓಕೆ, ಸಾರಿ. ಅಂದ್ರೆ ನಮ್ಮೊಳಗಡೆನೆ ಇದೆ, ಸಕ್ಸಸ್ ನಮ್ಮೊಳಗಡೆನೆ ಇದೆ, ನಮ್ಮಿಂದ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಇಲ್ಲಿ ಗಿರಿ ಸರ್ ಒಬ್ಬ ಪರ್ಸನ್ ಇದಾರೆ, ಗಿರಿ ಸರ್ ಒಳಗಡೆ ಇನ್ನೊಬ್ಬ ಗಿರಿ ಸರ್ ಇದಾರೆ. ಅವ್ರನ್ನ ತೆಗಿಯೋದಿದೆಯಲ್ವಾ, ಅದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಬಂದಾಗ ಗಿರಿ ಸರ್ ಒಬ್ರೆ, ಓಕೆನಾ? ಸ್ಟಾರ್ಟಿಂಗ್ ಮೋದಿ ಒಳಗಡೆ ಬಂದಾಗ ಪರ್ಸನ್ ಗಿರಿ ಸರ್ ಒಬ್ರೆ. ಆದ್ರೆ ಗಿರಿ ಸರ್ ಅನ್ನೋರು ಇನ್ನೊಬ್ರು ಇದಾರೆ ಒಳಗಡೆ. ಓಕೆ, ಸೆಕೆಂಡ್ ಫೇಸ್ ಇದೆ.
ಅದನ್ನ ರಿಟರ್ನ್ಸ್ ತೆಗೆದಿದೆಯಲ್ವಾ, ಅದೇ ಸಕ್ಸಸ್. ಓಕೆನಾ? ಅದೇ ಪ್ರತಿಭೆ ಈಚೆ ಬರುವಂತದ್ದು ಅಂತ ಕೂಡ ಹೇಳ್ತಾ ಹೋಗ್ತಾ ಇದ್ರು. ಮತ್ತೆ ತುಂಬಾ ಕಷ್ಟ ಪಡ್ತೀವಿ, ನಮ್ಗೆ ಕಷ್ಟ ಪಟ್ರೆ ಮುಂದೆ ಬರ್ತೀವಿ ಅಂತ ಗೊತ್ತು. ಆದ್ರೆ ಯಾವ ವೇದಿಕೆನಲ್ಲಿ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ಬೇಕು ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಕಟ್ಗೆ ಕೊಡಿಯೋನು ಕಷ್ಟ ಪಡ್ತಾ ಇರ್ತಾನೆ, ಗಾರೆ ಕೆಲಸ ಮಾಡೋರು ಕಷ್ಟ ಪಡ್ತಾ ಇರ್ತಾರೆ. ಆದ್ರೆ ಒಂದೊಂದ್ ಸಿಗ್ನೇಚರ್ಗೂ ಕೂಡ 50,000 1 ಲಕ್ಷ ತಗೊಂಡು ಕೂಡ ಅವರು ಕೂಡ ದುಡ್ಡು ಮಾಡ್ತಿದ್ದಾರೆ. ಯಾವ ವೇದಿಕೆನಲ್ಲಿ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಕಷ್ಟ ಪಟ್ರೆ ಮುಂದೆ ಬರ್ತೀವಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಕಟ್ಗೆ ಕೊಡಿಯಂಗೆ ಗೊತ್ತು, ನಾನು 1,000 ದುಡಿಯಕ್ಕಾಗಲ್ಲ ದಿನಕ್ಕೆ ಅಂತ ಅಂದ್ರೆ ಅವ್ರು ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ, ಕಷ್ಟ ಪಡ್ತಾ ಇರ್ತಾರೆ. ಆದ್ರೆ ಈಸಿ ಆಗಿ ದುಡ್ಡು ಮಾಡ್ತಾ ಇರ್ತಾರೆ. ನಾವ್ ವಿಧಾನಸೌಧದಲ್ಲಿ ಕುತ್ಕೊಂಡಿರುವಂತ ವ್ಯಕ್ತಿಗಳು ಒಂದೊಂದ್ ಸಿಗ್ನೇಚರ್ ಹಾಕಿ ದುಡ್ಡನ್ನ ಸಂಪಾದನೆ ಮಾಡ್ತಾ ಇರ್ತಾರೆ. ಒಂದೊಂದ್ ಸಿಗ್ನೇಚರ್ 1 ಲಕ್ಷ 1.5 ಲಕ್ಷ. ಅವರು ಕೂಡ ಅದು ಅವ್ರದ್ದು ಕೆಲ್ಸಾನೇ. ಆದ್ರೆ ಯಾರ್ ದುಡ್ಡು ಸಂಪಾದನೆ ಮಾಡ್ತಾರೆ ಜಾಸ್ತಿ? ಫ್ಯಾಮಿಲಿಗಳಿಗೆ ಅಂತ ಹೇಳ್ಬಿಟ್ಟು. ಹಾಗೇನೆ ಯಶಸ್ ಆಗ್ಬೇಕಂತ ಹೇಳಿದ್ರೆ ಸ್ಟ್ರಗಲ್ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲಿ ಸ್ಟ್ರಗಲ್ ಹಾಕ್ತೀನಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕಷ್ಟಪಟ್ರೆ ಮುಂದೆ ಬರ್ತೀವಿ ಅಂತ ಎಲ್ಲಾರು ಗೊತ್ತು. ನಮ್ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ, ಎಲ್ಲಾ ತಂದೆ ತಾಯಿ ಕೂಡ ಹೇಳ್ಕೊಟ್ಟಿದ್ದಾರೆ. ಸ್ಟ್ರಗಲ್ ಹಾಕ್ಬೇಕು, ಎಲ್ಲಿ ಕಷ್ಟ ಪಡ್ಬೇಕು, ಯಾವ ವೇದಿಕೆನಲ್ಲಿ ಯಾವ ಪ್ಲಾಟ್ಫಾರ್ಮ್ ಕಷ್ಟಪಟ್ರೆ ಮುಂದೆ ಬರ್ತೀವಿ ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಅವ್ರು ಅಳವಡಿಕೆ ಮಾಡಿದ್ರು. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕಷ್ಟಪಟ್ರೆ ಎಷ್ಟು ಈಸಿಯಾಗಿ ಮುಂದೆ ಬರ್ತೀವಿ. ಆದ್ರೆ ನಾವು ಜಾಬ್ ಗಳಲ್ಲಿ ಕಷ್ಟಪಟ್ರೆ 8 ಅವರ್ಸ್ 12 ಅವರ್ಸ್ ಕಷ್ಟ ಪಡ್ತಿದಾರೆ, ಇಲ್ಲ ಅಂತಲ್ಲ. ಆದ್ರೆ ನಮಗ್ ಗೊತ್ತಿಲ್ಲ ನಮ್ಮ ಲೈಫ್ ಅಲ್ಲೇ ಸೆಟಲ್ ಆಗತ್ತೆ, ಅಲ್ಲೇ ನಾವು ಮುಂದೆ ಬರ್ತೀವಿ ಅಂತ ಗೊತ್ತಿಲ್ಲ. ಆದ್ರೂ ಕೂಡ ಅವ್ರು ನೀಟಾಗಿ ಅರ್ಥ ಮಾಡ್ಸಿದ್ರು. ಜಾಬ್ ಅಲ್ಲಿ ಇರೋಂತವ್ರಿಗೆ ನಾವ್ ಶಾರ್ಟ್ ಟೈಮ್ ಅಲ್ಲಿ ಬೇಗ ಅಚೀವ್ ಮಾಡಿ ರಿಸೈನ್ ಮಾಡಿ ಫುಲ್ ಟೈಮ್ ಬರ್ಬೇಕು. ನಾನು ಕೂಡ ಹಾಗೆ ಬಂದಿದ್ದೆ ಅಂತ ಹೇಳ್ಬಿಟ್ಟು. ಗೆಲುವು ಎಲ್ರಿಗೂ ಇಷ್ಟ ಆಗತ್ತೆ, ಆದ್ರೆ ಸೋಲುನ್ ಯಾರು ಇಷ್ಟ ಪಡಲ್ಲ. ನಿಮ್ಗೆಲ್ಲ ಗೊತ್ತು, ಗೆಲುವು ಎಲ್ಲಾರ್ಗು ಇಷ್ಟ ಆಗತ್ತೆ. ಸಕ್ಸಸ್ ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗತ್ತೆ. ಆದ್ರೆ ಕಷ್ಟ ಅಂತ ಹೇಳಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಹೇಗೆ ಗೊತ್ತಾ? ಉಸಿರು ತಗೊಂಡ್ರೆ ಉಸಿರು ಬಿಡಕ್ ಸಾಧ್ಯ, ಉಸಿರು ಬಿಟ್ರೇನೆ ತಗೊಳಕ್ ಸಾಧ್ಯ. ಹೆಂಗೆ ಸುಖ ಬಂದಾದ್ಮೇಲೆ ಕಷ್ಟ ಬರುತ್ತೆ ಅಂತ ಹೇಳ್ತಾರೆ, ಕಷ್ಟ ಪಟ್ಟಾದ್ಮೇಲೆ ಸುಖ ಬರುತ್ತೆ. ಯಾಕಂದ್ರೆ ಈ ಇಂಡಸ್ಟ್ರಿನಲ್ಲಿ ಓಕೆನಾ, ನಾವೇನ್ ಮಾಡ್ತೀವಿ ಗೊತ್ತಾ? ಏನೋ ಒಂದು ಕಂಡಿಡಿಲಿಕ್ಕೆ ಇವತ್ತು ಯೂತ್ಸ್ ಗಳು ಬರ್ತಾರೆ ಕಾನ್ಸೆಪ್ಟ್ ಒಳಗಡೆ, ಸುಮ್ನೆ ಕಂಡಿಡ್ತಾ ಇರ್ತಾರೆ. ಅದೇ ಹೆಂಗೆ. ನಿಮಗೆ ಗೊತ್ತು, ತುಂಬಾ ಜನ ಸರ್ಚ್ ಮಾಡೋರು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬೆಳೆಯಲ್ಲ. ಅಲ್ಲಿ ಅವಾಗೊಂದ್ ಸ್ಟೋರಿ ಹೇಳಿದ್ರು. ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಫ್ಲೈಟಿಗೆ ಹೋಗಕ್ ರೆಡಿ ಆಗಿರ್ತಾನೆ. ಅಲ್ಲಿ ಒಂದ್ ಕಾಯಿನ್ ಬಾಕ್ಸ್ ಇರುತ್ತೆ, ಅಲ್ಲಿ ಕಾಯಿನ್ ಬಾಕ್ಸ್ ಹಾಕ್ತಾರೆ, ನೋಡೋಣ ಏನ್ ಹೇಳುತ್ತೆ ಅಂತ ಹೇಳ್ಬಿಟ್ಟು. ಏನ್ ಫ್ರೆಂಡ್ಗಳು ಮಾಡ್ಕೊಂಡಿದ್ವಿ ಓಕೆ. ಅಲ್ಲಿ ಕಾಯಿನ್ ಬಾಕ್ಸ್ ಅಲ್ಲಿ ಹೇಳುತ್ತಂತೆ, ಓಕೆ ನಿಮ್ ಹೆಸರು ಇದು, ನೀವ್ ಇಷ್ಟ ಗಂಟೆಗೆ ಬಂದಿದ್ದೀರಾ ಇಲ್ಲಿ ಅಂತ ಹೇಳುತ್ತಂತೆ. ಒಂದ್ ಕಾಯಿನ್ ಹಾಕ್ದಾಗ, ಸೆಕೆಂಡ್ ಕಾಯಿನ್ ಹಾಕ್ದಾಗ ನಿಮ್ ಏಜ್ ಇಷ್ಟು, ನಿಮ್ ಹೆಸರಿಷ್ಟು, ನೀವ್ ಎಲ್ಲಿಂದ ಬಂದಿದ್ದೀರಾ ಅಂತ ಹೇಳುತ್ತಂತೆ. ಇನ್ನೊಂದ್ ಸತಿ ಕಾಯಿನ್ ಹಾಕೊಂಡಿದ್ದಾನೆ ಅವನು. ಇಷ್ಟ ಗಂಟೆಗೆ ಅಂತ ಇರುತ್ತೆ ಫ್ಲೈಟ್, ಇಷ್ಟ ಗಂಟೆಗೆ ಹೋಗೋದು, ಇಷ್ಟ ಗಂಟೆಗೆ ಚೆಕಿಂಗ್, ಆ ತರದೆಲ್ಲ ಪ್ರೊಸೆಸಿಂಗ್ ಇರುತ್ತೆ. ಆದ್ರೆ ಅವ್ನ್ ಕಾಯಿನ್ ಹಾಕೊಂಡೇ ಕಾಲ ಕಳೀತಾ ಇರ್ತಾನೆ. ಇದು ಎಷ್ಟ್ ಚೆನ್ನಾಗಿರುತ್ತಪ್ಪ ಅಂತ ಹೇಳ್ಬಿಟ್ಟು. ಸೆನ್ಸರ್ ನಿಮ್ಗೆಲ್ಲ ಗೊತ್ತು, ಏನಾದ್ರೂ ಒಂದ್ ಇವತ್ತು ತುಂಬಾ ಸೆನ್ಸರ್ ಗಳಿದೆ, ತುಂಬಾ ಚೆನ್ನಾಗಿ ಆತರ ಟೆಕ್ನಾಲಜಿಗಳು ಮುಂದೆ ಹೊರದಿದೆ. ಇನ್ನೊಂದ್ ಸತಿ ಕಾಯಿನ್ ಹಾಕ್ತಾನಂತೆ, ನೀವು ಹೊರಟಿರೋಂತ ಫ್ಲೈಟ್ ಆಲ್ರೆಡಿ ಹೋಗಿ 15 ನಿಮಿಷ ಆಗಿದೆ ಅಂತ ಹೇಳ್ಬಿಟ್ಟು. ಹಂಗಾದ್ರೆ ಹೋಯ್ತಾ ಅಂತ. ಯಾಕಂತ ಹೇಳಿದ್ರೆ ನಾವು ಸರ್ಚ್ ಮಾಡ್ತಾ ಕೂತಿದೀವಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಂಗ್ ಬರುತ್ತೆ, ದುಡ್ಡು ಹೇಗ್ ಕೊಡ್ತಾರೆ, 12 ರೀತಿ ಇನ್ಕಮ್ ಹೇಗ್ ಕೊಡ್ತಾರೆ, ಹೆಂಗ್ ಲಾಯಲ್ಟಿ ಕೊಟ್ಬಿಡ್ತಾರೆ, ಹೆಂಗ್ ಚೆಕ್ ಕೊಡ್ತಾರೆ, ಹೆಂಗ್ ಇವ್ರಿಗೆಲ್ಲ ಕಾರ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಸರ್ಚಿಂಗ್ ಅಲ್ಲಿ ಇರ್ತೀವಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಆದ್ರೆ ಸರ್ಚ್ ಬಿಟ್ಟು ತಗೊಂಡಿರೋಂತ ವ್ಯಕ್ತಿಗಳನ್ನ ಫಾಲೋ ಇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವ್ರು ಓವರಾಲ್ ಆಗಿ ಹೇಳುವಂತದ್ದು. ಯಾಕಂತ ಹೇಳಿದ್ರೆ ನಾವುಗಳು ತಗೊಂಡಿರೋಂತವ್ರನ್ನ ಫಾಲೋ ಮಾಡ್ತಾ ಹೋಗ್ಬೇಕು. ನಾವೇನ್ ಮಾಡ್ತೀವಿ, ಅದೇ ಹೆಂಗೆ ಅಂತ ಟೈಮ್ ವೇಸ್ಟ್ ಮಾಡ್ಕೊಂಡೆ ಕುತ್ಕೊಂಡ್ಬಿಟ್ಟಿದೀವಿ. ಅವ್ರಿಗೆ ಹೆಂಗ್ ಕಾರ್ ಬಂತು, ಅವ್ರಿಗೆ ಹೆಂಗ್ 4 ಫಾರಿನ್ ಟ್ರಿಪ್ ಸಿಕ್ಕಿದ್ವು, ಆ ತರದಲ್ಲೆಲ್ಲ ನಾವ್ ಯೋಚನೆ ಮಾಡ್ತಾ ಇರ್ತೀವಿ. ಓಕೆ, ಅದನ್ನೆಲ್ಲ ಬಿಟ್ಟು ನಾವು ಯಾರ್ ಗೈಡರ್ ಇರ್ತಾರೋ ಆ ಗೈಡರ್ಗಳ ಮಾತನ್ನ ಕೇಳ್ಕೊಂಡ್ ಹೋದಾಗ ಬೇಗ ನಾವು ಅನ್ಕೊಂಡಿದಂತ ಸಕ್ಸಸ್, ಅನ್ಕೊಂಡಿದಂತ ಅಚೀವ್ಮೆಂಟ್ಸ್ ಗಳನ್ನ ನಾವ್ ತಲುಪ್ತಾ ಬರ್ತೀವಿ. ಈಗ ಏನ್ ಕೊಡ್ತಾ ಇದಾರೆ ಸಾಧನೆ ಒಂದು ಸಲಹೆಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವ್ ಅಳವಡಿಕೆಗಳನ್ನ ಮಾಡ್ತಾ ಹೋಗ್ಬೋದು. ಅಳವಡಿಕೆಗಳನ್ನ ಮಾಡ್ಕೊಂಡ್ರೆ ನಾವು ದೊಡ್ಡ ಮಟ್ಟಕ್ಕೆ ಬೆಳಿತಾ ಹೋಗ್ತೀವಿ. ನಾನ್ ಎಕ್ಸಾಂಪಲ್ ಆಗ್ಬೇಕು, ಬರೀ ಎಕ್ಸ್ಪೀರಿಯನ್ಸ್ ಮಾಡಕ್ ಹೋಗ್ಬಾರ್ದು. ನಾನ್ ಎಕ್ಸಾಂಪಲ್ ಆಗ್ಬೇಕು ಅಂತ ಅಂದಾಗ ನಾನು ಎಜುಕೇಶನ್ ಕೊಡುವಂತ ಲೀಡರ್ಗಳು ಏನ್ ಎಜುಕೇಶನ್ಸ್ ಕೊಡ್ತಾರೋ ಆ ಎಜುಕೇಶನ್ ತಕ್ಕಾಗಿ ನಾನು ರೆಡಿ ಆಗ್ತಾ ಹೋಗ್ಬೇಕಾಗತ್ತೆ. ನಾವು ಬೇರೆ ಡ್ರೀಮ್ಸ್ ಗಳಿಗೆ, ಜಾಬ್ ಹೋಗೋರಂತರು ಕೂಡ ಬೇರೆ ಡ್ರೀಮ್ಸ್ ಗಳಿಗೋಸ್ಕರ ಕಷ್ಟ ಪಡ್ತಾ ಇರ್ತೀವಿ. ಆದ್ರೆ ನಮ್ಮ ಡ್ರೀಮ್ಸ್ ಗಳು ತುಂಬಾ ಇರುತ್ತೆ. ಹಾಗಾಗಿ ನಮ್ ಡ್ರೀಮ್ಸ್ ಗಳು ಕೂಡ ಸ್ವಲ್ಪ ನಾವು ಟೈಮ್ ಕೊಡ್ತಾ ಹೋಗೋಣ. 1 ಅವರ್ 2 ಅವರ್ ಕೊಡೋದ್ನೆ ಸ್ಟ್ರಾಂಗ್ ಆಗಿ ಕ್ವಾಲಿಟಿ ಟೈಮ್ಸ್ ಅಲ್ಲಿ ನಾವು ಮೋದಿಕೆಯನ್ನ ಮಾಡ್ತಾ ಹೋಗೋಣ. ಏನ್ ಎಕ್ಸಾಂಪಲ್ ಆಗಿದಾರ ಅವ್ರ ಜೊತೆನಲ್ಲಿ ಅವ್ರ ಲೀಸ್ಟ್ ಅಲ್ಲಿ ನಾವು ಸೇರ್ತಾ ಹೋಗೋಣ. ವಿಶ್ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್. ಸಾಧನೆಗೊಂದು ಸಲಹೆಗೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ
ಅವ್ರುಗಳು ಈ ಕ್ಲಾಸ್ ಮುಗಿಯೋಷ್ಟೊತ್ತಿಗೆ ನಿಮ್ದು ಒಂದ್ ಸಾಧನೆ ಆಗ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಂದೊಳ್ಳೆ ಬಹಳ ಮುಖ್ಯವಾದ ಮಾಹಿತಿ. ನಿಮ್ ಸ್ಟೋರಿ ನಮ್ಗೆ ಬಹಳ ಕ್ಯೂರಿಯಾಸಿಟಿ ಆಗ್ತಾ ಇದೆ. ಸೊ ನೋಡಿ, ನೀವು 4 ಕಂಪ್ಲೀಟ್ ಆದ್ರೂ ಕೂಡ, ಕಾರ್ಯಚೂರ್ ಆದ್ರೂ ಕೂಡ, ಸೊ ಕಲಿಲಿಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದೀರ ಅನ್ನುವಂಥದ್ದು. ಅಂಡ್ ಪ್ರತಿ ಸಕ್ಸಸ್ ಕೂಡ ಗೈಡರ್ ಅನ್ನೋದು ಬಹಳ ಮುಖ್ಯ, ಮೆಂಟರಿಂಗ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಆ ಮೆಂಟರಿಂಗ್ ಮಾಡೋರ್ನ ಫಾಲೋ ಮಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸಾಧನೆಗೆ ಮೆಂಟರಿಂಗ್ ಎಷ್ಟು ಮುಖ್ಯ ಆಗುತ್ತೋ ಅದನ್ನ ಹಾರ್ಡ್ ವರ್ಕ್ ಆಗಿ ಕನ್ವರ್ಟ್ ಮಾಡಿ ಹಾಗೇನ್ ರಿಸಿಕ್ ತಗೊಳ್ಳೋದು ಕೂಡ ಬಹಳ ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮೆಸೇಜ್ ಕೊಟ್ಟಿದ್ದೀರಾ. ಅಂಡ್ ಸೊ ನಿಮ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವಲ್ಲಿ ಹೇಳ್ತಾ ಇದ್ದೆ. ಸ್ನೇಹಿತರೆ, ಫಸ್ಟ್ ಮೇಡಮ್ ಮೋದಿಕೆ ಶುರು ಮಾಡಿದಾಗ ಮೇಡಮ್ ತಾನೇ ಸುಮಾರು ಜನ ಶುರು ಮಾಡ್ತಾರೆ. ಯಾಕೆ ಮೇಡಮ್ ತರ ಆಗಲ್ಲ ಅಂದ್ರೆ, ಮೇಡಮ್ ಮಾಡಿದಂತ ಕೆಲಸಗಳನ್ನ ಅವ್ರು ಮಾಡಿರಲ್ಲ, ಅದಕ್ಕೆ ಮೇಡಮ್ ತರ ಆಗಿರಲ್ಲ. ಪ್ರಭಾ ಮೇಡಮ್ ತರ ಯಾಕೆ ಇಡೀ ಕರ್ನಾಟಕ ಅವ್ರ ಬಗ್ಗೆ ಮಾತಾಡುತ್ತೆ ಅಂದ್ರೆ, ಪ್ರಭಾ ಮೇಡಮ್ ತಗೊಂಡಂತ ಡಿಸಿಷನ್ಸ್, ಪ್ರಭಾ ಮೇಡಮ್ ಮಾಡಿದಂತ ಹಾರ್ಡ್ ವರ್ಕ್, ಅವ್ರು ಕೊಟ್ಟಂತ ಒಂದು ಕಮಿಟ್ಮೆಂಟ್, ಸೊ ಅದಕ್ಕೆ ಇವತ್ತು ಅವ್ರು ಸಕ್ಸಸ್ ಆಗಿದೆ. ಯಾಕೆ ಉಳ್ದೋರ್ಗೆ ಮತ್ತೊಬ್ರಿಗೆ ಮಗದೊಬ್ರಿಗೆ ಸಿಗ್ತಾ ಇಲ್ಲ ಅಂದ್ರೆ, ಪ್ರಭಾ ಮೇಡಮ್ ತರ ಹಾರ್ಡ್ ವರ್ಕ್ ಇಲ್ಲ, ಕಮಿಟ್ಮೆಂಟ್ ಇಲ್ಲ, ರಿಸ್ಕ್ ತೊಗೊಳಕ್ ರೆಡಿ ಇಲ್ಲ, ಪೇಶನ್ಸ್ ಇಲ್ಲ. ಸೊ ನಾನ್ ಮಾಡ್ತೀನಿ ಅನ್ನೋ ಹಠ ಕಡಿಮೆ ಇದ್ದಾಗ ಗೆಲುವು ಕೂಡ ಕಡಿಮೆ ಆಗುತ್ತೆ. ಕರೆಕ್ಟ್ ಅಲ್ಲ? ಈಗ ನೋಡಿ, ಒಂದು SSLC ನೋ 7th ಸ್ಟ್ಯಾಂಡರ್ಡ್ PUC ಲೋ ನಾವು ಒಂದು ಸರ್ಟಿಫಿಕೇಟ್ ಗೋಸ್ಕರ ಪಾಸ್ ಆಗ್ಬೇಕು ಅಂತ ಹೋದ್ರೆ 9 ರಿಂದ 10 ತಿಂಗಳು 11 ತಿಂಗಳು ಎಫರ್ಟ್ ಹಾಕ್ತಿವಿ ಪಾಸ್ ಅನ್ನೋ ಒಂದು ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗ್ಬೇಕು ಅಂತ, ಒಂದ್ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗ್ಬೇಕು ಅಂತ. ಕರೆಕ್ಟಾ? ಬಟ್ ಜೀವನ ಪರ್ಯಂತ ನಾವು ಪಾಸ್ ಆಗ್ಬೇಕು ಅಂದ್ರೆ ಈ ಸ್ಟ್ರಗ್ಲಿಂಗ್ ಬಹಳ ಮುಖ್ಯ ಆಗುತ್ತೆ. ಹಾರ್ಡ್ ವರ್ಕ್, ಕಮಿಟ್ಮೆಂಟ್, ಸ್ಯಾಕ್ರಿಫೈಸ್ ಎಲ್ಲದೂ ಕೂಡ ಆದ್ರೆ ಕೇವಲ ಜೀವನ ಅಷ್ಟೇ ಅಲ್ಲ, ಜೀವನದಲ್ಲಿ ಏನ್ ಬೇಕೋ ಅದೆಲ್ಲ ಸಿಗೋದಕ್ಕೆ ಸೊ ನಮ್ಮ ಕಮಿಟ್ಮೆಂಟ್ ಬಹಳ ಮುಖ್ಯ ಆಗುತ್ತೆ. ಸೊ ಮೇಡಮ್ ಅಲ್ಲಿ ನಾವು ತುಂಬಾ ನೋಡಿದೀವಿ, ಅವ್ರು ಯಾವಾಗಲೂ ಕೂಡ ಕಲಿಲಿಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ, ಮುಂದೆ ಇರ್ತಾರೆ. ಸೊ ಇವತ್ತೊಂದು ದೊಡ್ಡ ನೆಟ್ವರ್ಕ್ ನ ಬಿಲ್ಡ್ ಮಾಡಿದ್ದಾರೆ. ಸೊ ಮುಂದಕ್ಕೆ ಇನ್ನೂ ದೊಡ್ಡ ನೆಟ್ವರ್ಕ್ ನ ಬಿಲ್ಡ್ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಸೊ ಆಲ್ರೆಡಿ ಲೀಡರ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಸೊ ಇವತ್ತು ದೊಡ್ಡ ಸಕ್ಸಸ್ ಕೂಡ ಅವರು ನೋಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈಗ ಇನ್ನೊಬ್ಬ ವ್ಯಕ್ತಿ ಬಹಳ ಖುಷಿ ಆಗುತ್ತೆ. ಈ ವ್ಯಕ್ತಿನೂ ಕೂಡ ಕರೆಯುವಂತದ್ದು ನಮ್ಮೆಲ್ಲರ ಅದೃಷ್ಟ. ಸೊ ನನಗೂ ಕೂಡ ಒಂದು ಕನ್ಸು. ಅವ್ರು ಇವತ್ತು ಪ್ಲಾಟಿನಮ್ ಲೆವೆಲ್ಗೆ ಅಚೀವ್ ಆಗಿದ್ದಾರೆ. ಅವರು ಎಷ್ಟೋ ಜನ ನಮ್ಮ ಬಿಸ್ನೆಸ್ ನ ಶುರು ಮಾಡಿ ಚೆನ್ನಾಗಿ ಓದಕ್ ಬರುತ್ತೆ, ಒಳ್ಳೆ ನಾಲೆಡ್ಜ್ ಇರುತ್ತೆ, ಓಕೆ, ಒಳ್ಳೆ ಎಜುಕೇಶನ್ಸ್ ಇರುತ್ತೆ, ಒಳ್ಳೆ ಫಿಟ್ನೆಸ್ ಇರ್ತಾರೆ, ಒಳ್ಳೆ ಬಟ್ಟೆ ಹಾಕ್ತಾರೆ, ಕೆಲವ್ರು ಒಳ್ಳೆ ಬ್ಯಾಕ್ ಗ್ರೌಂಡ್ ಇರುತ್ತೆ, ಅಪ್ಪ ಅಮ್ಮ ಸಪೋರ್ಟ್ ಇರುತ್ತೆ, ಓಕೆ, ಮನೇಲಿ ಒಳ್ಳೆ ಫುಡ್ ಊಟ ಮಾಡ್ಲಿಕ್ಕೆ ಅಪ್ಪ ಅಮ್ಮ ಊಟ ಕೊಡ್ತಾರೆ, ಚೆನ್ನಾಗಿ ಖರ್ಚು ಬೇಕಾದ ಕಾಸು ಕೊಡ್ತಾರೆ, ಒಳ್ಳೆ ಓಡಾಡ್ಲಿಕ್ಕೆ ವೆಹಿಕಲ್ ಇರುತ್ತೆ, ಓಕೆ, ಚೆನ್ನಾಗಿ ಓದಿರ್ತಾರೆ ಒಳ್ಳೆ ಕಾಲೇಜಲ್ಲಿ. ಬಟ್ ಇವಾಗ ಕರೆಯುತ್ತ ವ್ಯಕ್ತಿ ಫಸ್ಟ್ ಆಫ್ ಆಲ್ ಅವ್ರು ನಮ್ ಸ್ಟೇಟ್ ಅಲ್ಲ, ಸುಮಾರು 2,000 ಕಿಲೋಮೀಟರ್ ಇಂದ ಬೆಂಗಳೂರಿಗೆ ಬಂದು ಕೇವಲ ಒಂದು ಹಣ ಸಂಪಾದನೆ ಮಾಡ್ಲಿಕ್ಕೆ, ಒಂದೊಳ್ಳೆ ಯಾವ್ದೋ ಒಂದು ಜಾಬ್ ಸಿಗುತ್ತಾ, ಒಂದಿಷ್ಟು ಹಣ ಸಂಪಾದನೆ ಮಾಡ್ಲಿಕ್ಕೆ ಅಂತ ಬಂದಂತ ಇವತ್ತು ಮೋದಿಕೇರ್ ಮುಖಾಂತರ ಒಂದು ಹೊಸ ಒಂದು ತಿರುನ ನೋಡಿದ್ದಾರೆ, ಹೊಸ ಬದುಕನ್ನ ಕಂಡಿಟ್ಕೊಂಡಂತ ವ್ಯಕ್ತಿ. ಕೇವಲ ಅವ್ರ ಜರ್ನಿ ಅಲ್ಲ, ಮೋದಿಕೇರಿ ದೊಡ್ಡ ಸಾಧನೆ ಕೂಡ ಮಾಡಿದ್ದಾರೆ. ಸೊ ಪರ್ಸನಲ್ ಇನ್ಸ್ಪಿರೇಷನ್. ಸೊ ಚೆನ್ನಾಗಿ ಭಾಷೆ ಬಂದು ಸಾಧನೆ ಮಾಡೋದಕ್ಕಿಂತ ಭಾಷೆನೇ ಗೊತ್ತಿಲ್ಲ, ಭಾಷೆನೇ ಕಲ್ತು ಭಾಷೆಲೆ ಸಾಧನೆ ಮಾಡಿದ್ದಾರೆ ಅಂದ್ರೆ ಅದು ಗ್ರೇಟ್ ಅಲ್ವಾ? ಸೊ ಆ ತರ ಒಬ್ಬ ನಮ್ ಜೊತೆಗಿದ್ದು ಇವತ್ತು ಮೋದಿಕೇರ್ ಮುಖಾಂತರ ಒಂದು ದೊಡ್ಡ ಟೀಮ್ ನ ಕಟ್ಟಿ ಒಂದು ಯೂಸ್ ನೆಟ್ವರ್ಕ್ ನ ಬಿಲ್ಡ್ ಮಾಡಿ, ಓಕೆ, ಆಲ್ರೆಡಿ ಗೊತ್ತಾಗಿದೆ ಅವ್ರು ಯಾರು ಅಂತ. ಸೊ ರೀಸೆಂಟ್ ಆಗಿ ಫಾರಿನ್ ಟ್ರಿಪ್ ಕಂಪ್ಲೀಟ್ ಮಾಡಿದ್ದಾರೆ, ಮತ್ತೊಂದು ಫಾರಿನ್ ಟ್ರಿಪ್ ಸೆಲೆಕ್ಷನ್ಸ್ ಆಗಿ ತುದಿಗಾಲ್ ನಿಂತಂತ ವ್ಯಕ್ತಿ. ಸೊ ರೀಸೆಂಟ್ ಆಗಿ ಮಾರ್ನಿಂಗ್ ಕ್ಲಾಸ್ ನು ಕೂಡ ಕೊಟ್ಟಿದ್ದಾರೆ 2 days 3 days. ಸೊ ಆತರ ಒಬ್ಬ ವ್ಯಕ್ತಿ ತುಂಬಾ ಹಾರ್ಡ್ ವರ್ಕರ್. ಸೊ ಒಂದ್ ಒಳ್ಳೆ ಟೀಮ್ ನ ಬಿಲ್ಡ್ ಮಾಡಿ ನಮ್ಮ ಸಾಧನೆಗೆ ಭಾಷೆ ಮುಖ್ಯ ಆಗಲ್ಲ, ಭಾವನೆ ಜೊತೆಗೆ ನಾವ್ ಮಾಡೋ ಕೆಲ್ಸ ಕರೆಕ್ಟ್ ಆಗಿತ್ತು ಅಂದ್ರೆ ಸಾಧನೆ ನಮ್ ಜೊತೆ ಬಂದೇ ಬರುತ್ತೆ ಅಂತ ಪ್ರೂವ್ ಮಾಡಿದಂತ ನಮ್ಮೆಲ್ಲರ ಸ್ಪೆಷಲ್ ಅಚೀವರ್, ಪ್ಲಾಟಿನಮ್ ಡೈರೆಕ್ಟರ್. ಸೊ ಅಪ್ಕಮಿಂಗ್ ಹೊಸ ಕಾರಿಗೆ ಓನರ್ ಆಗುವಂತ ವೆರಿ ಸೂನ್ ಫಾರಿನ್ ಟ್ರಿಪ್ ಗೆ ಹೋಗ್ತಿರುವಂತ ವ್ಯಕ್ತಿ ನಮ್ಮ ಗುರುಪ್ರಸಾದ್ ಸರ್ನ ಒಂದು ಜೋರು ಚಪ್ಪಳೆ ಮುಖಾಂತರ ಇನ್ವೈಟ್ ಮಾಡೋಣ. ಅವರು ಈ ಸಾಧನೆ ಕಾರ್ಯಕ್ರಮದಲ್ಲಿ ಯಾವ ತರ ಇಂಪ್ಯಾಕ್ಟ್ ಆಗಿದ್ದಾರೆ, ಅವ್ರು ಯಾವ ವಿಷಯನ ಬಹಳ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದಾರೆ, ಬಹಳ ಸೀರಿಯಸ್ ಆಗಿ ಅಡಾಪ್ಟ್ ಮಾಡ್ತಾ ಇದಾರೆ, ನಾವೆಲ್ಲರೂ ಕೂಡ ಆ ವ್ಯಕ್ತಿ ಮುಖಾಂತರ ನಾವು ಕೇಳೋಣ. ಸೊ ಹಾರ್ಟ್ಲಿ ವೆಲ್ಕಮ್ ಸರ್, ಗುರು ಸರ್. ಎಸ್ ಗುರುಪ್ರಸಾದ್ ಸರ್, ಕೇಳಿಸ್ತಿದ್ಯಾ? ಎಸ್ ಗಿರಿ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಗೂ ಕೂಡ ವೆಲ್ಕಮ್ ಮಾಡಿದಕ್ಕೆ. ಸೊ ನಿಮ್ ಮಾತು ಕೇಳ್ತಾ ಇದ್ರಿ, ಇನ್ನೂ ಕೇಳಬೇಕು ಅಂತ ಅನಿಸ್ತಾ ಇರುತ್ತೆ, ಇನ್ನೂ ಕೇಳ್ಬೇಕು. ಅಷ್ಟು ಸ್ವೀಟ್ ಆಗಿ ಅಂಡ್ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಬಟ್ ನಿಮ್ಮ ಶಿಷ್ಯ ಆಗಿ ನಾನು ಇದ್ದೀನಿ, ಇಡೀ ಕರ್ನಾಟಕ ಲೀಡರ್ಸ್ ಶಿಷ್ಯ ಆಗಿದ್ದೀನಿ ಅಂದ್ರೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಗೆ ವೆಲ್ಕಮ್ ಮಾಡ್ಕೊಂಡಿದ್ದಕ್ಕೆ. ಓಕೆ, ನಾನೇನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನಿಜವಾಗ್ಲೂ ಏನೋ ಈಗ ಸಾಧನೆಗೆ ಸಲಹೆ ಅಂತ ಏನೋ ಒಂದು ಸೆಕ್ಷನ್ ನ ಪುಟ್ಟ ಸರ್ ಸ್ಟಾರ್ಟ್ ಮಾಡಿದ್ದಾರೆ. ಬಹಳಷ್ಟು ಒಂದು ಖುಷಿ ಆಗ್ತಾ ಇದೆ. ಜೊತೆಗೆ ಅಂದ್ರೆ ಇಲ್ಲಿ ತುಂಬಾ ಜನ ಏನ್ ಮೋದಿ ಕೇರ್ ಒಳಗೆ ಬಂದಿದ್ದಾರೆ, ಮೋದಿ ಕೇರ್ನ ಭವಿಷ್ಯ ಅಂತ ತಿಳ್ಕೊಂಡ್ ಬಂದಿದ್ದಾರೆ, ಮಕ್ಕಳ ಭವಿಷ್ಯ ಅಂತ ತಿಳ್ಕೊ ಬಂದಿದ್ದಾರೆ. ಅವ್ರು ಎಲ್ರೂ ಕೂಡ ಒಂದ್ ವೇಳೆ ಅನ್ಕೊ ಬಂದಿದ್ದಾರೆ, ಆದ್ರೆ ಅದನ್ನ ಪಡಿಬೇಕು, ಅದೆಲ್ಲ
ಈಸಿಯಾಗಿ ನಾವು ಅನ್ಕೊಂಡಿದ್ದು ಡ್ರೀಮ್ ಎಲ್ಲ ಫುಲ್ಫಿಲ್ ಆಗ್ಬೇಕು ಅಂದ್ರೆ ಕೆಲವೊಂದ್ಸಲ ನಮ್ಗೆ ಆಗ್ತಾ ಇರಲ್ಲ, ಕಷ್ಟ ಆಗ್ತಾ ಇರತ್ತೆ. ಕೆಲವೊಂದ್ಸಲ ನಾವು ಅನ್ಕೊಂಡ್ರೆ ಎಕ್ಸ್ಪೆಕ್ಟೇಷನ್ ಮಾಡಿದವನ್ನ ಸಿಗ್ತಾ ಇರಲ್ಲ. ಸೊ ಆದ್ರೆ ಕೂಡ ಶ್ರಮ ಪಡ್ತಾ ಇರ್ತೀವಿ, ಎಜುಕೇಶನ್ ಕಲಿತಾ ಇರ್ತೀವಿ, ಇನ್ನೂ ಮಾಡ್ತಾನೆ ಇರ್ತೀವಿ. ಅಲ್ಲಿ ಮಧ್ಯದಲ್ಲಿ ಏನಾಗ್ತಾ ಇರುತ್ತೆ, ಫೇಲ್ ಆಗ್ತಾ ಇರತ್ತೆ. ಆ ಫೇಲು ಅಪ್ಲೈನ್ ಡೌನ್ ಲೈನ್ ಮಧ್ಯದಲ್ಲಿ ನನ್ನ ಪ್ರಯತ್ನ ಮತ್ತೆ ಜೊತೆಗೆ ಫೇಲ್ ಜೊತೆಗೆ ನಾನು ಒಂದು ನಿರಾಸೆ ಆಗಿರ್ತೀವಿ. ಆ ನಿರಾಸೆ ಇರುವಂತ ಡೌನ್ ಲೈನಿಗೆ ಮತ್ತಷ್ಟು ಒಂದು ಎನರ್ಜಿ ತುಂಬೋದಿಕ್ಕೆ ಸಾಧನಗೂ ಒಂದು ಸಲಹೆ ಏನೋ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಬಹಳಷ್ಟು ಎನರ್ಜಿ ಸಿಗ್ತಾ ಇದೆ. ಕಾರಣ ಮೇಜರ್ ಆಗಿ ಮೈಂಡ್ ಸ್ಟ್ರಾಂಗ್ ಇರಬೇಕು. ಮೈಂಡ್ ಸ್ಟ್ರಾಂಗ್ ಇದ್ರೆ ನೀವ್ ಏನ್ ಬೇಕಾದ್ರೆ ಗೆಲ್ಬಹುದು. ನೀವೇನೆಲ್ಲ ಪಡೆದಿಲ್ಲ ಅದೆಲ್ಲ ಈಸಿಯಾಗಿ ಪಡಿಬಹುದು. ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಿಮ್ಮ ಮೋದಿಕೆಯರಿಗೋಸ್ಕರ ಏನ್ ಬೇಕಾದ್ರೆ ಕಳ್ಕೊಳ್ಳಿ, ಏನ್ ಬೇಕಾದ್ರೆ ನೀವು ಮಾಡ್ಕೊಳ್ಳಿ. ಬಟ್ ಎಷ್ಟ್ ಬೇಕಾದ್ರೆ, ಎಷ್ಟು ಕೋಟಿ ಬೇಕಾದ್ರೆ ಆಸ್ತಿ ನಿಮ್ಗೆ ಕಳ್ಕೊಂಡ್ರೆ ಪರವಾಗಿಲ್ಲ, ಎಷ್ಟು ಏನಾದ್ರೆ ಪರವಾಗಿಲ್ಲ, ಆದ್ರೆ ಮೋದಿ ಕೇರ್ ಮಾತ್ರ ಬಿಡಕ್ ಹೋಗ್ಬೇಡ. ಯಾಕೆಂದ್ರೆ ಮೋದಿ ಕೇರಲ್ಲಿ ಇದ್ರೆ ನೀವ್ ಎಷ್ಟೆಲ್ಲ ಕಳ್ಕೊಂಡಿದ್ರೆ ಚಕ್ರ ಬಡ್ಡಿ ಸಮೇತ ಕೂಡ ವಸೂಲಿ ಮಾಡಬಹುದು ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಸೊ ಬಹಳ ಖುಷಿ ಆಗತ್ತೆ. ಸೊ ಸಾಧನಾ ಸಲಹೆ ಒಂದು ವಿಷಯನ ಟಾಪಿಕ್ ನನಗೆ ಒಂದು ಅವಕಾಶ ಮಾಡಿಕೊಟ್ರು ಅಂತ ನಮ್ಮ ಎಂಟರ್ ಪುಟ್ಟುಸ ಟೀಮ್ ಅಂಡ್ ಫಸ್ಟ್ ಕೋರ್ ಲೀಡರ್ಸ್ಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಬಹಳ ಖುಷಿ ಆಗ್ತಾ ಇದೆ. ಅದ್ರ ಬಗ್ಗೆ ಇನ್ನೂ ದೊಡ್ಡ ಲೆವೆಲ್ಗೆ ದೊಡ್ಡ ಗುರುಗಳು ಇನ್ನೂ ಆಗಿಲ್ಲ, ಇನ್ನೂ ಕಲಿತಾನೆ ಇರ್ತೀವಿ. ಬಟ್ ಒಂದು ಸರ್ ಕೊಟ್ಟಿರೋ ಮಾಹಿತಿನ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಹಾರ್ಟ್ಲಿ ಕಂಗ್ರಾಚುಲೇಷನ್ ಯಾರೆಲ್ಲ ಇಲ್ಲಿವರೆಗೂ ಸ್ಟಾರ್ಟಿಂಗ್ 150 ಜನ 160 ಜನ ಇದ್ರಿ, ಮತ್ತೆ ಹೊಟ್ಟೆ ಎಷ್ಟಾಯ್ತು ಏನೋ ಗೊತ್ತಿಲ್ಲ, 140 ಆದ್ರಿ. ಓಕೆ ಗುಡ್, ಇರ್ಲಿ ಪರವಾಗಿಲ್ಲ. ಫೈನಲ್ ಕೊನೆಯವ್ರಿಗೆ ಯಾರು ಇರ್ತಾರೆ, ಕಾರಣ ಎಲ್ಲ ಸಕ್ಸೆಸ್ ಜರ್ನಿನೂ ಒಂಥರ ಹಾಗೆ, ಎಲ್ರು ಕೊನೆಯವ್ರಿಗೆ ಇರಲ್ಲ. ಓಕೆ, ಪ್ರತಿಯೊಬ್ರು ಆರಂಭ ಎಲ್ರು ಮಾಡ್ತಾರೆ, ಬಟ್ ಸಕ್ಸೆಸ್ ಜರ್ನಿ ಅನ್ನೋದು ಕೊನೆಯವ್ರಿಗೆ ಇರೋದಿಲ್ಲ. ಸೊ ನಾನೆಲ್ಲ ಅನ್ಕೊಂಡಿದ್ದೀನಿ ನೀವು ಸಕ್ಸೆಸ್ ಜರ್ನಿಯಲ್ಲಿ ಇದ್ದೀರಾ. ಸೊ ಹಾಗಾಗಿ ಮತ್ತೆ ಕೆಲವೊಂದು ವಿಚಾರ ನನಗೆ ಬಹಳ ಇಷ್ಟ ಆಗಿರುವಂತದ್ದು, ಪ್ರತಿಯೊಂದು ಸೆಷನ್ ಇವತ್ತೇನೋ 14-15 ಸೆಷನ್ ಕಾಲ ಇಡ್ತಾ ಇದೀವಿ, ಅಥವಾ ಇದನ್ನು ಶುರು ಮಾಡ್ಕೊಂಡಿದೀವಿ ಒಂದು ಖುಷಿ ಜೊತೆಗೆ, ಸಕ್ಸೆಸ್ಫುಲ್ ಜೊತೆಗೆ ಕೂಡ ಇಲ್ಲಿವರೆಗೂ ಮಾಡ್ಕೊ ಬಂದಿದೀವಿ. ಇವತ್ತು ಸಾಕಷ್ಟು ಜನ ದಯಮಣಿ ಮೇಡಮ್ ಇರ್ಬೋದು, ಚಂದ್ರು ಸರ್ ಇರ್ಬೋದು, ಗಿರೀಶ್ ಸರ್ ಇರ್ಬೋದು, ಇಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ, ಅವ್ರ ಅನುಭವ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಬಹಳಷ್ಟು ಖುಷಿ ಆಯ್ತು ದಯಮಣಿ ಮೇಡಮ್ ಹೇಳಿ ಸ್ಟೋರಿ. ಚಂದ್ರು ಸರ್, ಗಿರೀಶ್ ಸರ್ ನೀವೊಂದು ಸ್ಟೋರಿ ಕೂಡ ತುಂಬಾ ಚೆನ್ನಾಗಿ ನಾನು ಇನ್ಸ್ಪೈರ್ ಆಯ್ತು. ಸೊ ಜೊತೆಗೆ ಈಗ ನಾನು ಕೆಲವೊಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ಕೆಲವೊಂದು ವಿಚಾರ ಅಂದ್ರೆ ನಾವು ಎಲ್ಲ ಕೂಡ ಮೋದಿ ಕೇರಲ್ಲಿ ಬೆಳಿಬೇಕು, ಗೆಲ್ಬೇಕು ಅಂತ ಬಂದಿರ್ತೀವಿ. ಆದ್ರೆ ಯಾವ್ದಕ್ಕೂ ಎಲ್ಲದನ್ನೂ ಬೇಕು. ಈ ಕಡೆ ಭವಿಷ್ಯ ಬೇಕು, ಆ ಕಡೆ ಕೆಲ್ಸ ಬೇಕು, ಆ ಮಧ್ಯದಲ್ಲಿ ಟೀಮ್ ಕ್ರಿಯೇಟ್ ಮಾಡ್ಬೇಕು. ಎಲ್ಲದರಲ್ಲಿ ಒಂದು ಬಿಜಿ ಶೆಡ್ಯೂಲ್ ಹೇಳಿ ಕೂಡ ನಾವ್ ಇರ್ತೀವಿ. ಏನಕ್ಕೆ ಅಂದ್ರೆ ಯಾವಾಗ ನೋಡಿದ್ರೆ ಬಿಜಿ ಅಂತೀವಿ ನಾವು. ಕೆಲವೊಂದ್ಸಲ ನಾನು ಕೂಡ ಹೇಳಿದ್ದೀನಿ, ಪ್ರತಿಯೊಬ್ಬರು ಆಲ್ಮೋಸ್ಟ್ ಕೂಡ, ಸರ್ ಏನಕ್ಕೆ ಅಲ್ಲಿ ಪ್ರೋಗ್ರಾಮ್, ಸರ್ ಬಿಜಿ, ಸರ್ ಅಲ್ಲಿ ಬಿಜಿ, ಗೊತ್ತಿಲ್ಲ. ಯಾವಾಗ ನೋಡಿದ್ರೆ ಬಿಜಿ ಇರ್ತಾರೆ. ಯಾಕೆ ಪ್ರೋಗ್ರಾಮ್ ಬರಲಿಲ್ಲ, ಸರ್ ಬಿಜಿ. ಯಾಕೆ ನೀವು ಡೌನ್ಲೈನಿಂಗ್ ಕೌನ್ಸಿಲಿಂಗ್ ಮಾಡ್ಕೊಂಡಿಲ್ಲ, ಬಿಜಿ, ಸರ್ ಬಿಜಿ ಇದೆ. ಅಷ್ಟು ದಿನ ಬಿಜಿ ಇದ್ರಿ, ಇಷ್ಟು ವರ್ಷ ಕಷ್ಟಪಟ್ಟು ಬಿಜಿ ಆಗಿದ್ರಿ, ಆದ್ರೆ ಏನ್ ಮಾಡಿದೀರಾ? ಏನ್ ಸಕ್ಸಸ್ ಆಗಿದ್ಯಾ? ಲೈಫ್ ಸೆಟ್ಲ್ ಆಗಿದ್ಯಾ? ಇಲ್ಲ. ಆದ್ರೆ ಅವಕಾಶ ನನ್ನ ಎದುರುಗಡೆ ಸುಂದರವಾದ ಅವಕಾಶ ಇದೆ, ಆದ್ರೆ ಇಷ್ಟ ದಿನ ನಾನು ಹೇಳ್ಕೊ ಬಂದಿರೋದನ್ನ ಮತ್ತೆ ಬಿಜಿ ಅಂತ ಹೇಳ್ತೀವಿ. ಓಕೆ, ಒಂದು ಪ್ರೋಗ್ರಾಮ್ಗೆ ಮೆಸೇಜ್ ಬಂದ್ರೆ ಕರೆಕ್ಟ್ ಟೈಮ್ ಕೊಡೋದಿಲ್ಲ. ಓಕೆ, ನನಗೆ ಇನ್ಸ್ಪೈರ್ ಆಗಿರೋದು ನಾನು ಇನ್ಯಾರಿಗೆ ಹೇಳ್ತಾ ಇಲ್ಲ, ನಾನು ಕೆಲವೊಂದ್ಸಲ ಆ ನೆಪಗಳನ್ನ ಹೇಳ್ಕೊ ಬಂದಿರುವಂತ ವ್ಯಕ್ತಿ. ಸೊ ಒಂದು ಪ್ರೋಗ್ರಾಮ್ ಬಂದಾಗ ಸರ್ ಬಿಜಿ ಇದೆ, ಇದಿದೆ. ಬಟ್ ಅದು ಈ ಒಂದು 9ನೇ ಸೆಕ್ಷನ್ ಏನ್ ನನಗೆ ಸರ್ ಕೊಟ್ಟಿರುವಂತದ್ದು, ಅದು ಯಾರಿಗೆ ಹೆಂಗ ಅನ್ಸ್ತೋ ಗೊತ್ತಿಲ್ಲ. ಅದನ್ನ ನನಗೆ ಹೇಳ್ತಾ ಇದಾರೆ, ನಾನ್ ಬದ್ಲಾಗ್ಬೇಕು. ಕೆಲವೊಂದು ವಿಚಾರದಲ್ಲಿ ಹಾಗೆ ಇದ್ರೆ ಆಗೋದಿಲ್ಲ. ಇಷ್ಟೇ ವರ್ಷ ಹೇಳ್ಕೊ ಬಂದಿದೀವಿ ಬಿಜಿ. ಹಾಗೆ ಬಿಜಿ ಆಗಿರ್ತೀರಾ, ಲೈಫ್ ಫ್ರೀಡಮ್ ಸಿಕ್ಕಲ್ಲ. ಡಿಯರ್ ಫ್ರೆಂಡ್ಸ್, ಫ್ರೀಡಮ್ ಆಗಿ ಪಡಿಬೇಕು ಅಂದಾಗ ಈ ಬಿಜಿ ಹೇಳೋದು ಒಂದು ಮಾತ ನಾನು ಬಿಡ್ಬೇಕು. ಆಗ ಅದನ್ನ ಫ್ರೀಡಮ್ ಪಡಿಯಕ್ಕೆ ಏನೆಲ್ಲ ಮಾಡ್ಬೇಕು, ಅದನ್ನ ಕರಿಯ ರೂಪಕ್ಕೆ ತರಬೇಕು. ಸೊ ಅದನ್ನ ಕೆಲವೊಂದ್ಸಲ ಅಂತೀವಿ ಬಿಜಿ ಅಂದಾಗ, ಕೆಲವೊಂದ್ಸಲ ಪ್ರೋಗ್ರಾಮ್ಗಳಿದಾಗ ಟಿಕೆಟ್ ಬಿಲ್ ಮಾಡೋದು ಲೇಟ್ ಆಗ್ತಾ ಇತ್ತು. ಕೆಲವೊಂದ್ಸಲ ಪ್ರೋಗ್ರಾಮ್ಗಳು ಬಂದಾಗ ಅದನ್ನ ಏನಂತೆ ಒಂದು ಸಿನ್ಸಿಯರ್ ಟೈಮ್ ಮ್ಯಾನೇಜ್ ಮಾಡೋಂತ ಇರ್ಬೋದು. ಅದಕ್ಕೂ ಅಡ್ವಾನ್ಸ್ ಆಗಿ ಪ್ರಿಪೇರ್ ಮಾಡಿ ಹೋಮ್ ಮೀಟಿಂಗ್ ಮಾಡುವಂತದ್ದು. ಯಾವ್ದಕ್ಕೂ ಕೂಡ ಕಂಟಿನ್ಯೂ ಆಗಿ ಮಾಡ್ಬೇಕು, ಅದು ಸೀರಿಯಸ್ಲಿ ಅಡ್ವಾನ್ಸ್ ಆಗಿ ಬಿಜಿ ಹೇಳದೆ ನಮ್ಮ ಡೌನ್ ಲೈನ್ಗೆ ಕೇರ್ ಮಾಡ್ಬೇಕು. ಫ್ರೀಡಮ್ ಪಡೆಯಕ್ಕೆ ಹುಟ್ಟಿದೀವಿ ಅಂದಾಗ ಎಂಟರ್ ಕನ್ಸಲ್ಟೆಂಟ್ ನಿಮ್ಮನ್ನ ನಂಬಿ ಬಂದಿದ್ದಾರೆ. ಅವ್ರು ಇಡೀ ಆಸ್ತಿ, ಇಡೀ ಕನಸುನ ನಿಮ್ ಕೈ ಕೊಟ್ಟು ಬಂದಿದ್ದಾರೆ ಅಂದಾಗ ನಾವು ಅವ್ರಿಗೆ ಬಿಜಿ ಹೇಳಿದ್ರೆ ಆಗೋದಿಲ್ಲ. ಅವ್ರ ಕನಸಿಗೆ ಫುಲ್ಫಿಲ್ ಆಗ್ಬೇಕು ಅಂದಾಗ ನಾನ್ ಬಿಜಿ ಹೇಳೋದ ನಿಲ್ಸಿ ಅವ್ರಿಗೆ ಸರ್ವಿಸ್ ಕೊಡ್ಬೇಕು ಅಂತ ನನಗೆ ಈ ಚಾಪ್ಟರ್ ಅಲ್ಲಿ ನನಗೆ ಅರ್ಥ ಆಯ್ತು. ಜೊತೆಗೆ ಮತ್ತೆ ಈಗೇನಂದ್ರೆ ಫೇಲ್ಯೂರ್. ಈಗ ಕೆಲವೊಂದ್ಸಲ ಸೋಲು ಅನ್ನೋದು ನಾವು ಸೋಲ್ತಾ ಇರ್ತೀವಿ, ಆದ್ರೆ ನಾವ್ ಯಾಕೆ ಸೋಲ್ತಾ ಇರ್ತೀವಿ ಅಂದಾಗ ನಾವ್ ಎದುರುಗಡೆ ವ್ಯಕ್ತಿಗೆ ನಾವು ಬ್ಲೇಮ್ ಮಾಡ್ತೀವಿ. ಓಕೆ, ಏನಕ್ಕೆ ಬ್ಲೇಮ್ ಮಾಡ್ತೀವಿ ಅಂದಾಗ ಅದು ನಾನು ಅನ್ಕೊಂಡಿದೀನಿ, ನನ್ನ ಫೇಲ್ಯೂರ್ಗೆ ಕಾರಣ ನನ್ನ ಅಪ್ಲೈನ್, ನನ್ನ ಫೇಲ್ಯೂರ್ಗೆ ಕಾರಣ ನಮ್ಮ ಅಕ್ಕಪಕ್ಕ ಇರೋ ವ್ಯಕ್ತಿ,
ನನ್ನ ಫೇಲ್ಯೂರ್ಗೆ ಕಾರಣ ನನ್ನ ರಿಲೇಷನ್, ನನ್ನ ಫೇಲ್ಯೂರ್ಗೆ ಕಾರಣ ನಾನು ಓದಿದ್ದೇ ಇರೋದಕ್ಕೆ, ನನ್ನ ಫೇಲ್ಯೂರ್ಗೆ ಕಾರಣ ನನ್ನ ಬ್ಯಾಕ್ ಗ್ರೌಂಡ್ ಅನ್ಕೊಂಡಿರ್ತೀವಿ. ಮೈ ಡಿಯರ್ ಫ್ರೆಂಡ್ಸ್, ಅದಲ್ಲ. ನನ್ನ ಫೇಲ್ಯೂರ್, ನನ್ನ ಸೋಲುಗೆ ಕಾರಣ ನಾನೇ ಆಗಿರ್ತೀನಿ. ಯಾಕೆಂದ್ರೆ ಎಷ್ಟೊಂದ್ ಸಲ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಕೂಡ ನಾನು ಅದನ್ನ ಕಾಲಲ್ಲಿ ಸ್ವಲ್ಪ ತಳ್ದಿರ್ತೀವಿ ಅವ್ರಿಗೆ. ಒಳ್ಳೆ ಅವಕಾಶ ಆದ್ರೆ ಫೇಲ್ 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 ಫೇಲ್. ಯಾಕಂದ್ರೆ ಫೇಲ್ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ ಕೈಲಿ ಏನಾಗಲ್ಲ, ಇದೇ ನಮ್ ಪ್ರತಿ ಕೆಲಸ, ನಾನು ಯಾವ್ದು ಕೆಲಸ ಶುರು ಮಾಡಿದ್ರೆ ನನ್ ಕೈಲಿ ಸಕ್ಸಸ್ ಆಗಲ್ಲ, ಅಥವಾ ನಮ್ಮ ಊರಲ್ಲಿ ಹೇಳ್ತಾ ಇದ್ರು ನಿಮ್ ಕೈಲಿ ಏನಾಗಲ್ಲ, ನಿಮ್ ಕೈಲಿ ಏನಾಗಲ್ಲ ಅಂತ. ಬಟ್ ಇಲ್ಲಿ ನಾವು ಸ್ವಲ್ಪ ದಿನ ಟ್ರೈ ಮಾಡ್ತೀವಿ, ಯಾವಾಗ ರಿಸಲ್ಟ್ ಬರಲ್ಲ, ನನ್ ಕೈಲಿ ಆಗೋದಿಲ್ಲ ಅಂತೇಳಿ ನನ್ನ ಅಂತಿರಲ್ಲ ಸರ್ಟಿಫಿಕೇಟ್ ನಾನೇ ಬರ್ಕೊಂಡಿರ್ತೀನಿ. ಐ ಎಮ್ ಎ ಡೆಡ್ ಬಾಡಿ, ಐ ಎಮ್ ಎ ಲೂಸ್ ಪರ್ಸನ್ ಅಂತ ಬಂದಿರ್ತೀನಿ. ಮೈ ಡಿಯರ್ ಫ್ರೆಂಡ್ಸ್, ಫೇಲ್ಯೂರ್ ಅನ್ನೋದು ನಾನು ಯಾರ ಕೈಲಿ ಇಲ್ಲ, ಅದನ್ನ ಥಾಮಸ್ ಎಡಿಸನ್ ನಾನು ಎಷ್ಟೊಂದ್ ಸಲ ಅನ್ಕೊಂತೀವಿ. ಇವತ್ತು ನಾವೆಲ್ಲ ಇಡೀ ಜಗತ್ತಿಗೆ ಬೆಳಕು ಕೊಟ್ಟಿರುವಂತ ವ್ಯಕ್ತಿ ಲೈಫ್ ಅಲ್ಲಿ 1 ಸಲ ಅಲ್ಲ 10,000 ಸಲ ಅವ್ರಿಗೆ MNC ಆಫೀಸ್ ಏನೋ ಅದೆಲ್ಲ ಮಾಡಿದ್ದು ಅದೆಲ್ಲ ಸುಟ್ಟೋಗಿತ್ತಂತೆ. ಅವರು ಸ್ಟಾರ್ಟ್ ಮಾಡಿದ್ದು ಅವ್ರಿಗೆ ಥಾಮಸ್ ಎಡಿಸನ್ಗೆ ಸ್ಕೂಲ್ ಮೇಸ್ಟರ್ ಹೇಳಿದ್ದೇನಂದ್ರೆ, ಸರ್ ಹೇಳಿದ ಸ್ಟೋರಿ, ಅವ್ರಿಗೆ ಟಮ್ಮಿ ಅಂತ ಸ್ಕೂಲ್ ಮಾಸ್ಟರ್ ಕೂಡ ಹೇಳ್ತಾ ಇದ್ರು. ಅವ್ರ ಅಮ್ಮ ಅವ್ರಿಗೆ ಕರೆಯೋದ ಥಾಮಸ್ ಎಡಿಸನ್ಗೆ ಟಮ್ಮಿ ಅಂತ ಒಂದ್ ಪೆಟ್ ನೇಮ್ ಕರಿತಾ ಇದ್ರು. ಅವಾಗ ನೀವು ಅವ್ರಿಗೆ ಥಾಮಸ್ ಎಡಿಸನ್ಗೆ ಒಂದ್ ಕಿವಿ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ಹಾಗೆ ಸ್ಕೂಲ್ ಮೇಸ್ಟರ್ನು ಕೂಡ ಏನೋ ಪಾಠ ಹೇಳಿದ್ರೆ ಕೇಳ್ತಿರ್ಲಿಲ್ಲ. ಆಗ ಒಂದು ಸ್ಕೂಲ್ ಟೀಚರ್ ಏನ್ ಹೇಳಿದ್ರು, ಒಂದ್ ಲೆಟರ್ ಬರ್ದೆ ಹಾಕಿದ್ರು, ಅವ್ರ ಮಗನ್ ಕೈ ಕೊಟ್ಟು ಕೇಳಿಸಿದ್ರು, ನೋಡಿ ನಿಮ್ಮ ಅಮ್ಮ ಅವ್ರಿಗೆ ಲೆಟರ್ ಕೊಡಿ ಅಂತ. ಅವ್ರ ಮಗ ಏನ್ ಮಾಡಿದ್ರು, ಸರ್ ಕೊಟ್ಟಿದಾರ ಅಂತ ಹೇಳಿ ಸ್ಕೂಲಿಂದ ಬರ್ಬೇಕಾದ್ರೆ ಬಂದು ಅಮ್ಮಗೆ ಒಂದ್ ಲೆಟರ್ ಕೊಟ್ರು. ಆಮೇಲೆ ಅಮ್ಮ ಲೆಟರ್ ಓದ್ತಾ ಇದಾರೆ, ಏನಪ್ಪಾ ಅಂದ್ರೆ, ಮೇಡಮ್ ನಿಮ್ ಮಗು ಕೂಡ ಸರಿಯಾಗಿ ಓದ್ತಾ ಇಲ್ಲ, ಜೊತೆಗೆ ನಾನು ಹೇಳಿದ್ರೆ ಕೂಡ ಅವ್ರಿಗೆ ಕಿವಿ ಕೇಳಿಸ್ತಾ ಇಲ್ಲ, ದಯವಿಟ್ಟು ಅವ್ರಿಗೂ ಇಂದ ಸಿಕ್ಕಾಪಟ್ಟೆ ನಮ್ಗೆ ಟೈಮ್ ವೇಸ್ಟ್ ಆಗ್ತಾ ಇದೆ, ಅದನ್ನ ನಿಮ್ ಮಗುಗೆ ಇಲ್ಲಿಂದ ಅಡ್ಮಿಷನ್ ಮಾಡಿದಿರಲ್ಲ, ದಯವಿಟ್ಟು ನಿಮ್ ಮಗು ಕರ್ಕೊಂಡು ಹೋಗಿ, ನನ್ನ ಸ್ಕೂಲ್ಗೆ ಬಹಳ ಒಳ್ಳೇದಾಗತ್ತೆ ಅಂತ. ಕಾರಣ ನಿಮ್ ಮಗುಗೆ ಅಷ್ಟು ಟೈಮ್ ಕೊಡಕ್ಕೆ ನನ್ನ ಹತ್ರ ಸಮಯ ಇಲ್ಲ, ಅಷ್ಟು ಮಿಕ್ಕಿದ ಮಗು ಕೊಡ್ಬೇಕು ಅಂತ. ಬಟ್ ಥಾಮಸ್ ಎಡಿಸನ್ ಅವಾಗ ಅವ್ರ ಅಮ್ಮ ಓದ್ತಾರೆ, ನಿಮ್ಮ ಮಗುಗೆ ಕೇಳ್ತಾ ಇಲ್ಲ ಅಂತ. ಅವಾಗ ಏನ್ ಹೇಳ್ತಾರೆ ಅಮ್ಮ, ಹೌದು ನನ್ನ ಮಗು ಕೇಳ್ತಾ ಇಲ್ಲ ಅಂತ ಅಲ್ಲ, ಒಳ್ಳೆ ಬೆಸ್ಟ್ ಸ್ಟೂಡೆಂಟ್ ಆಗ್ತಾರೆ, ಚೆನ್ನಾಗಿ ಓದ್ತಾರೆ ಅಂತೇಳಿ ಒಂದು ಕಾನ್ಫಿಡೆಂಟ್ ನ ಅವ್ರು ತುಂಬಿ, ಒಂದ್ ವೇಳೆ ಇವತ್ತು ಏನ್ ಮಾಡಿದಾರೆ ಅಂದಾಗ ಜಸ್ಟ್ ಸ್ಕೂಲ್ ಕಳ್ಸಿಲ್ಲ, ಅಮ್ಮನೇ ಎಜುಕೇಶನ್ ಕೊಟ್ರು. ಬಟ್ ಅಮ್ಮ ಮನೆಯಲ್ಲಿ ಎಜುಕೇಶನ್ ಕೊಟ್ಮೇಲೆ ಎಡಿಸನ್ಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತಾನಂದ್ರೆ, ನಾನೇನಾದ್ರೂ ಜಗತ್ತಿಗೆ ಕೊಡ್ಬೇಕು ಅಂತ ಹೇಳಿ ಒಂದು ಕಂಡಿಡಿಗೆ ಶುರು ಮಾಡಿದ್ರು. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅವ್ನು ಸಣ್ಣ ಏಜ್ ಅಲ್ಲಿ ಸ್ಟಾರ್ಟ್ ಆಗಿತ್ತು, 67 ವರ್ಷಗೆ ಅವ್ರ ಸಕ್ಸೆಸ್ ಸಿಕ್ತು. ಮೈ ಡಿಯರ್ ಫ್ರೆಂಡ್ಸ್, ಅವ್ರು ಒಂದೇ ವರ್ಷಕ್ಕೆ ಸಿಕ್ಕಿಲ್ಲ, ಶುರು ಮಾಡಿದ ಸಣ್ಣ ಏಜು, ನೋ ಸಪೋರ್ಟ್, ನೋ ಎಜುಕೇಶನ್, ಬಟ್ ಒಂದು ಡಿಸೈಡ್ ಮಾಡ್ತಾರೆ ನಾನೇನಾದ್ರೂ ಮಾಡ್ಬೇಕು ಅಂತ ಹೇಳಿ. ಅವು ಏನಾದ್ರೂ ಮಾಡ್ಬೇಕು ಅಂತ ಮಧ್ಯದಲ್ಲಿ ಫೇಲ್ ಅವ್ರ ಲೈಫ್ ಅಲ್ಲಿ ಎಷ್ಟು ಫೇಲ್ ಆದ್ರು. ಮೈ ಡಿಯರ್ ಫ್ರೆಂಡ್ಸ್, ಅವ್ರು ಫೇಲ್ ಆಗಿದ್ದಕ್ಕೆ ಕಾರಣ ನಾನು ಸಕ್ಸಸ್ ಆಗೋಕೆ ಕಾರಣನೇ ನಾನು ಆಗಿರ್ತೀನಿ. ಸೊ ಅದು ಕೂಡ ಬಹಳ ಖುಷಿ ಆಯ್ತು. ಎಸ್, ನಾನ್ ನೋಡಿದಾಗ ಸಾಕಷ್ಟು ಸರಿ ನೋಡ್ಬೇಕಾದ್ರೆ ಫೇಲ್ಯೂರ್ ಆಗಿದ್ದು ಇದು. ಅಮಿತಾಬ್ ಬಚ್ಚನ್ ಕೂಡ ಇವತ್ತು ಕೌನ್ ಬನೇಗಾ ಕರೋಡ್ಪತಿನಲ್ಲಿ ನೋಡ್ತಾ ಇದ್ದೀರಾ, ಇಡೀ ಫಿಲಂ ಇಂಡಸ್ಟ್ರಿಯಲ್ಲಿ ಹೈಯೆಸ್ಟ್ ದುಡ್ಡು ಮಾಡಿರುವಂತದ್ದು ಅಮಿತಾಬ್ ಬಚ್ಚನ್. ಆ ವ್ಯಕ್ತಿ ಕೂಡ ಎಷ್ಟು ಸಲ ಕೂಡ ಫೇಲ್ ಆಗಿದ್ದಾರೆ ಅಂದಾಗ, ಅಷ್ಟು ಹೈಟ್ ಇದೆ, ಅಷ್ಟೇ ಒಂದು ವಾಯ್ಸ್ ಕೂಡ ಕ್ರಾಕ್ ಆಗಿದೆ, ವಾಯ್ಸ್ ಕ್ಲಿಯರಿಟಿ ಇಲ್ಲ. ಅವರು ಫಿಲಂ ಇಂಡಸ್ಟ್ರಿನ ಹತ್ತತ್ರ ಸುಮಾರು 10 ವರ್ಷ ಅವ್ರಿಗೆ ರಿಜೆಕ್ಟ್ ಮಾಡಿದವರು. ಯಾಕೆಂದ್ರೆ ಒಂದು ಚಾನ್ಸ್ ಕೊಡಿ ಪ್ಲೀಸ್, ಒಂದ್ ಚಾನ್ಸ್ ಕೊಡಿ ಅಂತ ಹೇಳಿದ್ದು. ಅವ್ರು ಹೇಳಿದ್ದು ಡೈರೆಕ್ಟರು, ನಾನು ಏನ್ ತಲೆ ಕೆಟ್ಟಿದ್ಯಾ, ನಿಮ್ಗೆ ಹೀರೋ ಮಾಡಿ ನಿಮ್ ಜೊತೆ ಹೀರೋಯಿನಿ ಸೆಟ್ ಆಗೋದಿಲ್ಲ, ನಿಮ್ ಅಷ್ಟು ಉದ್ದ ಇರುವಂತ ಹೀರೋಯಿನಿ ಇಲ್ಲ, ನಿಮ್ ಮಾತು ಕೇಳಿದ್ರೆ ಪಬ್ಲಿಕ್ ಇಷ್ಟ ಪಡೋದಿಲ್ಲ, ಸಾಧ್ಯ ಇಲ್ಲ ಅಂತೇಳಿ ಯಾವುದೇ ಪ್ರತಿ ಫಿಲಮ್ ನ ರಿಲೀಸ್ ಮಾಡಕ್ ಶುರು ಮಾಡ್ಬೇಕಾದ್ರೆ ಇವ್ರು ಬಂದು ಕೇಳೋರು, ರಿಕ್ವೆಸ್ಟ್ ಮಾಡೋರಿರ್ತಿಲ್ಲ. ಫೇಲ್ ಮೈ ಡಿಯರ್ ಫ್ರೆಂಡ್ಸ್. ಪ್ರತಿಯೊಂದು ಲೈಫ್ ಅಲ್ಲಿ ಫೇಲ್ಯೂರ್ ಅಂತ ಕೆಲವೊಂದು ಸರ್ ಹೇಳಿದ್ರಲ್ಲ, ಚಂದ್ರ ಸರ್ ಹೇಳಿದಲ್ಲ, ಆ ಕೆಲವೊಂದು ಬುಕ್ಸ್ ಗಳು ನನ್ನ ಲೈಫಿಗೆ ಚೇಂಜ್ ಆಗಿದೆ. ಕಾರಣ ಒಂದ್ ಕಡೆ ಟ್ರೈನಿಂಗ್ ಸಿಗ್ತಾ ಇರುತ್ತೆ, ಒಂದ್ ಕಡೆ ನಾ ಬುಕ್ಸ್ ಸ್ಟಡಿ ಮಾಡ್ಬೇಕು. ಹೌದು, ಎಲ್ಲ ಒಂದ್ ಕಡೆ ನಿಮ್ ಕೈಲಿ ಆಗಿಲ್ಲ, ನಿಮ್ ಒಂದು ಬುಕ್ ಕೈಲಿ ಆಗತ್ತೆ, ನಿಮ್ಗೆ ಕೋಟ್ಯಾಧಿಪತಿ ಆಗಕ್ಕೆ. ಕೆಲವೊಂದ್ಸಲ ನಾನು ಅನ್ಕೊಂಡಿದ್ ನಾನ್ ಕೋಟ್ಯಾಧಿಪತಿ ಆಗ್ಬೋದು, ನಾನು ನಿಮ್ ಕೈಲಿ ಆಗಲ್ಲ ಕೋಟ್ಯಾಧಿಪತಿ ಆಗಕ್ಕೆ, ಆದ್ರೆ ಒಂದು ಬುಕ್ ಕೈಲಿ ಇದೆ, ನಿಮ್ಮನ್ನ ಕೋಟ್ಯಾಧಿಪತಿ ಮಾಡಬಹುದು. ಸೊ ಎಷ್ಟೊಂದ್ಸಲ ಆ ಸ್ಟೋರಿಗಳು ಕೇಳಿದಾಗ, ಆ ಥಾಮಸ್ ಎಡಿಸನ್ ಸ್ಟೋರಿನ ನಾನು ಬುಕ್ ಅಲ್ಲಿ ಓದೆ. ಯು ಕ್ಯಾನ್ ವಿನ್ ಅಂತ ಬುಕ್ ನಾನು ಆಲ್ರೆಡಿ 2ನೇ ಸಲ ಓದ್ತಾ ಇದ್ದೀನಿ. ಕಾರಣ ಎಷ್ಟೊಂದ್ಸಲ ನಾನು ಟೈಮ್ ಪೂರ್ತಿ ಕಂಟಿನ್ಯೂ ಮಾಡಕ್ ಆಗ್ತಿರ್ಲಿಲ್ಲ, ಆದ್ರೆ ನಾನು ಈ ಕೆಲವೊಂದ್ಸಲ ಮೊನ್ನೆ ಮಾತಾಡಿದ್ಮೇಲೆ ಕೆಲವೊಂದು ಬುಕ್ ಓದ್ತಾ ಇದ್ದೀನಿ. ಆ ಸ್ಟೋರಿ ನನ್ನ ಲೈಫ್ಗೆ ಟರ್ನಿಂಗ್ ಕೊಡ್ತಾ ಇದೆ. ಫೇಲ್ ನಿಮ್ಮ ಎದುರುಗಡೆ ಎಷ್ಟು ಇರ್ಬೋದು, ಆದ್ರೆ ನಿಮಗೆ ಒಂದೇ ಒಂದು ಬೆಳಕು ಕೊಡತ್ತೆ ಏನ್ ಗೊತ್ತಾ, ನಿಮಗೆ ಒಂದು ಬುಕ್ ಬೆಳಕು ಕೊಡುತ್ತೆ ನಿಮ್ಗೆ.
ನಿಮ್ ಇಡೀ ಕನಸನ್ನ ತುಂಬಾ ಅಂತರ ಜೀವ ತುಂಬೋದಕ್ಕೆ ಒಂದು ಬುಕ್ಕೇ ಕಾರಣ ಆಗತ್ತೆ ಮೈ ಡಿಯರ್ ಫ್ರೆಂಡ್ಸ್. ಅದು ಸಂಧು ಸರ್ ಏನ್ ಹೇಳಿದ್ದಾರೆ, ಬುಕ್ಸ್ ಬಗ್ಗೆ ಹೇಳಿದ್ದಾರೆ, ಅದು ನಿಮಗೆ ಎಷ್ಟು ಮಟ್ಟಿಗೆ ಅರ್ಥ ಗೊತ್ತಿಲ್ಲ. ಇನ್ನಷ್ಟು ಬುಕ್ ಓದ್ಬೇಕು ಅಂತ ನನ್ಗೆ ಅನಿಸ್ತಾ ಇದೆ. ಕಾರಣ ನಾಲೆಜ್ ಇಸ್ ಫೈನಲ್, ನಾಲೆಜ್ ಇಸ್ ಪವರ್. ಸೊ ಹಾಗಾಗಿ ಫೇಲ್ಯೂರ್ ಅಂತ ಬಂದಾಗ ನಾನು ಇಲ್ಲಿ ಕೆಲವೊಂದು ಅನ್ಕೊಂಡಿರ್ತೀವಿ. ಫೇಲ್ ಆಗಿದ್ದಕ್ಕೆ ಕಾರಣ ನಾನು, ನಮ್ಮ ಅಪ್ಲೈನ್ ಅಲ್ಲ. ಫೇಲ್ ಆಗಿದ್ದ ಕಾರಣ ನಾನು ಡೌನ್ ಲೈನ್ ಅಲ್ಲ, ಡೌನ್ ಲೈನ್ ಬಿಸ್ನೆಸ್ ಮಾಡ್ಬಿಟ್ಟಿತ್ತು, ನಾನು ಸಕ್ಸಸ್ ಆಗ್ಬಿಡ್ತಾ ಇದ್ದೆ. ನನ್ನ ಅಕ್ಕಪಕ್ಕ ಅವ್ರು ಪ್ರಾಡಕ್ಟ್ ತಗೊಂಡ್ಬಿಟ್ಟಿದ್ರೆ ನಾನು 100 PV ಮಾಡಿ 500 PV ಮಾಡ್ಬಿಡ್ತಿದ್ದೆ. ನನ್ನ ಏನಂತಿರಲ್ಲ, ನಮ್ಮ ಕ್ರಾಸ್ ಲೈನ್ ಎಲ್ಲ ಒಳ್ಳೆ ಮರ್ಯಾದೆ ಕೊಟ್ಬಿಟ್ಟಿದ್ರೆ ನಾನು ಬೆಳೆದು ಬಿಡ್ತಾ ಇದ್ದೆ. ನಮ್ಮ ತಂದೆ ತಾಯಿ ಎಲ್ಲ ಒಳ್ಳೆ ಅಂದಿದ್ರೆ, ನಮ್ಮ ಅಕ್ಕ ಭಾವ ಎಲ್ಲ ರಿಲೇಷನ್ ಒಳ್ಳೇದು ಅಂದಿದ್ರೆ ನಮ್ಮ ಮೋದಿ ಕಾಲಕ್ಕೆ ಬೆಳೆದು ಬಿಡ್ತಾರೆ. ಯಾರು ಸಪೋರ್ಟ್ ಮಾಡಿದ? ಖಂಡಿತ ಅದೆಲ್ಲ ಸುಳ್ಳು. ನಿಮ್ಮ ಫೇಲ್ಯೂರ್ಗೆ ಕಾರಣ ನೀವೇ, ನಿಮ್ಮ ಸಕ್ಸಸ್ ಕಾರಣ ನೀವೇ. ಇನ್ನೊಂದು ಎರಡನೇದೇನಂದ್ರೆ ನನಗೆ ಬಹಳ ಇಷ್ಟ ಆಯ್ತು ಅಂದ್ರೆ ಸೆಲ್ಫ್ ಲೇಜಿನೆಸ್. ಅಂದ್ರೆ ಸೋಮಾರಿತನ ಅನ್ನೋದು, ನಾವು ಎಲ್ಲ ಬೇಕು, ಎಲ್ಲ ಪಡಿಬೇಕು, ಎಲ್ಲ ಇದೆ, ಎಲ್ಲ ಅವಶ್ಯಕತೆ ಇದೆ. ಸೊ ಹಾಗಾಗಿ ಏನಂದ್ರೆ ಒಂದು ಲೇಜಿನೆಸ್ ನ ನಾವು ಅದನ್ನು ಏನ್ ಮಾಡ್ತೀವಿ. ಓಕೆ, 1 ನಿಮಿಷ. ಓಕೆ, ಸಾರಿ ಫಾರ್ ಅಗೇನ್, ಒಂದು ಕಾಲ್ ಬಂದಿತ್ತು. ಓಕೆ, ಏನಪ್ಪ ಅಂದ್ರೆ ಲೇಜಿನೆಸ್. ನಾನ್ ಏನ್ ಮಾಡ್ತೀವಿ, ಎಲ್ಲ ಬೇಕು, ಅದ್ರ ಎಲ್ಲ ಬೇಕು. ನಮ್ಮ ಯಾವಾಗಲೇ ಚಂದ್ರಶೇಖರ್ ಹೇಳ್ತಾರೆ, ಎಲ್ಲ ಕಾರ್ ಬೇಕಾ? ಹೌದು. ಫಾರೆನ್ ಬೇಕಾ? ಹೌದು. ಗಾಡಿ ಬೇಕಾ? ಹೌದು. ಲಕ್ಷ ಬೇಕಾ? ಹೌದು. ಎಲ್ಲಾ ಬೇಕು, ಆದ್ರೆ ನಾನು ಕೆಲಸ ಮಾಡೋಕೆ ರೆಡಿ ಇರಲ್ಲ. ಖಂಡಿತ ಆ ಲೇಜಿನೆಸ್ ಅನ್ನೋದು, ಲೇಜಿನೆಸ್ ಇದೆಯಲ್ವಾ, ನನ್ನ ಕಾಲಿಗೆ ನಾನು ಹಗ್ಗ ಕಟ್ಟಿ ನಾನೇ ಒಂದು ಏನಂತಿರಲ್ಲ, ಎಷ್ಟೊಂದ್ಸಲ ಸರ್ ಸ್ಟೋರಿ ಹೇಳಿದ್ದಾರೆ. ಒಂದು ಆನೆಗೆ, ಒಂದು ಸಣ್ಣ ಆನೆ ಮರಿ ನೆನ್ ಮಾಡುತ್ತೆ ಅಂದಾಗ ಅವ್ರ ಕಾಲಿಗೆ ಒಂದು ಹಗ್ಗ ಕಟ್ಟಿ ಒಂದು ಸಣ್ಣ ಒಂದು ಕಂಬೆಗೆ ನೆತ್ತಗೆ ಅದನ್ನ ಅಟ್ಯಾಚ್ ಮಾಡಿರ್ತಾರೆ. ಆ ಮರಿ ದೊಡ್ಡದಾಗಿ ಬೆಳೆದ ಮೇಲೆನೂ ಕೂಡ ಅದನ್ನ ಒಂದು ಹಗ್ಗ ಕೂಡ ಅದನ್ನ ಅವ್ರ ಕೈಲಿ ಒಂದ್ ಮರ ಬೇಕಾದ ಕಿತ್ತು ಬಿಸಾಗುತ್ತೆ. ಆದ್ರ ಸಣ್ಣ ಹಗ್ಗ ಕಟ್ಟಿದಕ್ಕೆ ಅವ್ರಿಗೆ ಒಂದ್ ಹೆಂಗಂದ್ರೆ ನನ್ ಲೆಜಿನೆಸ್ ಅಲ್ಲಿಂದ ಒಂದು ಸ್ಟಾರ್ಟ್ ಆಗಿದ್ದವ್ರು. ಸೊ ಈಗ ಅವ್ನ ಲೆಜಿನೆಸ್ ಏನಪ್ಪಾ ಅಂದ್ರೆ ನಾನು ಹೇಳುವಂತದ್ದು, ಕೆಲವೊಂದ್ಸಲ ಹೌದು ಅವ್ರ ಕಾನ್ಫಿಡೆಂಟ್ ಕೂಡ ಕಳ್ಕೊಂಡಿರ್ತಾರೆ, ನಮ್ ಕೈಲಿ ಆಗಲ್ಲ ಅಂತ. ಬಟ್ ನಾನ್ ಹೇಳ್ತಾ ಇರುವಂತದ್ದು ಲೆಜಿನೆಸ್, ಒಂದು ಲೆಜಿನೆಸ್ ನಿಂದ ಎಷ್ಟೋ ಜನ ಕಳ್ಕೊಂತೀವಿ ಅಂದಾಗ, ಮೊನ್ನೆ ಒಬ್ರನ್ನ ಮಾತಾಡ್ತಾ ಇದೆ. ಎಸ್, ಲೆಜಿನೆಸ್ ಮಾಡೋದಿಕ್ಕೆ ಏನಾಗತ್ತೆ ಅಂದಾಗ, ಅವತ್ತು ಶಿವು ಸರ್ನ ಏನಾದ್ರು ಲೆಜಿನೆಸ್ ಮಾಡಿ ಆ ತಮ್ಮಾಗ ಹೇಳಿರ್ಲಿಲ್ಲ ಅಂದ್ರೆ ಏನಾಗ್ತಾ ಇತ್ತು. ಓಕೆ, ಒಂದು ಲೆಜಿನೆಸ್, ಈಗ ನಾವು ಲೆಜಿನೆಸ್ ಮಾಡಿ ನಾವು ಒಂದ್ ನೋಡೋಣ, ಆಗತ್ತಾ ಆಗಲ್ಲ, ಇಷ್ಟ ದಿನ ಆಗಿಲ್ಲ, ಇವತ್ತಿಲ್ಲ ನಾಳೆ ಮಾಡೋಣ. ಬಟ್ ಮೈ ಡಿಯರ್ ಫ್ರೆಂಡ್ಸ್, ನೀವು ಕೂಡ ಒಂದು ಅಪರ್ಚುನಿಟಿ, ನಿಮಗೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ, ಸಾವಿರಾರು ಜನ ಕಾಯ್ತಾ ಇರ್ತಾರೆ. ಯಾರು ಇಂತ ಒಂದು ಗುರು ಅನ್ನೋ ಹುಡುಗ ಬರ್ತಾರೆ, ಅಥವಾ ಗಿರೀಶ್ ಸರ್ ಅನ್ನೋರು ಒಬ್ಬ ವ್ಯಕ್ತಿ ಬರ್ತಾರೆ, ನನ್ನ ಲಕ್ಷಾಧಿಪತಿ ಮಾಡ್ತಾರೆ. ಆಗ ನಾನು ಬೆಳಿತೀನಿ ಅಂತ ದೇವ್ರ ಅವ್ರ ಮೇಲೆ ಬರ್ದು ಕಳಿಸಿರ್ತಾರೆ. ನಿಮಗೆ ಇಂಥವ್ರು ಬಂದು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಇಂಥವ್ರು ಬಂದು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ನೀವೊಂದೇ ಲಕ್ಷಾಧಿಪತಿ ಆಗ್ತೀರಾ ಅಂತ. ಯಾಕಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ಅದೃಷ್ಟ ಯಾವ್ದಿಲ್ಲ, ಎಲ್ಲ ಏನಂತಿರಲ್ಲ, ಎಲ್ಲ ನಮ್ಮ ಕೆಲ್ಸದ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಆ ನಮ್ಮ ಲೆಜಿನೆಸ್ ಏನಾಗಿರುತ್ತೆ ಗೊತ್ತಾ, ಸಣ್ಣ ಒಂದು ಸೋಮೇರಿತನ ನಾವು ಮಾಡ್ತೀವಿ. ತುಂಬಾ ಜನ ಏನ್ ಅನ್ಕೊಂತೀವಿ ಗೊತ್ತಾ, ಲೇಜಿನೆಸ್ ಇಂದ ನನ್ನ ಅಚೀವ್ಮೆಂಟ್ ಮಿಸ್ ಆಗೋದೇ ಅಲ್ಲ, ಲೇಜಿನೆಸ್ ಮಾಡಿದ್ರೆ ತುಂಬಾ ಜನ ಲಕ್ಷಾಧಿಪತಿ ಕಳ್ಕೊಂತೀವಿ. ಇನ್ನೂ ಎಷ್ಟೋ ಜನ ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇದ್ದಾರೆ, ಇನ್ನು ಅಂತವ್ರನ್ನ ಕಳ್ಕೊಂತೀವಿ. ಇವತ್ತು ಇಂಡಿಯಾದಲ್ಲಿ ಎಷ್ಟೋ ಜನ ಬಡವರಿಗೆ ಇನ್ನೂ ಬಡವರು ಆಗೋಕೆ ಅವಕಾಶ ಮಾಡ್ಕೊಡ್ತಾ ಇರ್ತೀವಿ, ಆ ಶ್ರೀಮಂತರು ಆಗೋಕೆ ಅಲ್ಲ. ನಮ್ಮ ಲೇಜಿನೆಸ್ ಇಂದ ಎಷ್ಟೋ ಜನ ಆರೋಗ್ಯ, ತುಂಬಾ ಜನ ಬೆಡ್ ಅಲ್ಲಿ ಮಲಗಿದ್ದಾರೆ. ಇವತ್ ನೀವೆಲ್ಲ ಜೂಮ್ ಮೀಟಿಂಗ್ ಮಾಡ್ತಾ ಇದೀವಿ. ಈ ಸಮಯದಲ್ಲಿ ಎಷ್ಟೋ ಜನ, ಎಷ್ಟು ಕುಟುಂಬನ ಬೆಡ್ ಅಲ್ಲಿ ಮಲಗಿರ್ತಾರೆ, ಹಾಸ್ಪಿಟಲ್ ಅಲ್ಲಿ ಮಲಗಿರ್ತಾರೆ, ಎಷ್ಟು ಜನ ICU ಅಲ್ಲಿ ಇರ್ತಾರೆ. ಆದ್ರೆ ಅವರು ಆರೋಗ್ಯದ ಹಾಳಾಗಿದ್ದಕ್ಕೆ ತಿಂಗಳಿಗಟ್ಲು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ. ಅಂತ ವ್ಯಕ್ತಿ ನಾವು ಕಾಪಾಡಕ್ ಆಗಲ್ಲ. ನಮ್ಮ ಲೆಜಿನೆಸ್ ನಾನು ಎಷ್ಟೋ ಜನ ಲಕ್ಷಾಧಿಪತಿನ ಕುಂದಾಗ್ತೀವಿ. ನಮ್ಮ ಲೆಜಿನೆಸ್ ಎಷ್ಟೋ ಜನ ಆರೋಗ್ಯ ಹಾಳಾಗಿ ಸಾಯ್ತಾ ಇರ್ತಾರೆ. ನಮ್ಮ ಲೆಜಿನೆಸ್ ನನ್ನ ಡ್ರೀಮ್ಗೆ ನಾವು ಕುಂದಾಗ್ತೀವಿ. ಓಕೆ, ಸೊ ಹಾಗಾಗಿ ನಮ್ಮ ಲೆಜಿನೆಸ್ ಬೇರೆ ಯಾರಿಗೋಸ್ಕರ ಅಲ್ಲ, ಇನ್ಯಾರಿಗ್ ನಷ್ಟ ಆಗಲ್ಲ. ನಮ್ಮ ಲೆಜಿನೆಸ್, ನಾವು ಕೋಟಿಗಟ್ಲೆ ಆಸ್ತಿ ಕಳ್ಕೊಂತೀವಿ, ನಾವು ಕೋಟ್ಯಂತರ ರೂಪಾಯಿ ಸಂಪಾದನೆ ಮಾಡೋಂತ ಅಚೀವರ್ಸ್ ನ ಕಳ್ಕೊಂತೀವಿ. ಸೊ ಅದು ಒಂದು ಹೇಳಕ್ಕೆ, ಅದೊಂದು ನನಗೆ ಬಹಳ ಇಷ್ಟ ಆಯ್ತು. ಲೆಜಿನೆಸ್ ಯಾವತ್ತಿದ್ರು ಮಾಡಬಾರ್ದು. ಈ ಕೆಲಸ ಯಾವತ್ತಿದ್ರು ಮಾಡ್ಬೇಕಂತಾನೆ. ಮೋದಿ ಕರಲ್ಲಿ ಅದೇ ಇನ್ವಿಟೇಷನ್, ಅದೇ ಪ್ರೆಸೆಂಟೇಶನ್, ಅದೇ ಫಾಲೋ ಅಪ್, ಅದೇ ಕನ್ಸಲ್ಟೆಂಟ್, ಅದೇ ಮೀಟಿಂಗ್ ಮಾಡ್ಬೇಕು, ಅದೇ ಮೀಟಿಂಗ್ ಮಾಡ್ಬೇಕು. ಈಗ ಇಲ್ಲ ಅಂದ್ರೆ ಯಾವಾಗಾದ್ರೂ ಮಾಡ್ಲೇಬೇಕು. ಇನ್ನು 2024 ಅಂದ್ರೆ ಇನ್ನು 2028 ಮಾಡ್ತೀನಿ ಅಂದಾಗ ಅದೇ ಕೆಲಸ ಮಾಡ್ಬೇಕು. ಬಟ್ ಲೇಟ್ ಅಂದ್ರೆ ಹೇಟು. ಯಾವಾಗ ನೀವು ಡಿಲೇ ಮಾಡ್ತೀರಾ ಹಂಗೆ ಡಿಫಿಟ್ ನ ಪಡಿತೀರಾ. ಯಾವಾಗ ಲೇಟ್ ಮಾಡ್ತೀರಾ ಅಷ್ಟೇ ಹೇಟುಗಳು ಇರ್ತಾ ಹೋಗುತ್ತೆ. ನಿಮಗೂ ಯಾವ್ದು ನೆನಂತಿರಲ್ಲ, ಡೇ ಬೈ ಡೇ ಇಡೀ ಜಗತ್ತ ಚೇಂಜ್ ಆಗ್ತಾ ಇದೆ. ಮೈ ಡಿಯರ್ ಫ್ರೆಂಡ್, ಲೆಜಿನೆಸ್ ಇಂದ ನಮ್ಮ ಲೈಫ್ ಹಾಳಾಗತ್ತೆ. ಅವತ್ತು ನಮ್ಮ ಅಪ್ಲೈನ್ ಅಲ್ಲ, ನಾವು ಡೌನ್ ಲೈನ್ ಅಲ್ಲ, ನಾನು ಇನ್ನು ಮೋದಿಕರ್ ಸಮೀರ್ ಸರ್ದ ಅಲ್ಲ. ಲೇಜಿನೆಸ್ ನಿಮ್ಮ ಡ್ರೀಮ್ಗೆ ನೀವೇ ಕುಂದಾಗ್ತೀರಾ, ಇನ್ ಯಾರಿಗಲ್ಲ. ಓಕೆ, ಸೊ ನೆಕ್ಸ್ಟ್ ನನಗೆ ಅರ್ಥ ಆಗಿದ್ದಾನಂದ್ರೆ, ಕೋಪ ಮಾಡೋ
ನನ್ನಲ್ಲಿ ಕೂಡ ಇತ್ತು. ಹೌದು, ದೇವರು ಸೃಷ್ಟಿ ಮಾಡಿದಾನೆ ಅಂದ್ರೆ ಒಂದು ಮೊಬೈಲ್ ಒಳಗೆ ಒಂದು ಸಾಫ್ಟ್ವೇರ್ ಹಾಕಿರ್ತಾರೆ ಅಂದಾಗ ಅಲ್ಲಿ ಪ್ರತಿಯೊಂದಕ್ಕೂ ಕ್ಯಾಮರಾ ಇರ್ಬೋದು ಅಥವಾ ವಾಟ್ಸಪ್ ಇರ್ಬೋದು, ಇದೆಲ್ಲ ಒಂದು ಸಾಫ್ಟ್ವೇರ್. ನಮಗೆ ದೇವರು ಒಂದು ನಾವು ಯಾವಾಗ ಪ್ರಪಂಚಕ್ಕೆ ಬಂದಿದೀವಿ ಆಗ ಒಂದು ಸಾಫ್ಟ್ವೇರ್ ಹಾಕಿರ್ತಾರೆ, ಕೋಪ ಮಾಡ್ಬೇಕು ಅಂದ್ರೆ ಖುಷಿ, ಸಂತೋಷ, ಕೋಪ ಎಲ್ಲದಕ್ಕೂ ಒಂದು ಕೊಟ್ಟು ಕಳಿಸಿರ್ತಾರೆ. ಒಂದು ಬೇಡದರ್ ಇರುತ್ತೆ, ಒಂದು ಒಳ್ಳೇದಿರುತ್ತೆ, ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಇರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಇದೊಂದು ಕೋಪ ಅನ್ನೋದು ಯಾವ್ದಕ್ಕಂದ್ರೆ ನಾವು ಯಾವ್ಯಾವ ವಿಚಾರಕ್ಕೆ ಮಾಡ್ತೀವಿ, ಯಾವ ಸಂದರ್ಭಕ್ಕೆ ಮಾಡ್ತೀವಿ. ಕೋಪ ಮಾಡ್ಬೇಕು ಇಲ್ಲ ಅಂತ ಅಲ್ಲ, ಬಟ್ ಎಲ್ಲಿ ಭವಿಷ್ಯ ಇದೆ. ಎಕ್ಸಾಂಪಲ್, ನೀವ್ ಯಾರು ನಿಮಗೂ ಸ್ವಲ್ಪ ರಿಪ್ಲೈ ನನಗೆ ಮಾಡ್ಬೋದಾ? ಸರ್, ನಾವು ಕೆಲ್ಸದಲ್ಲಿ ನಮ್ಮ ಮೇಲೆ ಒಬ್ರು ಮ್ಯಾನೇಜರ್ ಇರ್ತಾರೆ, ರೈಟ್? ಸೊ ಈಗ ನಿಮ್ ಮ್ಯಾನೇಜರ್ ನಿಮ್ಗೆ ಬೈದ್ರೆ ನೀವು ಕೋಪದಿಂದ ನೀವೇ ಅವ್ರಿಗೆ ಬೈದು ಅವತ್ತು ಕೆಲಸ ರಿಸೈನ್ ಮಾಡಿ ಬರ್ಬೋದಾ? ಬರ್ತೀರಾ? ಯಾರು ಬರ್ತೀರಾ ಅಂದ್ರೆ ಟೆಕ್ಸ್ಟ್ ಮೆಸೇಜ್ ಮಾಡಬಹುದು. ನೋ ದಿವ್ಯಾ ಮೇಡಮ್ ಹಾಕಿದ್ದಾರೆ, ನೋ ಸರ್, ಖಂಡಿತ ಅವ್ರು ಎಷ್ಟು ಬೈದ್ರೆ ಕೂಡ ನಾನು ಆರಾಮಾಗಿ ಐಸ್ ಸರ್, ಓಕೆ ಸರ್, ಡನ್ ಸರ್, ಮಾಡ್ತೀನಿ ಸರ್, ಡನ್ ಸರ್. ಬಟ್ ಅಲ್ಲಿ ಸಂಬಳ ಸಿಗ್ತಾ ಇದೆ, ಕಮಿಟ್ಮೆಂಟ್ ಇದೆ, ನನ್ನ ಲೈಫ್ ನಡೀತಾ ಇರತ್ತೆ, ನಮ್ಮ ಮಕ್ಕಳು ಟ್ಯೂಷನ್ ಮಿಸ್ ಕಟ್ಬೇಕು, ಅವ್ರು ಎಷ್ಟು ಬೈದ್ರೆ ಕೂಡ ಕೇಳ್ಕೊಂಡಿರ್ಬೇಕು. ಅವ್ರು ಇನ್ನೂ 1 hour ಕೆಲಸ ಮಾಡ್ಬೇಕಪ್ಪ, ಇನ್ನು ಅರ್ಜೆಂಟ್ ಇದೆ ಕೆಲಸ ಇದ್ರೆ ಕೂಡ ಐ ಸರ್ ಅನ್ಕೊಂಡು ನಮ್ ಕೆಲಸ ಮಾಡ್ಕೋಬೇಕು. ಅಲ್ಲಿ ಕೋಪ ಬರೋದಿಲ್ಲ. ಯಾಕೆ? ನಮ್ಮ ಮಕ್ಕಳು ಭವಿಷ್ಯ ಇದೆ, ನಮ್ಮ ಇಡೀ ಕುಟುಂಬ ಭವಿಷ್ಯ ಇದೆ, ನಾವ್ ಏನು ಅನ್ಕೊಂಡಿದ್ದೆ ಅದ್ರ ಗುರಿನ ರೀಚ್ ಮಾಡ್ಬೇಕಂತೇಳಿ. ಆದ್ರೆ ನಾವು ಇಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಆದ್ರೆ ಅಲ್ಲಿ ಕೋಪ ಮಾಡ್ಕೊಳಲ್ಲ. ಬಿಕಾಸ್ ನನ್ ಭವಿಷ್ಯ ಇದೆ, ಮಕ್ಕಳು ಭವಿಷ್ಯ ಇದೆ, ನಡೀತಾ ಇದೆ. ಕೆಲ್ಸ ನಾನು ಕೋಪ ಮಾಡಿ ಏನ್ ಬೈದ್ಬಿಟ್ಟು ನಮ್ಮನ್ನ ಕೆಲಸ ತೆಗ್ದಾಕಿದ್ರೆ ಮತ್ತೆ ನನ್ ತೊಂದರೆ ಆಗ್ಬಿಡುತ್ತೆ. ಅಲ್ಲಿ ಕೋಪ ತೋರ್ಸೋದಿಲ್ಲ. ಎಷ್ಟು ಒಳಗೆ ಕೋಪ ಇದ್ರೇನು ಕೂಡ ಬೈ ಮುಚ್ಕೊಂಡೆ ಸುಮ್ನೆ ಇರ್ತೀನಿ. ಅದ್ರ ಸ್ಮೈಲ್ ಕೊಟ್ಟು ಓಕೆ ಸರ್ ಅಂತೀವಿ. ಆ ಒಳಗೆ ಮಾತ್ರ ಕೋಪ ತಡ್ಕೊಳಕ್ ಆಗ್ತಾರಲ್ಲ. ಬಟ್ ಅಲ್ಲಿ ಕೋಪ ತೋರ್ಸಲ್ಲ. ಇಲ್ಲಿ ಹೊರಗಡೆ ಬಂದ್ರೆ ಯಾರು ನಮಗೆ ಉಪಯೋಗ ಇಲ್ಲ, ಯಾರು ನಮ್ಗೆ ಅವಶ್ಯಕತೆ ಇಲ್ಲ, ಯಾವ ಮೆಟ್ರ್ ನನಗೆ ಬೇಕಾಗಿಲ್ಲ, ಆ ವಿಚಾರಕ್ಕೆ ಮಾತ್ರ ಕೋಪ ಪಡ್ತೀವಿ ನಾವು. ಮೈ ಡಿಯರ್, ಮೋದಿ ಕೇರ್ ಬಂದಿರೋದು ಸಣ್ಣ ಜೀವನ ಮಾಡಕ್ಕಲ್ಲ, ಮೋದಿ ಕೇರ್ ಬಂದಿರೋದು ಕೋಟ್ಯಾಧಿಪತಿನ ಸೃಷ್ಟಿ ಮಾಡಕ್ಕೆ ಬಂದಿದೀವಿ. ಆದ್ರೆ ಈ ವಿಚಾರಕ್ಕೆ ಬಂದಾಗ ಸಣ್ಣ ಸಣ್ಣ ವಿಚಾರದಲ್ಲಿ ಕೋಪ ಮಾಡೋದು, ಸಣ್ಣ ಸಣ್ಣ ವಿಚಾರದಲ್ಲಿ ಅಪ್ಲೈನ್ ಡೌನ್ ಲೈನ್ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಡೌನ್ ಲೈನ್ ಏನಾಗ್ಬಿಟ್ರೆ ಹಂಗೇಳ್ಬಿಟ್ರ, ಆದ್ರೆ ಒಂದೊಂದು ಡೌನ್ ಲೈನ್ ಬಿಗ್ ಬಜಾರ್, ಮಾರ್ಕೆಟ್, ಗರುಡ ಮಾಲ್, ಮಂತ್ರ ಮಾಲ್, ಡಿಮಾರ್ಟ್. ಆದ್ರೆ ಅದು ಗೊತ್ತಿಲ್ಲ. ಒಂದ್ ಡೌನ್ ಲೈನ್ ಏನಾದ್ರೂ ಹೇಳ್ಬಿಟ್ರೆ ಅಯ್ಯೋ ಕೋಪ ಬಂತ ಸರ್, ನಾನೇ ಬೈದ್ಬಿಡ ಸರ್. ಅಲ್ರಿ ಏನ್ರಿ ನಿಮ್ದು? ಡೌನ್ ಲೈನ್ ಬೈಯುವಂತದ್ದು, ಅಪ್ಲೈನ್ಸ್ ಗೆ ಮೇಲೆ ಕೋಪ ಮಾಡುವಂತದ್ದು, ಯಾರೋ ಕಸ್ಟಮರ್ ಫೋನ್ ಎತ್ತಿಲ್ಲ ಅಂದ್ರೆ ಬೈದ್ ಬಿಡೋದು. ಇವ್ ನನ್ ಮಕ್ಕಳು ಪ್ರಾಡಕ್ಟ್ ಸರ್ವಿಸ್ ಮಾಡಕ್ ನಾನೇ ಬಂದಿದ್ದೀನಿ, ಇವ್ರ ನನ್ ಮಕ್ಕಳು ಫೋನ್ ಎತ್ತಲ್ಲ ಅಂತ. ನಮ್ಮ ಅಟಿಟ್ಯೂಡ್ ಏನು? ಸೊ ಮೈ ಡಿಯರ್ ಫ್ರೆಂಡ್ಸ್, ಕೋಪ ಮಾಡುವಂತದ್ದು ನಿಜವಾಗ್ಲು ಆ ಕೋಪ ಮಾಡಿರೋರು ಒಂದ್ ನೋಡ್ತೀರಾ, ಇವತ್ತು ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಅಂದ್ರೆ ಅವ್ರ ಫ್ಯಾಮಿಲಿ ಗಂಡ ಹೆಂಡತಿ ಜಗಳ, ಕೋಪ ನಡೀತಿರತ್ತೆ. ಅವ್ರ ತಂದೆ ಅಣ್ಣ ತಮ್ಮ ಮಚ್ಚಿಟ್ಕೊಂಡ್ ಓಡಾಡ್ತಾರೆ, ಕೋಪ ನಡೀತಿರತ್ತೆ. ಆ ಕೋಪ ಮಾಡೋರು ಇವತ್ತು ಹೊರಗಡೆ ಸಾಕಷ್ಟು ಸಫರಿಂಗ್ ಪಡ್ತಾ ಇದಾರೆ. ಆ ಕೋಪ ಮಾಡಿರೋರು ಎಕ್ಸಾಂಪಲ್ ಕೋಪದಿಂದ ಏನೋ ಬೈದ್ ಬಿಟ್ರಿ ನಿಮ್ಮ ಓನರ್ಗೆ, ಏನ್ ಮಾಡಿದ್ರು? ಕಿತ್ತು ಬಿಸಾಕಿದ್ರು ಹೋಗ್ಯಾ ಅಂತ. ಮತ್ತೆ ಒಂದ್ 6 ತಿಂಗಳಿಗೆ ಕೆಲಸ ಇಲ್ದೆ ಓಡಾಡಿದ್ರಿ, ಯಾರಿಗೂ ತೊಂದ್ರೆ? ಬಟ್ ಇಲ್ಲಿ ಕೋಪ ಮಾಡೋದ್ರಿಂದ ನಮ್ಮ ಲೈಫ್ ಪೂರ್ತಿ ಕಳ್ಕೊಂತೀವಿ. ಅದೇ ನೆಕ್ಸ್ಟ್ ನನ್ಗೇನಂದ್ರೆ ಭಯ. ಯಾಕೆಂದ್ರೆ ಕೆಲವರು ಭಯ ಬಂದ್ಬಿಟ್ಟಿದೆ ಏನಂದ್ರೆ ಆ ಸಾಫ್ಟ್ವೇರ್ ಬಂದ್ಬಿಟ್ಟಿದೆ. ಹೌದ್ರಿ, ನಿಮ್ಮ ಮಕ್ಕಳಿಗೆ ಏನಾದ್ರು ತೊಂದ್ರೆ ಆಗ್ಬಿಟ್ರೆ ನೀವು ಭಯ ಪಡ್ತೀರಾ, ಇಲ್ಲ ಹಾಸ್ಪಿಟಲ್ಸ್ ಕರ್ಕೊಂಡು ಸೇರ್ಸ್ತೀರಾ? ಆದ್ರೆ ಮೋದಿಗಾರ್ ವಿಚಾರ ಬಂದಾಗ ಮೋದಿಗಾರ್ ಪ್ರಾಡಕ್ಟ್ ಹೇಳಲ್ಲ, ಏನೋ ಆಗ್ಬಿಟ್ರೆ ಹೆಚ್ಚು ಆಗ್ಬಿಟ್ರೆ, ಹೌದ್ರಿ ಇಷ್ಟು ದಿನ ಆಯ್ತು ಮೋದಿಗಾರ ಇಲ್ಲ, ನೀವು ಹೊರಗಡೆ ಹಂಗಿದ್ರೆ ಭಯ ಪಡ್ಕೊಂಡ್ ಮಲ್ಗಿದಿರಾ? ಭಯ ಪಡ್ಕೊಂತಾರಲ್ಲ ನೀವು, ಅಲ್ಲಿ ಧೈರ್ಯ ತೋರಿಸ್ತೀರಾ. ನಿಮ್ ಮಕ್ಕಳಿಗೆ ಒಂದು ಏಟ್ ಕೊಟ್ಟಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಎಷ್ಟು ಧೈರ್ಯವಾಗಿ ಮಾತಾಡ್ತೀರಾ, ಸಿಂಹ ತರ ಗರ್ಜನೆ ಮಾಡ್ತಾರೆ. ನನ್ ಮಕ್ಳು ಕೊಡ್ಬಿಟ್ಟ ನೀನು? ಸೊ ಅಲ್ಲಿ ಧೈರ್ಯ ಬಂದ್ಬಿಡುತ್ತೆ. ಯಾಕೆಂದ್ರೆ ನಮ್ಮ ಮಕ್ಕಳು ಕೊಡ್ತಿರೋದವ್ರು, ನಾನ್ ಬಿಡಲ್ಲ ಅಂತ. ಬಟ್ ಗೊತ್ತಿರ್ಲಿ, ನಾನು ಇಲ್ಲಿ ಕೆಲವೊಂದು ವಿಚಾರಾಗ ನಾನು ಭಯ ಪಡ್ತಾ ಇದ್ದೀವಿ. ಹೊರಗಡೆ ಅಲ್ಲರಿ ಮೋದಿ ಕೇರಿ ಭಯ ಪಡ್ಬೇಕು. ಯಾಕ್ರಿ ಭಯ ಪಡ್ಬೇಕು? ನಾನೇನು ಮೋಸ ಮಾಡ್ತಾ ಇದೀವಾ, ಕಳ್ತನ ಮಾಡ್ತಾ ಇದೀವಾ, ಇನ್ನೇನಾದ್ರು ಅವ್ರಿಗೆ ಬೇರೆ ಏನಾದ್ರು ಮಾಡ್ತೀವಾ? ಇಲ್ಲ ತಾನೆ. ಅವ್ರಿಗೆ ತೊಂದರೆ ಕೊಡ್ತಾ ಇದೀವಾ? ಅವ್ರ ಆರೋಗ್ಯ ಹಾಳು ಮಾಡ್ತಾ ಇದೀವಾ? ಯಾವ್ದಿಲ್ಲ ರೀ. ಒಂದು ಆಪರ್ಚುನಿಟಿ ಇರೋದು ಕೊಡೋದಕ್ಕೆ, ಲಕ್ಷಾಧಿಪತಿ ಮಾಡಕ್ಕೆ ಇನ್ನೊಂದು ಪ್ರಾಡಕ್ಟ್ ಇರೋದು ಅವ್ರ ಮನೆಗೆ ಈ ಲೈಫ್ ಲಾಂಗ್ 100 ವರ್ಷ ಬದುಕಕ್ಕೆ ಒಂದು ಅವಕಾಶ ಮಾಡ್ಕೊಡ್ತೀವಿ. ಯಾಕ್ರೆ ಭಯ ಪಡ್ಬೇಕು? ಕಳ್ತನ ಮಾಡಕ್ಕೆ ಜನ ಭಯ ಪಡಲ್ಲ, ಕೊಲೆ ಮಾಡಕ್ಕೆ ಜನ ಭಯ ಪಡಲ್ಲ, ಅಣ್ಣ ತಮ್ಮ ಆಸ್ತಿ ಲೋಟಿ ಮಾಡಕ್ಕೆ ಭಯ ಪಡಲ್ಲ. ನಾನು ಮೋದಿಗರ ಪ್ರಾಡಕ್ಟ್ ಗೆ ಎಡಿ ತರ ಭಯ ಪಡ್ಬೇಕಾ? ಮೈ ಡಿಯರ್ ಫ್ರೆಂಡ್ಸ್, ನಾನು ಎಲ್ಲಿಗೆ ಯಾವ್ದಕ್ಕೂ ಭಯ ಪಡ್ಬೇಕು? ನೀವು ಭಯ ಪಡ್ತಾ ಇರೋದು ಲೂಸ್ ಯುವರ್ ಡ್ರೀಮ್. ನಿಮ್ಮ ಡ್ರೀಮ್ ನ ಕಳ್ಕೊಂತೀರಾ. ನೀವು ಭಯ ಪಡ್ತಾ ಇರೋದು ನಿಮ್ಮ ಆಸ್ತಿ ಕಳ್ಕೊಂತ ಇದೀರಾ. ನೀವು ಭಯ ಪಡ್ತಾ ಇರೋದು ಯಾರಿಗೂ ಪ್ರಾಡಕ್ಟ್ ಹೇಳ್ದಿರಕ್ಕೆ ಅಲ್ಲ. ನೀವು ಪ್ರಾಡಕ್ಟ್ ಹೇಳಿಲ್ಲ, ನಿಮ್ಗೆ ಖುಷಿ ಆಗ್ಬಿಟ್ಟಿರತ್ತೆ. ಪ್ರಾಡಕ್ಟ್ ಹೇಳ್ತಾ ಇರೋದಕ್ಕೆ ನಿಮ್ಮ ಆಸ್ತಿ ಕಳ್ಕೊಂಡ್ರಿ, ನಿಮ್ ಡ್ರೀಮ್ ನ ಕಳ್ಕೊಂಡ್ರಿ.
ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಆ ಭಯನ ಬಿಡಬೇಕು. ಜೊತೆಗೆ ಈಗೋ ಕಿಲ್. ಈಗೋ ಯಾವಾಗ ಅಂತಿರಲ್ಲ, ಈಗೋ ಅಂದ್ರೆ ನೀವು ಈಗೋ ಇಟ್ಕೊಂಡ್ರೆ ಗೋ ಅಂತಿರಲ್ಲ, ನಿಮ್ ದೇವ್ರು ನಿಮ್ ಹೊರಗಡೆ ಹಾಕಿದ್ದೀರ, ಮನುಷ್ಯತ್ವ ಇರಲ್ಲ. ಈಗೋ ಯಾವತ್ ಇದ್ರೂ ಕಿಲ್ ಮಾಡುತ್ತೆ, ನಿಮ್ ಗ್ರೋತ್ ಗೆ ಕಿಲ್ ಮಾಡುತ್ತೆ. ಕಿಲ್ ಯುವರ್ ಸಕ್ಸೆಸ್ ಅಂತಿರಲ್ಲ, ಈಗೋ ನಿಮ್ ಸಕ್ಸಸ್ ನ ಕುಂದಾಕತ್ತೆ, ನಿಮ್ನ ಗ್ರೋತ್ನೆಸ್ಗೂ ಕೆಳದೈದು ಬಿಸಾಕತ್ತೆ. ಓಕೆ, ನಮ್ಮ ಈಗೋ ನಿಜವಾಗ್ಲು ಒಂದು ಈಗೋದಿಂದ ಇವತ್ತು ದೇಶ ಏನಾಗ್ತಾ ಇದೆ ನೋಡ್ತಾ ಇದ್ದೀರಾ. ದೇಶ ಇವತ್ತು ಫೈಟ್ ನಡೀತಾ ಇದೆ. ಒಂದು ಈಗೋ ಗಂಡ ಅಂತಿ ಡಿವರ್ಸ್, ಒಂದು ಈಗೋ ಅಪ್ಪ ಅಮ್ಮ ಡಿವರ್ಸ್, ಅಪ್ಪ ಅಂತಿರಲ್ಲ ಅಪ್ಪ ಅಮ್ಮ ಬಿಟ್ಟು ಮಗ ಸೊಸೆ ಎಲ್ಲ ಹೊರಗಡೆ ಇರ್ತಾರೆ. ಒಂದು ಈಗೋ ಇವತ್ತು ಎಂತ ಕಂಪನಿ ಬಿದ್ದೋಗಿದೆ. ಒಂದು ಈಗೋ ಯಾರ ಕಮ್ಯುನಿಕೇಶನ್ ಸ್ಟ್ರಾಂಗ್ ಇರೋದಿಲ್ಲ. ಬಟ್ ನಾವ್ ಯಾವ್ದಕ್ಕೆ ಈಗೋ ಪಡ್ಬೇಕು? ಏನ್ ಇದೆ ನಮ್ಮ ಹತ್ರ, ಹೌದು ಈಗೋ ಇದೆಯಾ, ಕೋಟಿಗಟ್ಲೆ ಅಷ್ಟಿ ಸಂಪಾದನೆ ಮಾಡ್ರಿ. ಈಗೋ ಇದೆಯಾ, ಅಂತಾರಲ್ಲ 100 ಜನ ಲಕ್ಷಾಧಿಪತಿ ಕ್ರಿಯೇಟ್ ಮಾಡ್ರಿ, 100 ಜನ ಕ್ರಿಯೇಟ್ ಮಾಡಿದೆ ಅಂತ ಹೇಳಿ ಈಗೋ ಆಗ್ಲಿ, ಆ ಈಗೋ ಇಟ್ಕೊಳ್ಳಿ. ಈಗೋನ ಒಯ್ದ್ರೆ ಬಹಳ ಒಳ್ಳೇದು. ಅದನ್ನ ಒಳ್ಳೆ ರೀತಿಯ ಈಗೋ ಮಾಡಿ. ಸರ್ ನನ್ನ ಟೀಮ್ ಅಲ್ಲಿ 100 ಜನ ಫಾರಿನ್ ಟ್ರಿಪ್ ಅಚೀವರ್ ಆಗಿದ್ದಾರೆ, ಅದು ಆತರ ಈಗೋ ಮಾಡಿ. ಸರ್ ನನ್ನ ಹತ್ರ BMW ಕಾರ್ 4 ಇದೆ, ಅದು ಈಗೋ ಮಾಡಿ ಇಟ್ಕೊಳ್ಳಿ. ಮೋದಿ ಕರಿಂದ ಪಡೆದಿದ್ದೀನಿ ಅಂತ ಈಗೋ ಮಾಡ್ಕೊಳ್ಳಿ. ಈಗೋ ನಿಜವಾಗ್ಲು ಅದನ್ನ ಬಿಡಬೇಕು. ಎಷ್ಟೊಂದ್ಸಲ ಅಂತೀವಲ್ಲ, ನಾವ್ ಎಲ್ಲಾ ಇಟ್ಕೊಂಡು ನಾವ್ ಸಕ್ಸಸ್ ಆಗ್ತೀನೋ ಅಂತ ಆಗಲ್ಲ. ಎಲ್ಲಾ ಇಟ್ಕೊಂಡು ಆಗ್ಬೋದು, ಬೇಡದ್ರೆ ಇಟ್ಕೊಂಡ್ರೆ ಆಗಲ್ಲ, ಬೇಕಾಗಿರೋದು ಇಟ್ಕೊಂಡ್ರೆ ಆಗತ್ತೆ. ಸೊ ಹಾಗಾಗಿ ಆ ಈಗೋನ ನಾನು ಬಿಡಬೇಕು. ಕೆಲವೊಂದ್ಸಲ ನಂಗೆ ಗೊತ್ತಿಲ್ಲ, ಈಗೋ ನಿಮ್ಮ ದೇಹ ಒಳಗೆ, ನಿಮ್ ಮನಸ್ಸು ಒಳಗೆ ಒಂದು ಅದೃಶ್ಯ ಬ್ಯಾಡ್ ಒಂದು ಶಕ್ತಿ ನಿಮ್ಮಲ್ಲಿ ತುಳಿತಾ ಇರತ್ತೆ. ನಿಮಗೆ ಅದು ತುಳಿತಾರೆ, ಇನ್ಯಾರಿಗಲ್ಲ. ಓಕೆ, ಸೊ ಹಾಗಾಗಿ ಇಡೀ ಜಗತ್ತು ನಮ್ಗೆ ರೆಸ್ಪೆಕ್ಟ್ ಕೊಡೋದು ಈಗೋ ಇಟ್ಕೊಂಡ್ರೆ ಯಾರು ರೆಸ್ಪೆಕ್ಟ್ ಕೊಡಲ್ಲ. ಅವ್ನು ಯಾವಾಗಿದ್ರೆ ಸ್ವಾರ್ಥ ನೋಡ್ತಾರೆ, ಅವರೇ ಮೆಚ್ತಾರೆ. ನಮ್ಮ ಮಗ ಚೆನ್ನಾಗಿದೆ, ನಮ್ಮ ಹೆಂಡತಿ ಮಕ್ಕಳು ಮಾತ್ರ ನೋಡ್ತಾ ಇರ್ತಾರೆ, ಇನ್ನೊಬ್ರು ಎದುರುಗಡೆ ಇರೋ ವ್ಯಕ್ತಿಗೆ ನೋಡೋದಿಲ್ಲ ಈಗೋ ಇರೋರು. ಆದ್ರೆ ಈಗೋ ಇಲ್ದವ್ರು ಸಮಾಜದಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇರ್ತಾರೆ, ತುಂಬಾ ಜನ ಅವ್ರಿಗೆ ಏನಂತಾರೆ ಖುಷಿ ಪಡ್ತಾರೆ. ಈಗೋ ಇಲ್ಲ ಅಂದ್ರೆ ಆ ವ್ಯಕ್ತಿ ಹತ್ರ 100 ಜನ ಇಲ್ಲ 1000 ಜನ ಕಷ್ಟ ಸುಖಕ್ಕೆ ಸಾಥ್ ಕೊಡ್ತಾರೆ. ಈಗೋ ಇಲ್ಲ ಅಂದ್ರೆ ಅವ್ರು ಇಡೀ ಜಗತ್ತಲ್ಲಿ ಸಕ್ಸಸ್ ಎಲ್ಲಾನು ತಂದ್ಕೊಡುತ್ತೆ. ಅವ್ರು ಎಲ್ಲ ಏನೇನು ಬೇಕೋ ತಂದ್ಕೊಡುತ್ತೆ. ಈಗೋ ಇದ್ರೆ ಏನು ಪಡೆಯಕ್ಕೆ ಸಾಧ್ಯ ಇಲ್ಲ. ಮೈಂಡ್ ನಾನು ಅಂದ್ರೆ ಏನಿಲ್ಲ, ನೀವು ಏನಿಲ್ಲ ರೀ. ಈಗೋ ಏನಕ್ಕೆ? ಯಾವಾಗ ಒಂದು ಹೇಳಿದ್ರು, ಒಂದು ಸ್ಟೋರಿ ನೋಡ್ತಿದ್ದೆ, ನಾನು ಅನ್ನಂತ ಅನ್ಕೊಂತೀವಲ್ಲ, ಇಡೀ ದೇಶದಲ್ಲಿ ಎಲ್ಲಾ ಮಾನಚಿತ್ರನ ಏನಂದ್ರಲ್ಲ ಬಡ್ದು ಹಿಂದಿಗಡೆ ಒಬ್ಬ ಚಿತ್ರ ಹಾಕಿದಂತೆ. ಹಿಂದಿಗಡೆ ಚಿತ್ರ ಬರೆದಿದ್ದಾರೆ, ಎದುರುಗಡೆ ದೇಶದ ಮಾನಚಿತ್ರ ಇದೆ. ಅವ್ರು ನಾನು ಅಂತೀವಲ್ಲ, ಖಂಡಿತ ಇಲ್ಲ. ಆ ಒಂದು ಮೇಷ್ಟ್ರು ಹೇಳಿದ್ದು, ನೀವು ಹೇಗಿದ್ದೀರಾ ನೋಡೋಣ ಅಂತ ಹೇಳಿ ಒಂದು ಮಾನಚಿತ್ರನ ಹಾಡ್ದು ಸಣ್ಣ ಪೀಸ್ ಮಾಡ್ಬಿಟ್ರು. ಆಮೇಲೆ ಹೇಳಿದ್ರು ನೀವೆಲ್ಲ ಜೋಡ್ಸಿ ಅಂತ. ಜೋಡ್ಸಿದಾಗ ನೋಡಿದಾಗ ಒಬ್ಬ ಮಾನಚಿತ್ರ ಹಿಂದಿಗಡೆ ಬಂತು. ಹಿಂದಿಗಡೆ ಒಂದು ಕಾಪಿ ಇತ್ತು. ಅದನ್ನ ಅದ್ರ ಮಾನಚಿತ್ರನ ರೀಡ್ ಮಾಡಕ್ಕಾಗಿಲ್ಲ. ಸೊ ಹಾಗೆ ಒಂದು ಕಾಲ್ ಬಂತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಈಗೋನ ಬಿಡ್ಬೇಕು. ಜೊತೆ ಜಲಸಿ ಒಂದು ಹೊಟ್ಟೆ ಕಿಚ್ಚಿ ಯಾವ್ದಿಗೂ ಪಡಿಬೇಕು? ಹೊಟ್ಟೆ ಕಿಚ್ಚಿ ಪ್ರತಿಯೊಂದಿಗೆ ಇರ್ಲಿ. ಆದ್ರೆ ಹೊಟ್ಟೆ ಕಿಚ್ಚಿನ ನಮ್ಗೇನ್ ಮಾಡುತ್ತೆ? ಪ್ರತಿಯೊಂದಿಗೆ ಹೊಟ್ಟೆ ಕಿಚ್ಚಿ ಪಟ್ರೆ ಆಗಲ್ಲ. ಅವ್ರ ಟೀಮ್ ಅಲ್ಲಿ ಬೆಳೀತಾ ಇದಾರೆ, ಇವ್ರ ಟೀಮ್ ಅಲ್ಲಿ ಬೆಳೀತಾ ಇದಾರೆ. ಓಕೆ, ಅದನ್ನು ಅವ್ರಿಗೂ ಜಾಸ್ತಿ ಸಪೋರ್ಟ್ ಮಾಡ್ತಾರೆ, ನಮ್ಮ ಅಪ್ಲೈನ್ ಜಾಸ್ತಿ ಸಪೋರ್ಟ್, ನಮ್ ಡೌನ್ಲೈನ್ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಕೆಲವೊಂದ್ಸಲ ಹೊಟ್ಟೆ ಕಿಚ್ಚನ ಮಾಡ್ತೀವಿ. ಓಕೆ, ಆ ಹೊಟ್ಟೆ ಕಿಚ್ಚನ ಬಿಡ್ಬೇಕು. ಅವ್ರು ಬೆಳಿಲಿ, ಅವ್ರು ಬೆಳೆದಿರ್ತಾನೆ ಸಪೋರ್ಟ್. ಈಗ ಗಿರೀಶ್ ಸರ್ ಕಾರ್ ತಗೊಂಡಿರ್ತಾನೆ, ನನ್ನ ಡೌನ್ಲೈನ್ ತೋರ್ಸ್ಬೋದು, ಸರ್ ನೋಡಿ ನಮ್ಮ ಮೋದಿಕರಲ್ಲಿ ಯಾರು ಅಚೀವ್ಮೆಂಟ್ ಆಗಿದ್ದಾರೆ. ಅವ್ರು ಫಾರಿನ್ ಟ್ರಿಪ್ ಹೋದ್ರೆ ನನಗೆ ಹೊಟ್ಟೆ ಕಿಚ್ಚಿ, ಅವರೆಲ್ಲ ಬೆಳಿತಾರೆ ಬಿಡಿ, ನನ್ ಕೈಲಿ ಆಗಿಲ್ಲ, ಅಂತಿರಲ್ಲ ಒಂಥರ ಡೌನ್ಲೈನಿಗೆ ಮಾತಾಡಿ ಬಿಟ್ಬಿಡ್ತೀವಿ. ಅವ್ರಿಗೆ ಯಾರೋ ಅಂತಾರ ಅವ್ರು ಸಕ್ಸಸ್ ಇದ್ರೆ ನಾವು ಸೆಲಿಬ್ರೇಟ್ ಮಾಡಲ್ಲ. ಹೊಟ್ಟೆ ಕಿಚ್ಚಿ ಗಿರೀಶ್ ಸರ್ ಸಕ್ಸಸ್ ನಾನ್ ಸೆಲಿಬ್ರೇಟ್ ಮಾಡಲ್ಲ. ಯಾಕಂದ್ರೆ ಒಳಗಡೆ ಒಂದು ಬೆಂಕಿ ಫೈರ್ ಆಗ್ತಾ ಇರುತ್ತೆ. ಅವರೆಲ್ಲ ಮಾಡಿದ್ರು ಹೊಟ್ಟೆ ಕಿಚ್ಚಿ ಮಾಡಕ್ ಹೋಗ್ಬಾರ್ದು. ಪ್ರತಿಯೊಬ್ರು ಬೆಳೆದ್ರೆ, ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಕಸ ಕಡ್ಡಿದ್ರೆ ನೀವು ಆರೋಗ್ಯವಾಗಿರ್ತೀರಾ? ಇರೋದಿಲ್ಲ ಅಲ್ವಾ? ನಿಮ್ಮ ಅಕ್ಕಪಕ್ಕ ಸ್ವಚ್ಛವಾಗಿದ್ರೆ, ತುಂಬಾ ಸುಗಂಧ ಇದ್ರೆ ನೀವು ಆರೋಗ್ಯವಾಗಿರ್ತೀರಾ. ಹಾಗಾಗಿ ನನ್ನ ಅಕ್ಕಪಕ್ಕವ್ರು ಬೆಳಿಬೇಕು, ಅಕ್ಕಪಕ್ಕವರು ಗ್ರೋತ್ ಆಗ್ಬೇಕು. ಆ ಗ್ರೋತ್ ಆದ್ರೆ ನಾನು ಬೆಳೆಯಕ್ಕಾಗೋದು. ಹೊಟ್ಟೆ ಕಿಚ್ಚಿ ಜಲಸಿ ಬೇಕಾಗಿಲ್ಲ. ಜೊತೆಗೆ ನಾನು ಸೆಲ್ಫ್ ಕಾನ್ಫಿಡೆಂಟ್. ಕೆಲಂದ್ರೆ ನನ್ನ ಮೇಲೆ ಡೌಟು, ಆಗಲ್ಲ. ನೀವೇ ಇಡೀ ಜಗತ್ತ ನಿಮ್ಗೆ ನಂಬಿದ್ದಾರೆ, ಇಡೀ ಅಪ್ಲೈನ್ ನಿಮ್ಗೆ ಹೇಳ್ತಾರೆ, ಯು ಕ್ಯಾನ್ ಡೂ ಇಟ್, ನಿಮ್ ಕೈಲಿ ಆಗತ್ತೆ. ಆದ್ರೆ ನಮ್ ಕೈಲಿ ಆಗಲ್ಲ, ನಾನು ಅನ್ಕೋಬಿಟ್ಟಿರ್ತೀನಿ. ನಂದೇ ಡೆತ್ ಸರ್ಟಿಫಿಕೇಟ್ ನಾನೇ ಕೈಯಲ್ಲಿ ಬರ್ಕೊಂಡಿರ್ತೀನಿ, ನಾನು ಒಬ್ಬ ಸತ್ತಿರೋ ವ್ಯಕ್ತಿ ಅಂತ. ಸೊ ಹಾಗಾಗಿ ಅದೆಲ್ಲ ಬಿಡ್ಬೇಕು. ಓಕೆ, ಇಷ್ಟ ಹೇಳ್ತಾ ಟೈಮ್ ಅಭಾವ ಇದೆ. ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಮಾತಾಡೋದ್ರಲ್ಲಿ ಏನಾದ್ರು ಎಲ್ಲಾ ಗುರುಗಳು ಮುಂದೆ ನಾವು ಒಂದು ಸಣ್ಣ ವ್ಯಕ್ತಿಯಾಗಿ ಮಾತಾಡಿದೆ. ಸೊ ನನ್ನ ಮಾತಾಡಿದ್ರೆ ಏನಾದ್ರೆ ಹೆಚ್ಚು ಕಡಿಮೆ ಅಪ್ಪಿ ಯಾರು ಔಟ್ ಆಗಿದ್ರೆ, ಬೇಜಾರಾಗಿದ್ರೆ, ಐ ಆಮ್ ಸೋ ಸಾರಿ. ಥ್ಯಾಂಕ್ ಯು ಸೋ ಮಚ್. ನಾನು ಮಾತಾಡಿರೋದು ಇಷ್ಟ ಆದ್ರೆ ಥ್ಯಾಂಕ್ ಯು ಸೋ ಮಚ್, ಇಷ್ಟ ಆಗಿಲ್ಲ ಅಂದ್ರೆ ಥ್ಯಾಂಕ್ ಯು. ಸೊ ಇಷ್ಟ ಹೇಳ್ತಾ ನನ್ನ MC ನ ಗಿರೀಶ್ ಸರ್ಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಗಿರೀಶ್ ಸರ್.
ಥ್ಯಾಂಕ್ಸ್ ಫಾರ್ Thank you, ಗಿವಿಂಗ್ thank you. ಆಪರ್ಚುನಿಟಿ. ಥ್ಯಾಂಕ್ ಯು ಗುರು ಸರ್. ಸೊ ಒಂದು ಬಹಳ ಕಡಿಮೆ ಸಮಯದಲ್ಲಿ ಅದ್ಭುತವಂತ ಮಾಹಿತಿ ಕೊಟ್ಟಿದ್ರ. ಥ್ಯಾಂಕ್ ಯು ಸೋ ಮಚ್. ಬಹಳ ವರ್ಕ್ ಇದ್ರು ಕೂಡ, ಸಾಕಷ್ಟು ಕಮಿಟ್ಮೆಂಟ್ ಇದ್ರು ಕೂಡ, ದೊಡ್ಡ ಟೀಮ್ಗೆ ಸಮಯ ಕೊಡೋದಕ್ಕೆ ಕೊಟ್ಟಿದ್ರು ಕೂಡ, ಸೊ ಇಲ್ಲಿ ನಿಮ್ಮ ಒಂದು 20 ಮಿನಿಟ್ಸ್ ಒಂದು ಬಹಳ ವೆರಿ ಪ್ರೀಸಿಯಸ್ ಟೈಮ್ ನ ನೀವೆಲ್ಲ ಒಂದು ಟೀಮ್ಗೆ ಸ್ಪೆಂಡ್ ಮಾಡಿರೋದು ನಮ್ಮೆಲ್ಲರ ಅದೃಷ್ಟ. ಸೊ ಸ್ನೇಹಿತರೆ, ದಯಮಣಿ ಮೇಡಮ್ ಅಥವಾ CPT ಚಂದ್ರ ಸರ್ ಆಗಿರ್ಬೋದು, ನಮ್ಮ ಗುರು ಸರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ಬಿಸ್ನೆಸ್ ಶುರು ಮಾಡಕ್ಕಿಂತ ಮುಂಚೆ ಸಾಮಾನ್ಯ ನಮ್ ತರನೇ ಏನು ಗೊತ್ತಿರ್ಲಿಲ್ಲ. ಝೀರೋ, ಮೂದಿಕೆರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಎದುರುಗಡೆ ವ್ಯಕ್ತಿ ನಮ್ಮವ್ರ ಅಥವಾ ನಮ್ಮವ್ರಲ್ವಾ, ನಮ್ಮವ್ರ ಅಥವಾ ಪಕ್ತವ್ರ ಅಥವಾ ನಮ್ಮ ಮೇಲೆ ನಂಬಿಕೆ ಇದೆಯಲ್ವ ಅಂತ ಏನೇನು ಗೊತ್ತಿರ್ಲಿಲ್ಲ. ಬಟ್ ಆದ್ರೆ ಇವತ್ತು ಒಂದು ದೊಡ್ಡ ಒಂದು ಟೀಮ್ ನ ಕಟ್ಟಿ ಒಂದು ದೊಡ್ಡ ರೆವಲ್ಯೂಷನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಇರುವಂತ ಮಹಾನ್ ಸಾಧಕರು. ಇದೇ ತರ ನಿಮ್ ತರ ಕಲ್ತು ಏನೇನ್ ಅಳವಡಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ಅಡಾಪ್ಟೇಷನ್ಸ್ ಮಾಡಿ, ಕಲ್ತಿರುವಂತ ವಿಚಾರಗಳನ್ನ ಅಡಾಪ್ಟೇಷನ್ಸ್ ಮಾಡಿ ಇವತ್ತು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಸೊ ಎಷ್ಟ್ ಜನಕ್ಕೆ ನೆಕ್ಸ್ಟ್ ಒಂದಿನ ನಾನು ಈ ತರ ಮಾತಾಡ್ಬೇಕು, ಇವ್ರು ಇವತ್ತು ಈ ತರ ಯಾವ ತರ ಶೇರಿಂಗ್ ಇತ್ತು, ನಾಳೆ ಒಂದೇ ನನ್ ಶೇರಿಂಗ್ಸ್ ಕೂಡ ಬಹಳ ಮುಖ್ಯ, 100 ಜನಗಳಿಗೆ ಎದುರುಗಡೆ ನಾನು ಮಾತಾಡ್ಬೇಕು ಅಂತ ಎಷ್ಟು ಜನಕ್ಕೆ ಆಸೆ ಇದೆ? ಎಷ್ಟು ಜನಕ್ಕೆ? ವಾವ್, ಸೂಪರ್. ಎಸ್, ವೆರಿ ಗುಡ್, ವೆರಿ ಗುಡ್. ಸ್ನೇಹಿತರೆ, ಖಂಡಿತ ನೋಡಿ, 10 ಗಂಟೆ ಇನ್ನು 4 ನಿಮಿಷ ಇದ್ದಂಗೆ 10 ಗಂಟೆ ಆದ್ರೂ ಕೂಡ ಸೊ ಇವತ್ತಿನ ಒಂದು ಕಾರ್ಯಕ್ರಮ ಸಾಕಷ್ಟು ವೆಯ್ಟ್ ಮಾಡ್ತಿದ್ರ. ಸೊ ಡೆಫಿನೆಟ್ಲಿ ಇವತ್ತು ಯಾರೆಲ್ಲ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಒಂದಿನ ಸಾಮಾನ್ಯವಾಗಿ ನಮ್ ತರ ಬಂದವರು. ಓಕೆ, ನಾವ್ ಇವತ್ತು ನಿರ್ಧಾರ ಮಾಡಿದ್ವಿ, ಅವ್ರು ಒಂದಿನ ನಿರ್ಧಾರ ಮಾಡಿದ್ರು, ಇವತ್ತು ಅವ್ರು ಮಾತಾಡ್ತಾರೆ ನಮ್ಮ ಎದುರುಗಡೆ, ನಾಳೆ ನಾವು ಸೊ ಮಾತಾಡೋದಕ್ಕಂತ ಅವಕಾಶ ಸಿಗುತ್ತೆ. ನಾವೆಲ್ಲರೂ ಕೂಡ ಸೀರಿಯಸ್ ಆಗೋಣ. ಸೊ ಸ್ಯಾಕ್ರಿಫೈಸ್ ಆಗಿರ್ಬೋದು, ಸ್ಟ್ರಗ್ಲಿಂಗ್ ಆಗಿರ್ಬೋದು, ಹಾರ್ಡ್ ವರ್ಕ್ ಆಗಿರ್ಬೋದು, ಕಮಿಟ್ಮೆಂಟ್ ಆಗಿರ್ಬೋದು, ಮತ್ತೆ ಲೀಡರ್ಸ್ ಗಳೇನು ನಮ್ಮ ಒಂದು ಟೀಮಿಗೆ ಬಂದು ಕೆಲವೊಂದು ಮಾಹಿತಿಗಳು ಕೊಟ್ಟಿದ್ರೆ, ಪ್ರತಿ ಮಾಹಿತಿನೂ ಕೂಡ ಸೊ ಯಾರು ಇದೊಂದು ವಿದ್ಯೆ, ಇದೊಂದು ದೇವ್ರು ಅಂತ ಯಾರು ಯುಟಿಲೈಸ್ ಮಾಡ್ಕೊಳ್ತಾರೆ, ಡೆಫಿನೆಟ್ಲಿ ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಸಾಧನೆ ಮಾಡೇ ಮಾಡ್ತಾರೆ. ಅಂಡ್ ಈಗ ಒಂದು ಗೋಲ್ಡನ್ ಅಪರ್ಚುನಿಟಿ ನಾವೆಲ್ಲರೂ ಕೂಡ ಸೊ ಫೈನಲ್ ಒಂದು ಕಾಲ್ ನಮ್ಮ ಟಾಪ್ ಅಪ್ ಲೈನ್, ಸೊ ಈ ಒಂದು ಸಾಧನೆ ಸಲಹೆ ಕಾರ್ಯಕ್ರಮನ ಕ್ರಿಯೇಟ್ ಮಾಡಿರುವಂತ ಸೊ ಸಾಧಕರನ್ನ, ಸೊ ಅವರು ಒಂದಿನ ನಾನು ಇಂಟ್ರೋ ಮಾಡ್ಬೇಕು ಅನ್ನೋ ಆಸೆ ಇದೆ. ಹೆಂಗೆ ಇವ್ರಿಗೆಲ್ಲ ಕ್ರಿಯೇಟಿವಿಟಿ ಬರುತ್ತೆ, ಹೆಂಗೆ ಈ ತರದ ಒಂದು ಟೀಮ್ಗೆ ಕರೆಕ್ಟ್ ಒಂದು ಲೆವೆಲ್ಗೆ ರೀಚ್ ಆಗ್ಬೇಕಾದ್ರೆ ಈ ಕ್ರಿಯೇಟಿವಿಟಿ ಇದ್ರೇನೆ ಆ ಲೆವೆಲ್ ರೀಚ್ ಆಗ ಸಾಧ್ಯ ಅನ್ನುವಂಥದ್ದು ನಾನು ಸಾಕಷ್ಟು ಕಾಪಿ ಮಾಡ್ತಾ ಇದ್ದೀನಿ. ಸೊ ಸಾಕಷ್ಟು ಇವ್ರ ಹತ್ರ ಕಲಿಯುವಂತ ವಿದ್ಯೆಗಳು ಸುಮಾರಿದೆ. ಪ್ರತಿ ಒಂದು ಹಂತನೂ ಕೂಡ, ಪ್ರತಿ ಕ್ಲಾಸಲ್ಲೂ ಕೂಡ ಡಿಫ್ರೆಂಟ್ ವಿಚಾರಗಳು, ಸೊ ಡಿಫ್ರೆಂಟ್ ಐಡಿಯಾಸ್ ಗಳು ನಮ್ಮೆಲ್ಲರೂ ಕೂಡ ಶೇರ್ ಮಾಡ್ತಾ ಇದ್ರೆ. ಸೊ ನಾವು ಒಂದು ಪ್ರೀತಿಯ ಚಪ್ಪಳೆ ಮುಖಾಂತರ ಸೊ ಇವತ್ತಿನ ಸಾಧನೆ ಕಾರ್ಯಕ್ರಮದ ರೂವಾರಿ, ಸೊ ಫೌಂಡರ್, ಸೊ ನಮ್ಮ ಪುಟ್ಟ ಸರ್ನ ಒಂದು ಪ್ರೀತಿ ಚಪ್ಪಳೆ ಮುಖಾಂತರ ಇನ್ವೈಟ್ ಮಾಡೋಣ. ಸೊ ಹಾರ್ಟ್ಲಿ ವೆಲ್ಕಮ್ ಸರ್. ಸರ್ ಒಂದು ದೊಡ್ಡ ಮೀಟಿಂಗ್ ಅಲ್ಲಿ ಇದ್ದಾರೆ, ಮೇ ಬಿ ಅಟೆಂಡ್ ಆಗ್ತಾರಲ್ಲೋ ಗೊತ್ತಿಲ್ಲ. ಸರ್ ಕೇಳಿಸ್ತಿದ್ಯಾ ಸರ್? ಓಕೆ, ಸ್ನೇಹಿತರೆ, ಮೇ ಬಿ ಸರ್ ಮೀಟಿಂಗ್ ಅಲ್ಲಿ ಇದ್ದಾರೆ. ನೆಕ್ಸ್ಟ್ ಬರ್ತಿರುವಂತ ಫ್ರೈಡೆ ನಾವೆಲ್ಲರೂ ಕೂಡ ಅಟೆಂಡ್ ಆಗೋಣ ಮತ್ತೊಂದು ಸಾಧನೆ ಸಲಹೆ ಕಾರ್ಯಕ್ರಮಕ್ಕೆ. ಸೊ ಮುಂದಿನ ಕಾರ್ಯಕ್ರಮ ಹೇಗಿರುತ್ತೆ ಅನ್ನುವಂಥದ್ದು ಸಾಕಷ್ಟು ಜನ ವೆಯ್ಟ್ ಮಾಡ್ಬೇಕು, ಕ್ಯೂರಿಯಾಸಿಟಿ ಇರಬೇಕು. ಆ ಒಂದು 8 ಗಂಟೆ 25 ನಿಮಿಷದ 9 ನಡೆಯುವಂತ ಕಾರ್ಯಕ್ರಮ ನಾವೆಲ್ಲರೂ ಕೂಡ ನಮ್ಮ ಸಮಯನ ಕಂಪ್ಲೀಟ್ಲಿ ಫ್ರೀ ಮಾಡ್ಕೊಂಡು ಆ ಸಾಧನೆ ಬೇಕಾದಂತ ಸಲಹೆಯನ್ನ ನಮ್ಮ ಯಶಸ್ಸಿಗೆ ಯಾವ ತರ ಮೆಟ್ಟಿಲಾಗಿ ನಿಲ್ಬಹುದು, ಮೆಟ್ಟಿಲಾಗಿ ತಗೋಬಹುದು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಮುಂದಿನ ತರಗತಿಯಲ್ಲಿ ನಾವು ಅಟೆಂಡ್ ಆಗೋಣ. ಅಂಡ್ ನಿಮ್ಮೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೊಂದು ವಿಶೇಷತೆ ಏನು ಅಂದ್ರೆ 8ನೇ ತಾರೀಕು ಸೊ ಒಂದಿಷ್ಟು ಜನ MMM ಕಾನ್ಸೆಪ್ಟ್ ಅಲ್ಲಿ ಇರುವಂತ ಲೀಡರ್ಸ್ ಗಳು 8ನೇ ತಾರೀಕು RJ Bhat ಅಲ್ಲಿ ಇರುತ್ತೆ. ಅದಕ್ಕೆ ಏನ್ ಕಾಸ್ಟ್ ಅನ್ನುವಂಥದ್ದು ನಿಮ್ಮ ಪ್ಲೇಸ್ ನ ಕಾಂಟ್ಯಾಕ್ಟ್ ಮಾಡಿ. ಅದ್ರ ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್, ಎಷ್ಟು ಜನಕ್ಕೆ ಗುಡ್ ನ್ಯೂಸ್ ಬೇಕು? ಬಹಳ ಮುಖ್ಯವಾದ ಗುಡ್ ನ್ಯೂಸ್. ಸೂಪರ್, ಇಷ್ಟೊಂದು ಜನ